ರೋಗಿಗಳಿಗೆ ಉಚಿತ ಔಷಧಿ ನೀಡುವ ಮುಖೇನ ಜೀವದಾನ ಮಾಡಿದ್ದಾರೆ. 50 ವರ್ಷದ ಮೇಲ್ಪಟ್ಟ ಮಹಿಳೆ ಮಾತ್ರ ನಾವೊಂದು ಬೆಂಬಲವಾಗಿರ್ತೀವಿ. ಒಬ್ಬ ಡಾಕ್ಟರ್ ಆಗಿದ್ದವನು ಹಿ ಶುಡ್ ಬಿ ಎ ಫ್ರೆಂಡ್, ಗೈಡ್ ಅಂಡ್ ಫಿಲಾಸಫರ್ ಅಂತ. ಸಾಮಾನ್ಯ ಕೋತಿ ತನ್ನ ಮಗುನ ಬಿಡಲ್ಲ. ನಾವು ಏನೋ ಊಟ ಕೊಡಬೇಕು ಅಂತ ಹೋದಾಗ ಆ ಮಗುನ ಹಿಂಗೆ ಬಿಟ್ಬಿಟ್ಟು ಊಟ ಕೊಡು ಅಂತ ಕೇಳ್ತು. ವೇರ್ ಇನ್ ವಿಚ್ ಯು ಡೆವಲಪ್ ಯುವರ್ ಐಡೆಂಟಿಟಿ, ಯು ಡೆವಲಪ್ ಯುವರ್ ಎಕಾನಮಿ, ಯು ಡೆವಲಪ್ ಯುವರ್ ಎಂಪ್ಲಾಯ್ಮೆಂಟ್. ಆಯುರ್ವೇದದಿಂದ ಕ್ಯೂರ್ ಮಾಡಬಹುದು ಅಂತ, ಅದು ಸತ್ಯನಾ ಇಲ್ವಾ? ನೀವು ಹಾಸಿಗೆಯನ್ನು ಕೊಂಡ್ಕೊಳ್ಬಹುದು, ನಿದ್ದೆನಲ್ಲ. ನಮಸ್ಕಾರ ವೀಕ್ಷಕರೇ, ನಮ್ಮ ಬಾಹುಬಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ವಾತಿ ಚಂದ್ರಶೇಖರ್. ವೈದ್ಯೋ ನಾರಾಯಣೋ ಹರಿಹಿ, ಇದನ್ನ ಅನಾದಿ ಕಾಲದಿಂದಲೂ ಕೂಡ ನಾವು ಕೇಳ್ತಾ ಬಂದಿದ್ದೀವಿ. ಅವರಿಗೆ ಸಮಾಜದಲ್ಲಿ ವಿಶೇಷವಾದ ಸ್ಥಾನವನ್ನ ನೀಡಿದ್ದೀವಿ. ಅಂತಹದೇ ಒಬ್ಬ ಬಾಹುಬಲಿಯನ್ನ ಇವತ್ತು ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಆದರೆ ಇವರು ಕೇವಲ ಜನರನ್ನ ರಕ್ಷಿಸೋದು ಮಾತ್ರನೇ ಅಲ್ಲ, ಕೊರೋನಾ ಮಹಾಮಾರಿ ವಿಶ್ವಕ್ಕೆ ಅಪ್ಪಳಿಸಿದಾಗ ಜನರ ಕಷ್ಟಕ್ಕೆ ಮಿಡಿದಿದ್ದಾರೆ. ಅಷ್ಟೇ ಅಲ್ಲ, ಇಂಥ ಸಂದರ್ಭದಲ್ಲಿ ನೂರಾರು ಕ್ಯಾನ್ಸರ್ ಪೇಷಂಟ್ಗಳಿಗೆ ಔಷಧಿ, ಅದು ಉಚಿತ ಔಷಧಿ ನೀಡುವ ಮುಖೇನ ಜೀವದಾನ ಮಾಡಿದ್ದಾರೆ. ಇವರ ಸಾಧನೆಗಳ ಪಟ್ಟಿ ಹೇಳ್ತಾ ಹೋಗ್ತಾ ಇದ್ರೆ ಅದು ಹಲವಾರು. ಮತ್ತೊಂದು ಕಡೆ ಪ್ರಾಣಿಗಳ ರಕ್ಷಣೆಗೂ ಕೂಡ ಈ ಸಂದರ್ಭದಲ್ಲಿ ಮುಂದಾಗಿದ್ದಾರೆ. ಯಾರವರು, ಏನೆಲ್ಲ ಕೆಲಸಗಳು ಮಾಡಿದ್ದಾರೆ, ಅವ್ರ ಬಗ್ಗೆ ಒಂದು ವಿಡಿಯೋ ಇದೆ, ನೋಡ್ಕೊಂಡು ಬನ್ನಿ. ಅದಾದ ನಂತರದಲ್ಲಿ ಅವ್ರ ಜೊತೆ ಮಾತುಕತೆ ನಡೆಸ್ತೀನಿ. ಕರುನಾಡಲ್ಲಿ ಕಂಗೆಟ್ಟಿರೋ 4,000ಕ್ಕೂ ಹೆಚ್ಚು ಜನ, ಭಾರತದ ಉದ್ದಗಲಕ್ಕೂ 2,27,000ಕ್ಕೂ ಹೆಚ್ಚು ಮಂದಿ, ಜಗತ್ತಿನ ಮೂಲೆ ಮೂಲೆಯಲ್ಲಿ 67 ಲಕ್ಷಕ್ಕೂ ಹೆಚ್ಚು ಪೀಡಿತರು. ಕಳೆದ 6 ತಿಂಗಳಿಂದ ಪ್ರತಿದಿನ ನೂರಾರು ಜನ ಈ ಮಾರಕ ರೋಗಕ್ಕೆ ಪ್ರಾಣ ಕಳೆದುಕೊಳ್ತಾ ಇದ್ದಾರೆ. ಆದರೆ ಈ ಹೆಮ್ಮಾರಿಗೆ ಮದ್ದು ಮಾತ್ರ ಸಿಗುತ್ತಲೇ ಇಲ್ಲ. ಇಂಥ ಕಡು ಕಷ್ಟದ ದಿನಗಳಲ್ಲೂ ಭಾರತೀಯರ ಪಾಲಿಗೆ ಆಶಾಕಿರಣ ಆಗಿರೋದೇ ಮನೆಮದ್ದು, ಅರ್ಥಾತ್ ಆಯುರ್ವೇದ. ಜನಸಾಮಾನ್ಯರಿಗೆ ಇಂಥದೇ ಆಯುರ್ವೇದ ಚಿಕಿತ್ಸೆ ನೀಡೋದಷ್ಟೇ ಅಲ್ಲ, ಕೊರೋನಾ ಟೈಮಲ್ಲಿ ಮಾನವೀಯ ನೆರವು ನೀಡುವ ಮೂಲಕ ವೈದ್ಯೋ ನಾರಾಯಣೋ ಹರಿ ಎಂಬುದಕ್ಕೆ ಅನ್ವರ್ಥ ಆಗಿದ್ದಾರೆ ಡಾಕ್ಟರ್ ಕಿಶೋರ್. ಇವರೇ ಈ ಹೊತ್ತಿನ ನಮ್ಮ ಬಾಹುಬಲಿ. ಸುಪ್ರಸಿದ್ಧ ಆಯುರ್ವೇದ ವೈದ್ಯರಾಗಿರೋ ಡಾಕ್ಟರ್ ಕಿಶೋರ್ ಮದ್ದು ಇಲ್ಲದ 10 ರೋಗಗಳಿಗೆ ಮನೆಮದ್ದಿನ ಮೂಲಕವೇ ಜನರಲ್ಲಿ ಜಾಗೃತಿ ಮೂಡಿಸಿದ್ದಾರೆ. ಲಾಕ್ಡೌನ್ ಸಂದರ್ಭದಲ್ಲಿ ಸಾಕಷ್ಟು ಜನರಿಗೆ ಉಚಿತ ಔಷಧ ಕೊಟ್ಟು ಚಿಕಿತ್ಸೆಯನ್ನು ನೀಡಿದ್ದಾರೆ. ಇನ್ನು ವಿಶೇಷ ಅಂದ್ರೆ ದಿಕ್ಕೇ ತೋಚದಂತಾಗಿದ್ದ ಸಾಕಷ್ಟು ಕ್ಯಾನ್ಸರ್ ಪೀಡಿತರಿಗೂ ಚಿಕಿತ್ಸೆ ನೀಡಿದ್ದಾರೆ. ಅಂತೆಯೇ ಕೊರೋನಾ ತಡೆಗಟ್ಟಲು ಆಯುರ್ವೇದ ಔಷಧಿಯ ಸಲಹೆಗಳನ್ನು ಸಾರ್ವತ್ರಿಕವಾಗಿ ಸಾರುತ್ತಿದ್ದಾರೆ. ಭಾರತೀಯರಲ್ಲಿ ಹೆಚ್ಚಾಗಿರುವ ರೋಗ ನಿರೋಧಕ ಶಕ್ತಿಯೇ ಕೊರೋನಾಗೆ ಮದ್ದು ಎಂಬುದನ್ನು ತಿಳಿಸಿ ಇಮ್ಯುನಿಟಿ ಹೆಚ್ಚಿಸಿಕೊಳ್ಳೋದಕ್ಕೆ ಅಗತ್ಯ ಸಲಹೆ ಸೂಚನೆಯನ್ನ ಕೊಡುತ್ತಿದ್ದಾರೆ. ಇನ್ನು ಕೊರೋನಾ ಕಂಟಕದ ದಿನಗಳಲ್ಲಿ ಕಂಗೆಟ್ಟಿರೋ ಕೋತಿಗಳಿಗೂ ಆಹಾರ ನೀಡಿ ಸಲಹಿದ್ದಾರೆ. ಇನ್ನು ಮಹಿಳೆಯರ ಸ್ವಾವಲಂಬಿ ಆಗುವಂತೆ ಮಾಡಲು ಇವರು ತಮ್ಮದೇ ಆಗಿರುವ ಪರಿಣಾಮಕಾರಿ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. 50 ವರ್ಷ ಮೇಲ್ಪಟ್ಟ ಮಹಿಳೆಯರು ಮನೆಯಲ್ಲೇ ಆಯುರ್ವೇದ ಅಂಶಗಳಿರುವ ಬ್ರಾಹ್ಮಿ ಚಟ್ನಿ ಪುಡಿ ತಯಾರಿಸಲು ತರಬೇತಿ ನೀಡಿದ್ದಾರೆ. ಅದನ್ನು ಮಾರಾಟ ಮಾಡುವ ಮೂಲಕ ಆರೋಗ್ಯ ಜಾಗೃತಿಯ ಜೊತೆಗೆ ಮಹಿಳೆಯರ ಸ್ವಾವಲಂಬಿ ಜೀವನಕ್ಕೂ ದಾರಿ ಮಾಡಿಕೊಟ್ಟಿದ್ದಾರೆ. ಹೀಗೆ ತಮ್ಮದೇ ಆಗಿರೋ ದಾರಿಯ ಮೂಲಕ ಸೇವೆ ಸಲ್ಲಿಸುತ್ತಿರೋ ಇವರ ಕಾರ್ಯ ಎಲ್ಲರೂ ಮೆಚ್ಚುವಂತದ್ದಾಗಿದೆ. ಸ್ವಾತಿ, TV5. ಎಸ್, ನನ್ನ ಜೊತೆ ಇದ್ದಾರೆ ಡಾಕ್ಟರ್ CA ಕಿಶೋರ್ ಅವರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮ್ಮ ಬಾಹುಬಲಿ ಅನ್ನೋ ಒಂದು ಕಾರ್ಯಕ್ರಮ ಶುರು ಮಾಡಿದ್ದೆ ಕೊರೋನಾ ಸಂದರ್ಭದಲ್ಲಿ. ಕೊರೋನಾ ವಾರಿಯರ್ಸ್ ಆಗಿ ಮಾನವೀಯತೆಯನ್ನು ಯಾರು ಮಿಡಿತಾ ಇದ್ದಾರೆ ಅಂಥವ್ರು ನಮ್ಮ ಸೀಟಲ್ಲಿ ಕೂತ್ಕೋಬೇಕು ಅನ್ನುವಂಥದ್ದು. ಸೊ ಬಹುಶಃ ವೈದ್ಯರಿಗೆ ಮಾನವೀಯತೆ ಸಾಮಾನ್ಯ ಜನರಿಗಿಂತ ಜಾಸ್ತಿ ಇದ್ದೇ ಇರುತ್ತೆ, ಅದು ಒಂದು ಕಡೆ. ಆದರೆ ನಿಮ್ಮ ಒಂದು ವಿಚಾರವನ್ನು ತೆಗೆದುಕೊಳ್ಳೋದಾದರೆ ಬಹಳ ವೈಶಿಷ್ಟ್ಯತೆಯಿಂದ ಕೂಡಿದಂತಹ ಒಂದಿಷ್ಟು ಸಾಧನೆಗಳು, ವಿವಿಧ ಕ್ಷೇತ್ರಗಳಲ್ಲಿ ನೀವು ಕೆಲಸ ಮಾಡಿದ್ದೀರಿ ಅನ್ನುವಂಥದ್ದು. ಈ ಜರ್ನಿ ಹೇಗೆ ಶುರು ಆಯಿತು ಕೊರೋನಾ ಸಂದರ್ಭದಲ್ಲಿ ಜನರ ಕಷ್ಟಕ್ಕೆ ಸಾಂದರ್ಭಿಕವಾಗಿ ಹೇಳೋದಾದರೆ, ವೈದ್ಯರು ನಾವೆಲ್ಲರೂ ಪೇಷಂಟನ್ನು ನೋಡಬೇಕು,
ಅಥವಾ ನಮಗೆ ರಜಾ ಇಲ್ಲ, ಭಾನುವಾರ ಇಲ್ಲ, 24/7 ಮೀಡಿಯಾದವರು ಹಾಗೆ ಎಲ್ಲ ಟೈಮಲ್ಲೂ ನಾವೆಲ್ಲ ಬೀದಿಗಿಳಿದು ಸ್ಪಂದಿಸಬೇಕು, ಇದು ನಮ್ಮ ಕರ್ತವ್ಯವೇ ಸರಿ. ಆದರೆ ಕೊರೋನಾ ಅಂತ ಬಂದ ತಕ್ಷಣ ಒಬ್ಬ ಶ್ರೀಸಾಮಾನ್ಯ ಜರ್ಜರಿತನಾಗ್ಬಿಟ್ಟ, ಭಯಭೀತನಾಗ್ಬಿಟ್ಟ. ಆಮೇಲೆ ಎಲ್ಲೋ ತಾನು ಕಳೆದು ಹೋಗ್ಬಿಟ್ಟಿದ್ದೀನಿ ಅಂದ್ಕೊಂಡ, ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು. ಆಮೇಲೆ ಅವನ ಮನಸ್ಥಿತಿ ತುಂಬ ಅಚಲವಾಗಿಬಿಟ್ಟಿತ್ತು. ಆ ದುಸ್ಥಿತಿಗೆ ತಾನು ತಂದ್ಕೊಂಡ್ಬಿಡ್ತಕ್ಕಂತಹ ಪರಿಸ್ಥಿತಿಗಳು ನಾವು ಅನೇಕ ಸಂದರ್ಭದಲ್ಲಿ ನೋಡ್ತಿದ್ವಿ. ಒಂದು, ಕೆಲಸ ಇಲ್ಲ, ಸಂಪಾದನೆ ಇಲ್ಲ ಅಂತಕ್ಕಂಥ ಒಂದು ಭಾಗ. ಎರಡನೇದು, ಯಾರನ್ನಾದ್ರೂ ನೋಡಿಬಿಟ್ರೆ ಬಂದ್ಬಿಡುತ್ತೇನೋ, ಅವ್ರ ಅಕ್ಕಪಕ್ಕ ಓಡಾಡ್ಬಿಟ್ರೆ ಬಂದ್ಬಿಡುತ್ತೇನೋ, ಅವ್ರನ್ನ ಬೆಳಗ್ಗೆ ನಾನು ನೋಡಿದ್ದೆ. ಇದೆಲ್ಲ ದಿಸ್ ಇಸ್ ನಾಟ್ ಏನೋ ಅದು ಎಕ್ಸಾಜರೇಟ್ ಮಾಡ್ತಿಲ್ಲ ಸರ್. ಬೆಳಗ್ಗೆಯಿಂದ ನಮ್ಮ ಏರಿಯೆಲ್ಲ ಓಡಾಡ್ತಾ ಇದ್ದಾರೆ ಸರ್, ಅವ್ನು ಕೊರೋನಾ ಇರ್ಬೋದು, ನನಗೂ ಬಂದ್ಬಿಟ್ಟಿದ್ಯಾ, ಪರೀಕ್ಷೆ ಮಾಡಿ ಅಂತಕ್ಕಂಥ ಹಂತದಲ್ಲಿ ಭಯ ಪಡ್ತಕ್ಕಂಥದ್ದು. ಆ್ಯಂಡ್ ಏನೋ ಆವತ್ತಿನ ಕಾಲಕ್ಕೆ ಮೇ ಬಿ 45-50 ಡೇಸ್ ಬ್ಯಾಕು ಈ ಮೊಬೈಲಲ್ಲಿ ಏನು ಕೊರೋನಾ ರಿಲೇಟೆಡ್ ಇನ್ಫಾರ್ಮೇಷನ್ ಬರ್ತಿತ್ತು, ಅದರ ಯೂಸ್ಗಿಂತ ಚೆನ್ನಾಗಿ ಮಿಸ್ಯೂಸು, ಅಬ್ಯೂಸು, ಓವರ್ ಯೂಸು ಜಾಸ್ತಿ ಆಗ್ತಿತ್ತು. ಬಿಕಾಸ್ ಕೆಲವೊಂದು ಕಿಡಿಗೇಡಿಗಳು ಮೊಬೈಲಲ್ಲಿ ನ್ಯೂಸ್ನ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ರು. ಅಥೆಂಟಿಕೇಟೆಡ್ ನ್ಯೂಸ್ನ ಬಿಟ್ಬಿಟ್ಟು ಶ್ರೀಸಾಮಾನ್ಯ ಬಂದಿದ್ದೆಲ್ಲ ಸತ್ಯ ಅಂದ್ಕೊಂಡು ಆಗ್ತಕ್ಕಂಥದ್ದು. ದೆನ್ ಅಫ್ಕೋರ್ಸ್ ನಮಗೆ ಕ್ಲಿನಿಕಲ್ಲಿ ಪೇಷಂಟ್ಸು ನಮ್ಮ ಕೆಲಸ ಏನು ಮಾಡ್ತಿದ್ವಿ ಅದನ್ನು ನಾವು ಮಾಡಲೇಬೇಕಾಗಿತ್ತು. ಬಟ್ ನಿಜವಾದ ಪುರವನ್ನು ಹಿತ ಕಾಯ್ತಕ್ಕಂಥ ಪುರೋಹಿತರಾಗಿ ಏನು ಕೆಲಸ ಮಾಡಬೇಕಿತ್ತು ಅಂದರೆ, ಯಾರಿಗೆ ನೀಡಿದೆ ಅಲ್ಲಿ ನಾವು ಹೋಗಿ ದುಡಿಬೇಕು ಅಂತಕ್ಕಂಥದ್ದು. ನಾವು ಯಾವತ್ತೂ ಹೇಳ್ತೀವಿ, ಒಬ್ಬ ಡಾಕ್ಟರ್ ಆಗಿದ್ದವನು ಹಿ ಶುಡ್ ಬಿ ಅ ಫ್ರೆಂಡ್, ಗೈಡ್ ಆ್ಯಂಡ್ ಫಿಲಾಸಫರ್ ಅಂತ. ಪ್ರಿಸ್ಕ್ರಿಪ್ಷನ್ ಓರಿಯೆಂಟೆಡ್ ಪ್ರಾಕ್ಟೀಸು ಲಾಸ್ಟ್ ಓರಿಯೆಂಟೆಡ್. ಅದಂದರೆ ಒಬ್ಬ ಪೇಷಂಟಾಗಿ ನೀವು ಬಂದರೆ ನಾನು ಔಷಧಿಯನ್ನು ಕೊಟ್ಟು ನಿಮ್ಮನ್ನು ಗುಣಪಡಿಸ್ತೀನಿ ಅಂತಕ್ಕಂಥದ್ದು ಕಟ್ಟ ಕಡೆಯ ಭಾಗ. ಅದನ್ನು ನಿರ್ಲಕ್ಷಿತ ಭಾಗ ಅಂತಲ್ಲ, ಅದರ ಲಾಸ್ಟ್ ಪಾರ್ಟ್ ಅದು. ಫಸ್ಟು ನಿಮಗೆ ಆತ್ಮ ಸಾಂತ್ವನ ಕೊಡ್ತಕ್ಕಂಥದ್ದು, ಸತ್ವ ಚಿಕಿತ್ಸೆಯನ್ನು ಕೊಡ್ತಕ್ಕಂಥದ್ದು, ನಿಮಗೆ ಕಾನ್ಫಿಡೆನ್ಸ್ನ ಬೂಸ್ಟ್ ಮಾಡ್ತಕ್ಕಂಥದ್ದು. ಆಮೇಲೆ ಇನ್ಯಾರಿಗೋ ಬಂತು ಅಂದರೆ ನೀವು ಹೆದರಬೇಡಿ, ಅದರರ್ಥ ನೆಗ್ಲೆಕ್ಟನ್ನೂ ಮಾಡಬೇಡಿ, ಮುಂಜಾಗ್ರತೆಯನ್ನು ವಹಿಸಿದರೆ ನಿಮಗೆ ಈ ಸಮಸ್ಯೆನ ಬರಲಾರ್ದು. ಈ ಥರದನ್ನು ನಾವು ಕೆಲಸ ಕೊಟ್ಕೊಂಡು ಒಂದು ತಂಡವನ್ನು ಫಸ್ಟ್ ಕಟ್ಕೊಂಡ್ವಿ. ಸಮಾನ ಮನಸ್ಕರು ನಾವೆಲ್ಲರೂ ಯಾರೆಲ್ಲ ಸಮಾಜಕ್ಕೆ ನುಗ್ಗಿ ದುಡಿತೀವಿ. ಆಮೇಲೆ ಅಫ್ಕೋರ್ಸ್ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು, ನಮ್ಮ ಸಂಸಾರದ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು. ಹೀಗಾಗಿ ಬೆಳಗಿಂದ ಮನೆ ದಾಟಿದ್ರೆ ನಮ್ಮದೆಲ್ಲ ಪ್ರಿಕಾಷನ್ಸ್ನ ನಾವು ತೊಗೊಂಡು ಬೀದಿಗೆ ಇಳಿತಾ ಇದ್ವಿ. ತಿರ್ಗಾ ಮನೆಗೆ ಬಂದಮೇಲೆ ನಮ್ಮ ಸ್ವಚ್ಛತಾ ಕಾರ್ಯಕ್ರಮವನ್ನು, ಸ್ಯಾನಿಟೈಸೇಷನ್ನ ಮಾಡಿಕೊಂಡು ವಾಪಸ್ ಮನೆ ಒಳಗೆ ಹೋಗ್ತಕ್ಕಂಥದ್ದನ್ನು ಫಸ್ಟ್ ನಾವು ಮಾಡ್ಕೊಂಡ್ವಿ. ನೆಕ್ಸ್ಟ್ ನಮಗೆ ತೋಚಿದ್ದು, ಅನೇಕರು ಸರ್ ವಿ ವಾಂಟ್ ಟು ಡೂ ಸಮಥಿಂಗ್, ನಾವು ಹೊರಗೆ ಬರಲ್ಲ, ಅದನ್ನು ನಾವು ಮನೇಲೇ ಇರ್ತೀವಿ, ವಿ ವಾಂಟ್ ಟು ಕಾಂಟ್ರಿಬ್ಯೂಟ್ ಸಮಥಿಂಗ್ ಅಂತ. ನೀವು ಯಾವಾಗ ದುಡ್ಡನ್ನು ಪೂಲ್ ಮಾಡೋಕ್ಕೆ ಶುರು ಮಾಡ್ತೀರಾ, ಅದರ ಅಗೇನ್ ಮಿಸ್ಯೂಸ್ ಆಗ್ತಕ್ಕಂಥ ಸಾಧ್ಯತೆಗಳು ಬಹಳ ಜಾಸ್ತಿ. ಅದು ಪಿಲ್ಫರ್ ಆಗಿಬಿಡುತ್ತೆ, ಹಾಗಾಗುತ್ತೆ, ಹೀಗಾಗುತ್ತೆ. ಎಲ್ಲ ಯೋಚನೆ ಮಾಡಿಬಿಟ್ಟು ಎಂಡ್ ಟು ಎಂಡ್ ಒಂದು ಕನೆಕ್ಟ್ ಮಾಡಬೇಕು ಅಂತ, ಎಸ್ಪೆಷಲಿ ಥ್ಯಾಂಕ್ಸ್ ಟು ಆಲ್ ದಿ ಕರ್ನಾಟಕ ವುಮೆನ್, ಸೀನಿಯರ್ ವುಮೆನ್ನು. ಎಷ್ಟೋ ಜನ ತರಕಾರಿ ಕೊಡ್ತೀವಿ ಅಂದರು, ಕಟ್ ಮಾಡಿಕೊಡ್ತೀವಿ ಅಂದರು, ಒಬ್ಬರು ವಾಶ್ ಮಾಡಿಕೊಡ್ತೀವಿ ಅಂದರು, ಒಬ್ಬರು ಬಾಯ್ಲ್ ಮಾಡಿಕೊಡ್ತೀವಿ. ಇಲ್ಲೆಲ್ಲ ಅಗ್ರಿಗೇಷನ್ನ ಮಾಡಿ ವಿ ವಿಲ್ ಗಿವ್ ಫುಡ್ ಟು ದಿ ಡಿಸರ್ವಿಂಗ್ ಅಂತ. ಅವಾಗ ಡಿಸರ್ವಿಂಗ್ ಯಾರು? ಡಿಸರ್ವಿಂಗ್ ಅಂತ ಪ್ರಶ್ನೆ ಬಂದಾಗ ವೆನ್ ಇಟ್ ಕಮ್ಸ್ ಮೋಸ್ಟ್ ಆಫ್ ದ ಪೀಪಲ್, ಎಷ್ಟೋ ಕಾನ್ಸೆಪ್ಟ್ಸ್ ನಾವು ಕ್ಯಾನ್ಸರ್ ಮೆಡಿಸಿನ್ ಕೊಟ್ಟಾಗಲೂ ಕೂಡ ಅದರ ಮಿಸ್ಯೂಸ್ ಆಗ್ತಕ್ಕಂಥ ಸಾಧ್ಯತೆಗಳನ್ನ ನಾವು ಸ್ಕ್ರೀನಿಂಗಲ್ಲಿ ಅನೇಕ ಸಂದರ್ಭದಲ್ಲಿ ನೋಡ್ತಿದ್ವಿ. ನಮಗೊಂದು ವುಮೆನ್ ಹಾರ್ಲಿಕ್ಸ್ ಕೊಟ್ಬಿಡಿ, ನಮಗೆ ವಿಟಮಿನ್ ಇ ಕೊಟ್ಬಿಡಿ, ನಮ್ಮ ಬಿ ಕಾಂಪ್ಲೆಕ್ಸ್ ಕೊಟ್ಬಿಡಿ ಅಂತ. ಯಾವ ಹಾಸ್ಪಿಟ್ಲಲ್ಲಿ ತೋರಿಸ್ತಾ ಇದ್ದಾರೆ ಅಂತ ಕೇಳಿದಾಗ ಹಾಸ್ಪಿಟ್ಲಲ್ಲಿ ಕ್ಯಾನ್ಸರ್ ಡಿಪಾರ್ಟ್ಮೆಂಟ್ ಇಲ್ಲ, ಅಂಥ ಒಂದು ಕ್ಯಾನ್ಸರ್ ಹಾಸ್ಪಿಟಲ್ನ ಹೆಸರು ಹೇಳ್ತಾ ಇರ್ತಕ್ಕಂಥದ್ದು. ಈ ಥರದ್ದೆಲ್ಲ ನಾವು ನೋಡಿಕೊಂಡು ಪರಿಶೀಲನೆ ಮಾಡಿ ಪತ್ತೆ ಹಚ್ಚಿ ಇನ್ಕ್ಲೂಷನ್ ಕ್ರೈಟೀರಿಯಾ, ಎಕ್ಸ್ಕ್ಲೂಷನ್ ಕ್ರೈಟೀರಿಯಾ ಮಾಡಿಕೊಂಡು ದೆನ್ ವಿ ಡಿಸೈಡೆಡ್ ವಿ ಹ್ಯಾವ್ ಟು ಡೂ ಸಮಥಿಂಗ್ ಅಂತ. ಸೊ ಲಾಕ್ಡೌನ್ ಸೆಕೆಂಡ್ ಫೇಸ್ 1 ಡೇ 2 ನಾವೇ ಬೀದಿಗಿಳಿದ್ವಿ. ಜನತಾ ಕರ್ಫ್ಯೂ ದಿವಸ ಇದೆಲ್ಲ ಗೊತ್ತಿತ್ತು, ಬಿಕಾಸ್ ಮೆಡಿಕಲ್ ಪ್ರೊಫೆಷನು ಜಾಗತಿಕವೆಲ್ಲ ನೋಡ್ತಿದ್ದಾಗ ಲಾಕ್ಡೌನ್ ಆಗುತ್ತೆ ಅಂತಕ್ಕಂಥ ಗೊತ್ತಿತ್ತು. ಅದರ ಇಂಪ್ಯಾಕ್ಟು, ಅದರ ಸೀರಿಯಸ್ನೆಸ್ಸು, ಭಾರತದಲ್ಲಿ ಎಷ್ಟು ಮಟ್ಟಿಗೆ ಎನ್ಫೋರ್ಸ್ಮೆಂಟ್ ಇರುತ್ತೆ, ಇವೆಲ್ಲ ಕೆಲವೊಂದು ಯಕ್ಷ ಪ್ರಶ್ನೆಗಳು ನಮ್ಮಲ್ಲೂ ಇತ್ತು. ಹೇಗೆ ನಾವು ದುಡುಕಬೇಕು, ಎಷ್ಟು ಇಂಟೆನ್ಸಿಟಿಲಿ ನಾವು ಸಮಾಜದ ಮಧ್ಯೆ ಹೋಗಬೇಕು, ಆ ವಿಗರಾಸಿಟಿ ಏನಿರುತ್ತಲ್ಲ, ಪೆನಿಟ್ರೇಷನ್ನ. ಸೊ ನಾನೂ ಮಾಡ್ತೀನಿ ಅನ್ನೋಕ್ಕೂ ನಾನೇ ಮಾಡ್ತೀನಿ ಅನ್ನೋಕ್ಕಂತ ಭಾಳ ಡಿಮಾರ್ಕೆಟೆಡ್ ಡಿಫ್ರೆನ್ಸ್ ಇದೆ. ಸೊ ನಾನೇ ಮಾಡ್ತೀನಿ ಅನ್ನೋ ಒಂದು ತಂಡವನ್ನು ನಾವು ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ, ಡಾಕ್ಟರ್ಗಳು, ಸೋಷಿಯಲ್ ಸರ್ವಿಸಲ್ಲಿರ್ತಕ್ಕಂಥವ್ರು, ಸಮಾಜದ ಮುಖ್ಯವಾಹಿನಿರ್ತಕ್ಕಂಥವ್ರು, ಕಾರ್ಪೊರೇಟ್ಸು, ಕಾಮನರ್ಸು ಎಲ್ಲರದು ಒಂದು ಸೇರಿಸ್ಕೊಂಡು ವಿ ವಿಲ್ ಡೂ ಸಮಥಿಂಗ್ ಅಂತ. ಸೊ ಸರ್ಟನ್ ಟೈಲರ್ಸ್ನ ಫಸ್ಟ್ ನಾವು ಹೇಳಿದ್ವಿ, ಬಿಕಾಸ್ ದೇ ಹ್ಯಾವ್ ನೋ ಜಾಬ್. ಟೈಲರ್ ಅಂಗಡಿ ತೆಗಿಯಲ್ಲ, ಟೈಲರ್ಗೆ ಕೆಲಸ ಇಲ್ಲ. ಸೊ ಬಟ್ಟೆ ಕೊಟ್ವಿ, ಸಿಂಪಲ್ ಪರಿಶುದ್ಧವಾದಂಥ ಹೊಸ ಬಟ್ಟೆಯನ್ನು ಕೊಟ್ವಿ. ಒಂದು ಮಾಸ್ಕ್ ಏನು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಇದೆ, 7/9 ಮಾಡು, ಅದು ಮಾಡು, ಇದು ಮಾಡು ಅಂತ, ಅದನ್ನು ಮಾಡಿಸಿ ನೀನು ಕೊಡು, ನಿನಗೊಂದು ಬೆಂಬಲ ಬೆಲೆ ಅಂತ ಕೊಡ್ತೀವಿ, ಆ ಮಾಸ್ಕನ್ನು ಖರೀದಿ ಮಾಡ್ತೀವಿ ಅಂತ ಹೇಳಿ. ಆಮೇಲೆ ನಾವು ಯಾವಾಗ ಮಾಸ್ಕನ್ನು ಹಾಕ್ಕೊಂಡು ತಿರುಗಾಡೋಕ್ಕೆ ಶುರು ಮಾಡಿದ್ವು, ದಟ್ ಮಾಸ್ಕ್ ವಾಸ್ ಸಮಥಿಂಗ್ ಯುನೀಕ್, ವೆರಿ ಡಿಫ್ರೆಂಟ್. ಸೊ ಇದು ನಮಗೂ ಕೊಡಿ ಅಂತ ಅವ್ರನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡ್ತಕ್ಕಂಥ ಒಂದು ಕೆಲಸ ಆಯಿತು. ಆಮೇಲೆ ನಾವು ಯಾವಾಗ ಊಟವನ್ನು ಕೊಡಲಿಕ್ಕೆ ಶುರು ಮಾಡಿದ್ವಿ, ಎಷ್ಟೋ ಜನ ತರಕಾರಿ ಕೊಟ್ಟರು, ದಿನಸಿ ಕೊಟ್ಟರು, ಪದಾರ್ಥಗಳನ್ನು ಕೊಟ್ಟರು. ಅದು ಕೊಟ್ಟಾಗ ನಾವು ಫ್ರೀ ಡಿಸ್ಟ್ರಿಬ್ಯೂಷನ್ ಅಂದಾಗ ಎಷ್ಟೋ ತುಂಬ ವೆಲ್ ಆಫ್ ಜನ ಕೂಡ ಬಂದು ಕ್ಯೂಯಲ್ಲಿ ನಿಂತ್ಕೊಂಡ್ರು. ಆ್ಯಂಡ್ ಇನ್ಫ್ಯಾಕ್ಟ್ ವೆರಿ ಸಾರಿ ಟು ಸೇ,
ಎಷ್ಟೋ ಜನ ಅದನ್ನು ಲೇವಡಿ ಮಾಡೋರು, ಚೆನ್ನಾಗಿ ಆರ್ಥಿಕವಾಗಿ ಚೆನ್ನಾಗಿದ್ದಾರೆ, ಬಂದು ಕ್ಯೂಲ್ ನಿಂತಿದ್ದಾರೆ ಫ್ರೀಯಾಗಿ ಇಡ್ಲಿ ತಿನ್ನೋಕ್ಕೆ, ಫ್ರೀಯಾಗಿ ದೋಸೆ ತಿನ್ನೋಕ್ಕೆ ಅಂತ. ಬಟ್ ದಸ್ ನೋ ಅಬ್ಜೆಕ್ಷನಬಲ್ ಥಿಂಗ್ ಬಿಕಾಸ್ ದ ಫುಡ್ ವಾಸ್ ಫಾರ್ ಎವ್ರಿಥಿಂಗ್. ಅಂಥ ಒಂದು ಗ್ರೇಟ್ ಜೆಂಟ್ಲ್ಮೆನ್ನು, ಸರ್ ಇನ್ನು ಎಷ್ಟು ದಿವಸ ಬೇಕಾದ್ರೂ ಲಾಕ್ಡೌನ್ ಆಗಲಿ, ಐ ವಾಂಟೆಡ್ ಟು ಟೆಸ್ಟ್, ನೀವು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡ್ತಿದ್ದೀರಾ, ಕ್ಲೀನ್ ಆಗಿದೆಯಾ, ಹೈಜೆನಿಕ್ ಆಗಿದೆಯಾ, ಅಡುಗೆ ಗುಣಮಟ್ಟ ಚೆನ್ನಾಗಿದೆಯಾ, ನೀವು ಯಾವುದೇ ಡಿಸ್ಕ್ರಿಪ್ಷನ್ದ ಊಟ ಕೊಡ್ತಾ ನಾನು ನೋಡಬೇಕಿತ್ತು, ಐ ಆಮ್ ಕನ್ವಿನ್ಸ್ಡ್ ಇನ್ನು ಎಷ್ಟು ಸಕಾರ ನಾನು ತಿಂಡಿ ಕೊಡ್ತೀನಿ ತಾತ ಮುಂದೆ ಬಂದರು. ಸೊ ಈ ಥರದ್ದು ಸಮಾಜವನ್ನು ನೀವು ಮುಕ್ತವಾಗಿ ಆಹ್ವಾನಿಸಿದಾಗ, when you open that, we are open for everything, for a positive change in society ಅಂತ ಅನೇಕ ಸಕಾರಾತ್ಮಕ ಮನಸ್ಸುಗಳು ನಮ್ಮ ಜೊತೆ ಬರ್ತವೆ ಅಂತಕ್ಕಂಥದ್ದಕ್ಕೆ ಈ ಲಾಕ್ಡೌನ್ ಪೀರಿಯಡ್ಡು ನಮಗೊಂದು ಒಳ್ಳೆ ನಿದರ್ಶನ. ಅನೇಕ ಒಳ್ಳೆ ಸಮಾನ ಮನಸ್ಕ, ಸಕಾರಾತ್ಮಕ, ಸಮಷ್ಟಿ ಪ್ರಜ್ಞೆ ಚಿಂತೆ ಮಾಡ್ತಕ್ಕಂಥ ಜನರು ನಮ್ಮ ಜೊತೆ ಸೇರಿದ್ರು ಅಂತಕ್ಕಂಥದ್ದು. ನೆಕ್ಸ್ಟ್ ನಮಗೆ ಗೊತ್ತಾಗಿದ್ದು ಮೇ ಬಿ ಅರೌಂಡ್ 4th or 5th ಡೇ ದ ಕ್ಯಾಟಲ್ಸ್ ವೇರ್ ವಿತೌಟ್ ಫೀಡ್, ಗ್ರೀನ್ ಫುಡ್ ಸಿಗ್ತಾ ಇರಲಿಲ್ಲ, ಟ್ರಾನ್ಸ್ಪೋರ್ಟೇಷನ್ ಇರ್ತಾ ಇರಲಿಲ್ಲ. ಆವತ್ತಿನ ಕಾಲದಲ್ಲಿ ಹೊಲದಿಂದ ಕಟ್ ಮಾಡಿ ಕೊಡ್ತಕ್ಕಂಥ ಡ್ರೈವರ್ ಹಸುಗೆ ಊಟ ಕೊಡೋಕ್ಕೆ ಹಿಂದೇಟು ಹೊಡಿತಿದ್ದ. ಇಂಥ ಸಂದರ್ಭದಲ್ಲಿ ಮನುಷ್ಯರನ್ನು ಬದುಕಿಸೋದು ಎಷ್ಟು ಮುಖ್ಯವಾಗಿತ್ತೋ, ನಮ್ಮ ಸುತ್ತಮುತ್ತಲು ನಮ್ಮ ಜೊತೆ ಇರುವಂತಹ ಪ್ರಾಣಿಗಳನ್ನು ಕೂಡ ನಾವು ಬದುಕಿಸ್ಕೊಳ್ಬೇಕಾಗಿರುವಂಥದ್ದು ಬಹಳ ಮುಖ್ಯವಾಗಿತ್ತು. ದೇವರಾಯನದುರ್ಗ ಇಂಥ ಜಾಗಕ್ಕೆ ಹೋಗಿ ನೀವು ಅಲ್ಲಿನ ಕೋತಿಗಳಿಗೆ ಮತ್ತು ನಮ್ಮ ಸುತ್ತಮುತ್ತಲು ಇರುವಂತಹ ಬಹಳಷ್ಟು ಹಸುಗಳನ್ನು ಕೂಡ ರಕ್ಷಣೆ ಮಾಡುವಂಥ ಕೆಲಸ ಮಾಡಿದ್ದೀರಿ ಅನ್ನುವಂಥದ್ದು. ಈ ಚಿಂತನೆ ಹೇಗೆ ಬಂದಿದಂಥದ್ದು ಕಿಶೋರ್ ಅವರೇ? ನಾಯಿನ ಮುಟ್ಬಿಟ್ರೆ ಕೊರೋನಾ ಬರುತ್ತೆ. ಅನೇಕ ಮಾಧ್ಯಮದಲ್ಲಿ ನಾಯಿಯಿಂದ ಕೊರೋನಾ, ಬಿಕಾಸ್ ನಾನು ಶ್ವಾನಪ್ರಿಯ, ಐ ಲವ್ ಡಾಗ್ಸ್ ದ ಕೋರ್, ನಾನು ನಾಯಿನ ಖರೀದಿ ಮಾಡಿಲ್ಲ ಮಾರಲ್ಲ ಅಂತಕ್ಕಂಥ ಹಟ್ಟದಲ್ಲಿರೋನು. ಸೊ ಹಾಗಾಗಿ ನಾಯಿಯಿಂದ ಕೊರೋನಾ ಬಂದ್ಬಿಟ್ಟು ಅಂದಾಗ ಫಸ್ಟ್ ಅದಕ್ಕಾಗಿ ನಾನು ಒಂದು ಬೆಂಬಲವಾಗಿ ನಾನು ನಿಲ್ಬೇಕಾಗಿತ್ತು. ನಾನು ನಾಯಿ ಸಾಕಿದ್ದೀನಿ, ನಾಯಿಯಿಂದ ಕೊರೋನಾ ಬರಲ್ಲ ಅಂತ ಒಂದು ವೆಟರ್ನರಿ ಡಾಕ್ಟರ್ಸ್ನ ತಂಡ ಕಟ್ಕೊಂಡ್ವಿ. ಅವ್ರ ಕಡೆಯಿಂದ ಅವೇರ್ನೆಸ್ ಕೊಡೋದು ಶುರು ಮಾಡಿದ್ವಿ. ಸ್ಟ್ರೇ ಡಾಗ್ಸ್ ವೇರ್ ವಿತೌಟ್ ಫುಡ್, ಮನೆಯಿಂದ ಜನ ಈಚೆ ಬರ್ತಿರಲಿಲ್ಲ. ಎಷ್ಟೋ ಜನ ಅಪಾರ್ಟ್ಮೆಂಟ್ಸಲ್ಲಿ ಪ್ರೊಡ್ಯೂಸ್ನ ಬಿಸಾಕ್ತಿದ್ರು. ಕೋತಿಗಳು, ನಾವು ದೇವರಾಯನದುರ್ಗ, ಸಾವಂತದುರ್ಗ, ಮುತ್ತತ್ತಿ ಇಲ್ಲೆಲ್ಲ ನಾವು ಹೊಡೆದಾಗ ಅನೇಕ ಕೋತಿಗಳು ಲಾಕ್ಡೌನಲ್ಲಿ ಮೇ ಬಿ 6th or 7th ಡೇ ಎಂಥ ಒಂದು ಹೃದಯ ವಿದ್ರಾವಕ ಘಟನೆ ನಿಮ್ಮ ಜೊತೆ ಹಂಚ್ಕೊಳ್ಬೇಕು. ಸಾಮಾನ್ಯ ಕೋತಿ ತನ್ನ ಮಗುನ ಬಿಡಲ್ಲ, ಕಟ್ಕೊಂಡೇ ಇರುತ್ತೆ. ಎಂಥ ಪರಿಸ್ಥಿತಿಲೂ ನಿಮ್ಮನ್ನು ಪರಿಚುತ್ತೆ, ನಿಮ್ಮ ಮೇಲೆ ಚೀರಾಡುತ್ತೆ, ತನ್ನ ಕಂದಮ್ಮನನ್ನು ಪಕ್ಕಕ್ಕೆ ಬಿಟ್ಬಿಟ್ಟು ಅದು ಬರಲ್ಲ. ಅದಕ್ಕೆ ಎಷ್ಟು ಡೆಸ್ಪರೇಟ್ ಆಗಿಬಿಟ್ಟಿತ್ತು ಅಂತ, ಊಟ ಇಲ್ಲ ನೀರಿಲ್ಲ, ಅದಕ್ಕೆ ಬದುಕಿದ್ರೆ ಸಾಕು ಅಂತ ನಾವು ಏನೋ ಊಟ ಕೊಡಬೇಕು ಅಂತ ಹೋದಾಗ ಆ ಮಗುನ ಹಿಂಗೆ ಬಿಟ್ಬಿಟ್ಟು ಊಟ ಕೊಡು ಅಂತ ಕೇಳ್ತು. ಅಂದರೆ ದಟ್ ವಾಸ್ ಅ ವೆರಿ ಒಂಥರ ಮನಸ್ಸು ಕಲಕ್ತಕ್ಕಂಥ ಒಂದು ಸಂದರ್ಭ. ನಾವು ಯಾವುದೋ ಬಾಣಂತಿ ಹತ್ರ ಫೀಡಿಂಗ್ ಬಾಟಲ್ ತೊಗೊಂಡು ಹಾಲು ತೊಗೊಂಡು ಆ ಪುಟ್ಟ ಕೋತಿ ಶಿಶು ಮಗುಗೆ ಆ ಫೀಡಿಂಗ್ ಬಾಟಲ್ ಹಾಲು ಕೊಡಿಸಿ ಜೋಡಿಸ್ತಕ್ಕಂಥ ಒಂದು ಆತ್ಮಸಂತೃಪ್ತಿ ನಮ್ಮದು. ಈ ಕೋಆರ್ಡಿನೇಷನ್ ಹೆಂಗೆ ಕೆಲಸ ಮಾಡುತ್ತೆ ಈ ಸಂದರ್ಭದಲ್ಲಿ, ಒಳ್ಳೆ ಚಿಂತನೆ ಇಟ್ಕೊಂಡ್ರೆ ಜನ ಹೆಂಗೆ ಬರ್ತಾರೆ. ಆಮೇಲೆ ನಾವು ಯಾವುದೋ ಸರ್ಕಾರಕ್ಕೆ ಅಪೇಕ್ಷೆಗಳು, ನಿರೀಕ್ಷೆಗಳು, ಅಥವಾ ಯಾವುದೋ ಅನುದಾನ ಬರಬೇಕು, ಅಥವಾ ಒಂದು MLA ಬರಬೇಕು, ಕಾರ್ಪೊರೇಟರ್ ಬರಬೇಕು, ಯಾವುದೋ ನಿರೀಕ್ಷೆ ಇಲ್ಲದೆ ನಾವು ಧುಮುಕಿದ್ರೆ ಹೇಗೆ ಜನ ನಮ್ಮ ಜೊತೆ ಬರ್ತಾರೆ ಅನ್ನೋಕ್ಕೆ ಥಾಟ್ ಪ್ರೊಸೆಸ್ ಇಸ್ ಅ ವೆರಿ ಡಿಫ್ರೆಂಟ್ ಅಪ್ರೋಚ್ ನಾವು ನೋಡ್ತಕ್ಕಂಥದ್ದು. ಎಲ್ಲ ಫುಡ್ ಇಂಡಸ್ಟ್ರೀಸ್ ಬಂದಾಯಿತು. ಲಾಕ್ಡೌನ್ ಫಸ್ಟ್ 10 days 15 days ಅಂದಾಗ ಎಲ್ಲರೂ ಬೇಕರಿಗಳನ್ನ ಬಾಗಿಲಾಕ್ಬಿಟ್ರು. ಅಫ್ಕೋರ್ಸ್ ನಾನೊಬ್ಬ ಆಯುರ್ವೇದ ವೈದ್ಯನಾಗಿ ಬೇಕರಿ ಪದಾರ್ಥವನ್ನು ಮನುಷ್ಯರನ್ನೂ ತಿನ್ನಬಾರ್ದು ಅಥವಾ ನಾಯಿಗೂ ತಿಂತಕ್ಕಂಥದ್ದು ಒಳ್ಳೆಯದಲ್ಲ, ಮೈದಾ ಅಂತೆಲ್ಲ ಹೇಳ್ತೀನಿ, ಅದು ವಾಸ್ತವೇನೂ ಹೌದು. ಆದರೆ ಸಾವಿರಾರು ಬೇಕರಿಗಳು ಆ ಸಂದರ್ಭದಲ್ಲಿ ಪ್ರೊಡ್ಯೂಸನ್ನು ಇಟ್ಕೊಂಡು ಬಾಗಿಲು ಹಾಕ್ಬಿಟ್ರು. ಬ್ರೆಡ್ಡು, ಬಿಸ್ಕೆಟು, ಬನ್ನು, ರಸ್ಕ್, ಎವ್ರಿಥಿಂಗ್ ದೇ ಹ್ಯಾಡ್ ಇನ್ ಸ್ಟೋರ್, ಬಟ್ ದೇ ಹ್ಯಾಡ್ ಟು ಕ್ಲೋಸ್ ದ ಡೋರ್ ಬಿಕಾಸ್ ಆಫ್ ದಿ ಗೌರ್ಮೆಂಟ್ ಪಾಲಿಸಿ. ಏನು ಮಾಡ್ತೀರಾ? ಸೊ ಅವ್ರಿಗೆ ನಾವೇನು ಹೇಳಿದ್ವಿ, ಒಂದು ಸಾಂಕೇತಿಕ ಬೆಂಬಲ ಬೆಲೆ ಅಂತ ಕೊಡ್ತೀವಿ. ಅದಕ್ಕೆ MRP ಡಿಸ್ಕೌಂಟು 20% ಎಲ್ಲ ಇಲ್ಲ, ಹೇಗಿದ್ರು ಬಿಸಾಕ್ತಿದ್ದೀರಿ, ಒಂದಿಷ್ಟು ಬೆಲೆಗೆ ಅಂತ ಕೊಡಿ. ಅದನ್ನು ತೊಗೊಂಡು ವಿ ಸ್ಟಾರ್ಟೆಡ್ ಫೀಡಿಂಗ್ ಸ್ಟ್ರೇ ಡಾಗ್ಸ್. ಸೊ ದ ಸ್ಟ್ರೇ ಡಾಗ್ಸ್ ವಾಸ್ ಫುಲ್ ಆಫ್ ಫುಡ್. ಪರ್ಸಿಸ್ಟೆಂಟಾಗಿ ಪೀರಿಯಾಡಿಕ್ ಆಗಿ ಒಂದು ಪ್ರೊಡ್ಯೂಸ್ ಖಾಲಿ ಆದಮೇಲೆ, ಅಥವಾ ಸರ್ ನನಗೇನು ಕಾಮರ್ಸ್ ಅಂತ ಬೇಡ, ನಂದು ಒಂದು ಕಾಂಟ್ರಿಬ್ಯೂಷನ್ ನೀವೇನು ಕೊಡ್ತೀವಿ ಕೊಡಿ, ರಾ ಮೆಟೀರಿಯಲ್ ನಾನು ಬೇಕ್ ಮಾಡಿಕೊಡ್ತೀನಿ, ಬಿಕಾಸ್ ನನ್ನ ಲೇಬರ್ ಕೆಲಸ ಸಿಕ್ಕರೆ ಸಾಕು, ಬಿಕಾಸ್ ಲೇಬರ್ಸ್ಗೆ ಅವರು ಸಾಕಬೇಕು. ಸೊ ಇಟ್ ವಾಸ್ ಎ ವಿನ್ ಸಿಚುವೇಶನ್. ಅವರು ಲೇಬರ್ಗೆ ಬೇಸಿಕ್ ದುಡ್ಡು ಬರೋದು, ಲೈಟ್ ಬಿಲ್, ವಾಟರ್ ಬಿಲ್ ಕಟ್ತಕ್ಕಂಥದ್ದಾಗೋದು. ಆ ಪ್ರೊಡ್ಯೂಸ್ನ ತೊಗೊಂಬಂದು ನಾವು ಇಲ್ಲಿ ನಾಯಿ ಕೊಟ್ವಿ, ಅಲ್ಲಿ ಕೋತಿ ಕೊಟ್ವಿ. ಇನ್ಫ್ಯಾಕ್ಟ್ ವೆಜಿಟೇಬಲ್ ಮಂಡಿಗೆ ವಿ ವೆಂಟ್ ಆ್ಯಂಡ್ ಕೋಆರ್ಡಿನೇಟೆಡ್. ಏನು ಮಾಡ್ತೀರಪ್ಪ ಅಂತ, ಒಂದು ಬರ್ತಾ ಇಲ್ಲ, ಬರುವಂಥ ತರಕಾರಿನ ಕೊಂಡ್ಕೊಳ್ಳಲ್ಲ. ಅವತ್ತಿನ ಕಾಲ ಹೇಗಿತ್ತು ಅಂದರೆ, ತರಕಾರಿನ ಮುಟ್ಬಿಟ್ರೆ ಕೊರೋನಾ ಬರುತ್ತೆ ಅಂತ ಅನೇಕ ಎಲೀಟ್ ಲೆವೆಲಲ್ಲಿ, ನಾಟ್ ಅಟ್ ಅ ಲೋಯರ್ ಲೆವೆಲ್, ಅಪಾರ್ಟ್ಮೆಂಟ್ಸು, ಹೈಲಿ ಕಾರ್ಪೊರೇಟ್ ಸೆಗ್ಮೆಂಟು, ಅಲ್ಲಿ ವಾತಾವರಣ ಹೇಗಿತ್ತು ಅಂದರೆ ತರಕಾರಿ ಮುಟ್ಟಲ್ಲ, ತರಕಾರಿನೇ ತಿನ್ನಲ್ಲ, ಬೇಕಾದ್ರೆ ನಾನು ಅನ್ನ ದಾಲ್ ತಿನ್ಕೊಂಡು ಇದ್ಬಿಡ್ತೀನಿ, ಹೊಸಲಿಂದ ದಾಟಲ್ಲ. ಕರೆಕ್ಟ್, ಸೆಡ್ ಆ್ಯಂಡ್ ಡನ್, ಎವ್ರಿಥಿಂಗ್ ಇಸ್ ರೈಟ್. ಬಟ್ ಬಂದಿರತಕ್ಕಂಥ ಗ್ರೀನ್ ಪ್ರೊಡ್ಯೂಸ್ನ ನೀವು ಹೇಗೆ ಬಿಸಾಕ್ತೀರಿ? ಗಗನಕ್ಕೇರಿತ್ತು ಬೆಲೆಗಳು. ಎಷ್ಟೋ ಸಂದರ್ಭದಲ್ಲಿ ದ್ರಾಕ್ಷಿನ ಬೀದಿಗೆ ಬಿಸಾಕಿದ್ದನ್ನು ನೋಡಿದ್ವಿ, ಟೊಮೆಟೊನ ಬೀದಿಗೆ ಬಿಸಾಕಿದ್ದನ್ನು ನೋಡಿದ್ವಿ, ಲಾರಿ ವೆಜಿಟೇಬಲ್ಸ್ನ, ಫ್ರೂಟ್ಸ್ನ, ಬಿಕಾಸ್ ದೇ ವರ್ ನೋ ವೆಂಡರ್ಸ್. ಮಿಡ್ಲ್ ಮೆನ್ನು ಆವತ್ತಿನ ಕಾಲಕ್ಕೆ ಹಿಂದೆ ಹೋಗ್ಬಿಟ್ರು. ದಟ್ ವಾಸ್ ಇನ್ ಎ ವೇ ಗುಡ್ ಟು ಅಸ್. ಸೊ ಹಾಗಾಗಿ ವಿ ಔಟ್ಸೋರ್ಸ್ ಕ್ಯಾಟ್ಲ್. ಸೊ ಕ್ಯಾಟ್ಲಿಗೆ ಈ ವೆಜಿಟೇಬಲ್ ಫೀಡ್ಸ್ ಎಲ್ಲ ಎತ್ಕೊಂಡೋಗಿ ಆ ಕ್ಯಾಟ್ಲಿಗೆ ಕೊಡ್ತಕ್ಕಂಥದ್ದು ಒಂದು ಮಾಡಿದ್ವಿ.
ಕ್ಯಾಟಲ್ಗೆ ನೀವು ಹುರುಳಿಕಾಯಿ ಕೊಟ್ಟರು ಒಂದೇ, ಸೌತೆಕಾಯಿ ಕೊಟ್ಟರು ಒಂದೇ, ಹುಲ್ಲು ಕೊಟ್ಟರು ಒಂದೇ. ಆ ಮೊಮೆಂಟ್ಗೆ ಅದೊಂದು ಸೇವೆ ಅನ್ನೋಕ್ಕಿಂತ ಹೆಚ್ಚಾಗಿ ಆ ಪದವನ್ನು ನಾನು ಬಳಸೋದೇ ಇಲ್ಲ. ಅದೊಂದು ರೆಸ್ಪಾನ್ಸಿಬಿಲಿಟಿ ಅಂತ ಬಳಸ್ತೀನಿ. ಬಿಕಾಸ್ ನಾನಲ್ಲಂದ್ರೆ ಇನ್ಯಾರೋ ಅದನ್ನು ಮಾಡ್ತಾಯಿದ್ರು. ವಾಟ್ ಐ ಡಿಡ್ ವಾಸ್ ಓನ್ಲಿ ಮಾಡ್ರೇಷನ್ ಆ್ಯಂಡ್ ಅಗ್ರಿಗೇಷನ್ ಜಾಬ್. ಸೊ ಅಲ್ಲಿ ದುಡ್ಡಿಗಿಂತ ಹೆಚ್ಚಾಗಿ ಜನ ಸೇರಿದ್ರು. ಆ ನೀಡು ಮತ್ತು ನೆಸೆಸಿಟಿ ಎಲ್ಲಿತ್ತು ಮತ್ತು ಯಾರು ಕೊಡ್ತೀವಿ ಅಂತ ಮುಂದೆ ಬಂದರು. ಒಂದು ಮ್ಯಾನು, ಮಸಲ್ಲು, ವಿತೌಟ್ ಮನಿ, 3 ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ, ಮೆನ್, ಮಸಲ್ ಆ್ಯಂಡ್ ಮನಿ ಅಂತ. ವಿತೌಟ್ ಮನಿ ಕೂಡ ಈ ಥರದ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ಬೋದು ಅಂತ ಒಂದು ಕನ್ಸೆಪ್ಷನು ನಮಗೆ 6 or 7 ಒಂದು ಕ್ಲಾರಿಟಿ ಸಿಕ್ತು. 50 ವರ್ಷ ಮೇಲ್ಪಟ್ಟ ಮಹಿಳೆಯರು ಕೂಡ ಸ್ವಾವಲಂಬನೆಯಿಂದ ತಮ್ಮ ಕಾಲ ಮೇಲೆ ತಾವು ನಿಂತ್ಕೋಬೋದು. ಈ ಒಂದು ಕಾನ್ಸೆಪ್ಟ್ ಶುರುವಾಗಿದ್ದು ಡಾಕ್ಟರ್ ಕಿಶೋರ್ ಅವರಿಂದ. ಹೇಗೆ, ಏನು ಈ ಕಾನ್ಸೆಪ್ಟಲ್ಲಿದೆ ಮತ್ತು ಹೇಗೆ ಅವರು ಮಹಿಳೆಯರನ್ನ ಸ್ವಾವಲಂಬನೆಗೊಳಿಸೋದಕ್ಕೆ ತಯಾರಾಗುತ್ತಾರೆ, ಅದ್ರ ಬಗ್ಗೆ ಮಾತಾಡ್ತೀನಿ. ಒಂದು ಸಣ್ಣ ವಿರಾಮದ ನಂತರ ಟೇಕ್ ಎ ಶಾರ್ಟ್ ಬ್ರೇಕ್. ಟಾಟಾ ಸ್ಕೈ HD ಕನೆಕ್ಷನ್ ನಲ್ಲಿ 400 ರೂಪಾಯಿ ಕಡಿತ. ಹತ್ತಿರದ ಡೀಲರ್ ಅನ್ನು ಸಂಪರ್ಕಿಸಿ ಅಥವಾ 08061386138 ಗೆ ಮಿಸ್ಡ್ ಕಾಲ್ ಕೊಡಿ. ಇದನ್ನ ಹಾಕ್ಸ್ದೋರ್ದೆಲ್ಲ ಫ್ಯಾಮಿಲಿ ಜಿಂಗಾಲಾಲ. ಇನ್ಮೇಲೆ ನೆಮ್ಮದಿಯಾಗಿ ಇರಿ. Attica Gold Company. ಕಾಲ್ 8880 300 30 ಕೂದಲು ಬಿಳಿಯಾಗಿದೆ. ಹೇರ್ ಕಲರ್ ಮಾಡೋದು ತುಂಬಾ ಜಂಜಾಟ. ಜಂಜಾಟ ಅಂದ್ರೆ ಯಾಕೆ? ಗೋದ್ರೇಜ್ ಎಕ್ಸ್ಪರ್ಟ್ ಈಸಿ ಶಾಂಪೂ ಹೇರ್ ಕಲರ್. ಇದರಲ್ಲಿದೆ ನೆಲ್ಲಿ ಮತ್ತು ಶಿಕಾಕಾಯಿ. ಇದನ್ನು ಒಣ ಕೂದಲಿಗೆ ಹಚ್ಚಿ 5 ನಿಮಿಷದಲ್ಲಿ ತೊಳೆಯಿರಿ, ಪಡೆಯಿರಿ ಸುಂದರ ಕಪ್ಪು ಕೂದಲು. ಗೋದ್ರೇಜ್ ಎಕ್ಸ್ಪರ್ಟ್ ಈಸಿ ಈಸಿ. ಗೋಲ್ಡ್ ಸ್ಟ್ಯಾಂಡರ್ಡ್ ಎಂತ ಪರ್ಫಾರ್ಮೆನ್ಸ್ ಅಂದ್ರೆ ಉತ್ತಮಕ್ಕಿಂತಲೂ ಉತ್ತಮ ಮತ್ತು ಸೇಫ್ಟಿ ನಿಜವಾದ ರೀತಿಯಲ್ಲಿ 5 ಸ್ಟಾರ್. ಬಂದಿದೆ ಪ್ರೀಮಿಯಂ ಹ್ಯಾಚ್ ಬ್ಯಾಕ್ ನ ಗೋಲ್ಡ್ ಸ್ಟ್ಯಾಂಡರ್ಡ್. ಎಲ್ಟ್ರಾಸ್, ದ ಗೋಲ್ಡ್ ಸ್ಟ್ಯಾಂಡರ್ಡ್. It isn't safe to get up and go out, to work, or to work out. It isn't safe to go playing or go shopping. It isn't safe to go for a drive or for a walk. It isn't safe to go on a holiday or go abroad, which is why we've always thought the safest place in the world is your bed. Stay safe, stay in bed. Score condoms. It's still a naughty world. ಫಾಸ್ಟರ್ ಇದೆ ಅಂದ್ರೆ ಇದೆ 25% ಫಾಸ್ಟರ್ ಚಾರ್ಜಿಂಗ್ ಅಂಡ್ ಬ್ಯಾಕಪ್. ಲಿವ್ ಫಾಸ್ಟ್ ಇನ್ವರ್ಟರ್ ಅಂಡ್ ಬ್ಯಾಟರಿ. ಫಾಸ್ಟರ್ ಇದೆ ಅಂದ್ರೆ ಇದೆ. ಕೆಂಟ್ ಆರೋದಿಂದ ನೀರು ಇರುತ್ತೆ 100% ಪ್ಯೂರ್. ಮತ್ತೆ ಸಿಗುತ್ತೆ 4 ವರ್ಷಗಳ ಸರ್ವಿಸ್ ಸಂಪೂರ್ಣ ಉಚಿತ. ಕೆಂಟ್ ನೀಡುತ್ತದೆ ಅತ್ಯಂತ ಶುದ್ಧ ನೀರು. Here's to all the brave ones out there. Yes, you for cutting your hair. Oh yeah. And you for dancing without a care. Here's to those who get out of bed, looking hopeful, looking ahead, like you girl in that dress so red. Long live bold. Ajio and over 2,000 fashion brands salute your spirit. Ajio.com. ಗಾರ್ನಿಯರ್ ಬ್ಲಾಕ್ ನ್ಯಾಚುರಲ್ಸ್ ಹೇರ್ ಕಲರ್. ಇದರ ನ್ಯಾಚುರಲ್ ಲುಕಿಂಗ್ ಕೂದಲಿನ ರಹಸ್ಯ ಆಲ್ಮಂಡ್ ಆಯಿಲ್ ಯುಕ್ತ ನೋ ಅಮೋನಿಯಾ ಫಾರ್ಮುಲಾ. ಗ್ರೀಸ್ ಕವರ್ ಮಾಡುತ್ತೆ 15 ನಿಮಿಷದಲ್ಲಿ. ನೀಡುತ್ತೆ ಶೈನಿ ನ್ಯಾಚುರಲ್ ಲುಕಿಂಗ್ ಕೂದಲು. ಇದರಿಂದ ಕಲರ್ ಮಾಡಿದಾಗ ಯಾರಿಗೂ ಗೊತ್ತೇ ಆಗೋಲ್ಲ. ಟ್ರೈ ಮಾಡಿ ಗಾರ್ನಿಯರ್ ಬ್ಲಾಕ್ ನ್ಯಾಚುರಲ್ಸ್. Skoda. Simply clever. ಏನು ಸರ್ ಪರಿಸ್ಥಿತಿ ಆಮೇಲೆ ಕೆಲಸ ಮಾಡಿದ್ರು ಊಟ ಇಲ್ಲವನಿಲ್ಲ. ಇದೆಷ್ಟಾಗಲಿ ಅಡ್ಜಸ್ಟ್ ಮಾಡ್ಕೊಂಡು. ಲಾಕ್ಡೌನ್ ಸಡಿಲವಾಯಿತು, ಲೈಫ್ ಲಾಕ್ ಆಗೋಯ್ತು. ಮೊಮ್ಮಕ್ಕಳಿಗೆ ತರಸದ್ರಿ, ಮನೆ ಬೆಳಗ್ಗೆ ಬಂದದ, ಮೊಮ್ಮಕ್ಕಳಿಗೆ ಹೆಂಗ್ ಸಲಿಬೇಕು. ತುತ್ತು ಅನ್ನಕ್ಕೂ ಕಷ್ಟವಾಗಿದೆ, ಬದುಕು ದುಸ್ವಪ್ನವಾಗಿದೆ. ಊಟ ತಿಂಡಿ ಯಾರ ಕೊಟ್ರೆ ಉಣ್ತಿದ್ವಿ, ಇಲ್ಲದನ್ನ ಪಾರಿ ನಾವು ಇರ್ತಿದ್ವಿ. ಉಪವಾಸನೂ ಇದ್ವಿ, ಎಷ್ಟೋ ರಾತ್ರಿ ಉಪವಾಸ ಮಲಗಿದ್ವಿ. ಬಡವರ ನೊಂದವರ ಈ ಕಣ್ಣೀರನ್ನ ಒರೆಸೋರು ಯಾರು? ಬೇಜಾರಾಗ್ತಿದೆ, ಜೀವನನೇ ಕಷ್ಟ ಅನ್ನಂಗೆ ಆಗ್ಬಿಟ್ಟಿದೆ. ನಮಗೆ ಜೀವನನೇ ಬೇಡ ಅನ್ಸ್ಬಿಟ್ಟಿದೆ. ಆತ್ಮರಕ್ಷಣೆ ನಮ್ಮ ಹೊಣೆ. ದಿಕ್ಸೂಚಿ, ಸಮಸ್ಯೆ ಸಮಾಧಾನ ಸಮ್ಮಾನ. ಇಂದು ರಾತ್ರಿ 8:57ಕ್ಕೆ.
ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಿ ವಿಶೇಷ ಕಾರ್ಯಕ್ರಮ ನಮ್ಮ ಬಾಹುಬಲಿ. ಮಾತುಕತೆ ನಡೆಸ್ತಾ ಇದ್ದೀನಿ ಡಾಕ್ಟರ್ ಕಿಶೋರ್ ಅವ್ರ ಜೊತೆ. ಆಯುರ್ವೇದ ಮತ್ತು ಭಾರತದ ಇಮ್ಯುನಿಟಿ ಹೇಗೆ ಕೆಲಸ ಮಾಡುತ್ತೆ ಅದ್ರ ಬಗ್ಗೆ ವಿಚಾರವನ್ನ ತಿಳಿಸ್ತಾ ಇದ್ದಾರೆ. ಏನು ಹೇಳ್ತಾರೆ ಕೇಳೋಣ ಬನ್ನಿ. ಕಿಶೋರ್ ಅವರೇ, ಒಂದು ವಿಶೇಷತೆ ಏನು ಅಂತಂದ್ರೆ, ನೀವು ಡಾಕ್ಟರ್ ಆಗಿ ಈ ಸಂದರ್ಭದಲ್ಲಿ ಮಾಡಿದಂತಹ ಒಂದಿಷ್ಟು ಸಹಾಯ ಕಾರ್ಯಗಳು ಒಂದು ಕಡೆ, ಆದರೆ ಹೆಣ್ಣು ಮಕ್ಕಳು 50 ವರ್ಷಕ್ಕೆ ಮೇಲ್ಪಟ್ಟಂತಹ ಮಹಿಳೆಯರು ಸ್ವಾವಲಂಬನೆಯಿಂದ ಬದುಕಬೇಕು ಅನ್ನೋ ಒಂದು ಚಿಂತನೆ ನಿಮ್ಮಲ್ಲಿ ಮೂಡಿದ ಹೇಗೆ, ಮತ್ತು ಇದ್ರ ಪ್ರಕಾರವಾಗಿ ನೀವು ಮಾಡ್ತಿರೋಂಥ ಕೆಲಸಗಳೇನು? 50 ವುಮೆನ್ ಆಫ್ಟರ್ 55 ಇಯರ್ಸ್, 50 ವರ್ಷ ಆಗಿರಬೇಕು, ಅವರಿಗೆ ಒಂದು ಫೈನಾನ್ಷಿಯಲ್ ಎಂಪವರ್ಮೆಂಟ್ ಬೇಕು ಅಂತ ಹೇಳಿ ನಾನು ಸ್ವಾಸ್ಥ್ಯ ಸನ್ನಿಧಿ ಅಂತ ಒಂದು ಕಾನ್ಸೆಪ್ಟ್ ತಂದೆ, ಸ್ವಾಸ್ಥ್ಯ ಸನ್ನಿಧಿ ಅಂತ ಒಂದು ಕಾನ್ಸೆಪ್ಟ್ ತಂದೆ. ಈ ಎರಡು ಕಾನ್ಸೆಪ್ಟಲ್ಲಿ ಇವಾಗ ಕರ್ನಾಟಕದ ಯಾವುದೇ ಮಹಿಳೆ ಜಾತ್ಯತೀತವಾಗಿ, ಅಫ್ಕೋರ್ಸ್ ವಯಾತೀತ ಅಲ್ಲ, 50 ವರ್ಷ ದಾಟಿರಬೇಕು, ಜಾತ್ಯತೀತವಾಗಿ ಕರ್ನಾಟಕದ ಭೌಗೋಳಿಕ ಸಂಬಂಧಪಟ್ಟಂಗೆ ಪ್ರಾಂತ್ಯಾತೀತವಾಗಿ, ಅಂದರೆ ಗುಲ್ಬರ್ಗ, ಬಳ್ಳಾರಿ, ರಾಯಚೂರು, ಬೆಂಗಳೂರು, ಕನಕಪುರ ನೀವೆಲ್ಲೇ ಹೋಗಿರ್ಬೋದು, ಜಾತ್ಯತೀತವಾಗಿ, ಲಿಂಗಾತೀತವಾಗಿ, ಸೀಮಾತೀತವಾಗಿ, ವಯಾತೀತವಾಗಿ ಅಂತ ನಾವೇನು ಕಾನ್ಸೆಪ್ಟ್ ಇಟ್ಕೊಂಡು ಸ್ವಾಸ್ಥ್ಯ ಸನ್ನಿಧಿ ಮಾಡಿದ್ವಿ. ಇದಕ್ಕೆ ಸ್ವಾದ ಸನ್ನಿಧಿ ಅಂತಕ್ಕಂಥ ಕಾನ್ಸೆಪ್ಟ್ಗೆ 50 ವರ್ಷದ ಮೇಲ್ಪಟ್ಟ ಮಹಿಳೆ ಮಾತ್ರ ನಾವೊಂದು ಬೆಂಬಲವಾಗಿರ್ತೀವಿ. ಅದು ನಮ್ಮ USP. ಏನಪ್ಪ ಅದು, ವೈ ವಿ ಆರ್ ಕೆಟಿಂಗ್ ಟು ಓನ್ಲಿ 50 ಇಯರ್ಸ್ ಪ್ಲಸ್ ಅಂದರೆ, 50 ವರ್ಷದ ಇಂದಿನ ಮಹಿಳೆ ಸರಾಸರಿ ನೀವು ಅಗ್ರಿಗೇಟ್ ತೊಗೊಂಡಾಗ ಆಕೆ ಒಂದು ಮಗಳಾಗಿ ತನ್ನ ಜೀವನವನ್ನು ನೋಡುತ್ತಾಳೆ, ಒಂದು ಹೆಂಡತಿಯಾಗಿ ತನ್ನ ಜೀವನವನ್ನು ನೋಡುತ್ತಾಳೆ, ಆಕೆ ಸೊಸೆಯಾಗಿ ಜೀವನವನ್ನು ನೋಡುತ್ತಾಳೆ, ಆಕೆ ಅತ್ತೆಯಾಗಿ ಜೀವನವನ್ನು ನೋಡುತ್ತಾಳೆ, ಆಕೆ ಅಜ್ಜಿಯನ್ನಾಗಿಯೂ ಒಂದು ಪಾರ್ಟಲ್ಲಿ 50 ಇಯರ್ಸ್ಗೆ ತನ್ನ ಬದುಕನ್ನು ನಡೆಸುತ್ತಾಳೆ. ಸೊ ಇಷ್ಟು ಜನಕ್ಕೆ ಇಷ್ಟು ಬಗೆಯ ಇಷ್ಟು ವಿಧವಾದ ಖಾದ್ಯಗಳನ್ನು, ಅಡುಗೆಯನ್ನು ಆರೋಗ್ಯಕರವಾದಂಥ ರೀತಿಯಲ್ಲಿ ಮಾಡಿ ಅವರು ಕನಿಷ್ಠ ಪಕ್ಷ 2 ಕುಟುಂಬಗಳಿಗಾದರೂ ಆರೋಗ್ಯವನ್ನು ಆಹಾರದ ರೂಪದಲ್ಲಿ ನೀಗಿಸಿರ್ತಾಳೆ. ಸೊ ಆ ಕೈಗೆ ಒಂದು ಬೆಂಬಲವನ್ನು ಕೊಡಬೇಕು. ಅಲ್ಲಿ ಆರ್ಥಿಕ ಸ್ವಾವಲಂಬನೆಯನ್ನು ಆಕೆಗೆ ಮಾಡಿದಾಗ, ಇಟ್ಸ್ ನಾಟ್ ದಟ್ ಆಕೆಗೆ ನಾವು ಮನೆ ಕೊಡಿಸ್ತೀವಿ, ಕಾರ್ ಕೊಡಿಸ್ತೀವಿ ಅಂತಲ್ಲ, ಒಂದು ಲೈಟ್ ಬಿಲ್ಲು, ಫೋನ್ ಬಿಲ್ಲು, ಮನೆ ಬಾಡಿಗೆನೋ, ತನಗೆ ಬೇಕಾದಂಥ ಖರ್ಚನ್ನು ತಾನು ಸಂಪಾದನೆ ಈ ಸಂದರ್ಭದಲ್ಲಿ ಮಾಡ್ಕೊಳ್ಳೋಂಥ ಪರಿಸ್ಥಿತಿಗೆ ತನ್ನನ್ನು ಗಟ್ಟಿ ಮಾಡಿದರೆ ಆ ಸಂಸಾರನ ಗಟ್ಟಿ ಮಾಡಿದ ಹಾಗೆ. ಯಾಕೆಂದರೆ ಆಕೆಯ ಮಗಳಿಗೆ ಪೇ ಕಟ್ಟಾಗಿರ್ಬೋದು 20%, 50%, ಗಂಡಂಗೆ ಕೆಲಸ ಹೋಗಿರ್ಬೋದು, ಇನ್ಯಾವುದೋ ಆಕೆಯ ಮಗಳಿಗೆ ಕೆಲಸ ಸಿಗದೆ ಅಂಥ ಅವಕಾಶ ಇರ್ಬೋದು, ಆ್ಯಂಡ್ ಆಕೆಗೆ ಅಡುಗೆ ಮಾಡಿ ಅಥವಾ ನ್ಯೂಟ್ರಿಷಿಯಸ್ ಫುಡ್ಡನ್ನು ಮಾಡ್ತಕ್ಕಂಥ ಕೇಪಬಿಲಿಟಿ ತನ್ನಲ್ಲಿರ್ಬೋದು. ಸೊ ನಾವೇನು ಮಾಡ್ತೀವಿ, ಆ್ಯಸ್ ಎ ವ್ಯಾಲ್ಯೂ ಆಡೆಡ್ ಸರ್ವಿಸು, ನಮ್ಮ ಅನೇಕ ಆಯುರ್ವೇದ ಪ್ರಿನ್ಸಿಪಲ್ಸು, ನಿಮ್ಮಲ್ಲಿ ಏನು ಎಕ್ಸ್ಪರ್ಟೈಸ್ ಇದೆ ಫುಡ್ನ ಪ್ರೊಡ್ಯೂಸ್ ಮಾಡ್ತೀರಿ ಅದನ್ನು 4-5 ವರ್ಟಿಕಲ್ಸ್ ಆಗಿ, ಅಂದರೆ ಈಗ ಈಟ್ ಟು ಟ್ರೀಟ್ ಅಂತ, ಇನ್ನು ಮನೆಗೆ ಬಂದಾಗ ಏನೋ ಒಂದು ಸ್ನ್ಯಾಕ್ಸನ್ನು ಕೊಡ್ತೀವಿ, ಅದಕ್ಕೊಂದು ಆಯುರ್ವೇದ ಟಚ್ಚನ್ನು ಕೊಟ್ಬಿಟ್ಟು ನಿಮ್ಮ ಇಮ್ಯುನಿಟಿ ಬೂಸ್ಟ್ ಮಾಡ್ತಕ್ಕಂಥ ಹೇಗೆ ಅಂತ ಅದನ್ನು ಕೊಡ್ತೀವಿ. ಇಟ್ ಮೇ ಬಿ ಸಿಂಪಲ್ ಹನಿ, ಸಿಂಪಲ್ ಟರ್ಮರಿಕ್, ವಿ ಮೇಕ್ ದಮ್ ಪ್ಯಾಕ್, ಪ್ರೊಡ್ಯೂಸ್, ಸೆಲ್, ಈ ಥರದನ್ನೆಲ್ಲ ನಾವು ಮಾಡೋಕ್ಕೆ ಶುರು ಮಾಡಿದಾಗ ಆಕೆಗೆ ಆಲ್ಮೋಸ್ಟ್ 50 ಪೀಪಲ್ ಆರ್ ವೆರಿ ಹ್ಯಾಪಿ. ಅವರು ಫೈನಾನ್ಷಿಯಲಿ ಅವ್ರ ರಿಕ್ವೈರ್ಮೆಂಟ್ಸಿಗೆ ಈಸ್ ಆಗಿದ್ರು ಬೇಸಿಕ್ ಮಿನಿಮಮ್ ಅಂತೂ ಒಂದು ಆ್ಯಡ್ ಆನ್ಸ್ ಬರ್ತಾ ಇದೆ ಅಂತ. ಸೊ ದಿಸ್ ಆ್ಯಡ್ ಆನ್ ಇನ್ ದ ಡೇಸ್ ಟು ಕಮ್ ಅದು ತನ್ನದೇ ಆದಂಥ ಸ್ಕೇಲ್ ಅಪ್ ಆಗೇ ಆಗುತ್ತೆ. ಸೊ ಅವ್ರಿಗೊಂದು ಆರ್ಥಿಕ ಸ್ವಾವಲಂಬನೆ ಸಿಗುತ್ತೆ. ಆ್ಯಂಡ್ ಶಿ ಆಲ್ಸೋ ಫೀಲ್ಸ್ ದ್ಯಾಟ್ ಒನ್ಸ್ ಶಿ ಸ್ಟಾರ್ಟ್ಸ್ ಅರ್ನಿಂಗ್ ಶಿ ಈಸ್ ರೆಸ್ಪೆಕ್ಟೆಡ್ ಆ್ಯಂಡ್ ಶಿ ಈಸ್ ಅ ಪಾರ್ಟ್ ಆಫ್ ದಟ್ ಫ್ಯಾಮಿಲಿ ಅಂತ. ಇಲ್ಲಾಂದರೆ ನೆಗ್ಲೆಕ್ಟ್ ಅಂತ ಆಗಿಬಿಡುತ್ತೆ. ಆ್ಯಂಡ್ ಯಾರು ಗಂಡನಿಗೆ ಕೆಲಸ ಹೋಗಿರುತ್ತೆ, ಉದಾಹರಣೆ ಹೇಳ್ತಿದ್ದೀನಿ, ಮಗನಿಗೆ ಸಂಬಳ ಕಮ್ಮಿ ಆಗಿರುತ್ತೆ, ಯಾವ ಮಗಳಿಗೆ ಕೆಲಸ ಸಿಕ್ಕಿರಲ್ಲ, ಯಾವ ಸೊಸೆಗೆ ಕೆಲಸ ಅಥವಾ ಯಾವುದೋ ಉದ್ಯೋಗ ಇಲ್ಲ ಪ್ರಸ್ತುತ, ಅವ್ರಲ್ಲ ಈಕೆ ಕೂಡ ಬೆಂಬಲವಾಗಿ ನಿಲ್ಬೋದು. ಈಕೆಯ ಒಂದು ಸಬಲೀಕರಣ ಸಾರ್ಥಕವಾಗಿ, ಸಮರ್ಥವಾಗಿ, ಸಂಪೂರ್ಣವಾಗಿ ಆಗುತ್ತೆ. ಆವಾಗ ದೇಶದ ಅಭಿವೃದ್ಧಿ, ನಾವೇನು ಆತ್ಮನಿರ್ಭರತೆ ಬಗ್ಗೆ ನಮ್ಮ ಸರ್ಕಾರ ಇವತ್ತು ಮಾತಾಡ್ತಿದೆ, ಅದಕ್ಕೆ ಪೂರಕವಾಗಿ ನಮ್ಮದು ಬೆಂಬಲ ಅಂತ ಶುರು ಮಾಡಿದ್ವಿ. ಫಾರ್ಚುನೇಟ್ಲಿ ಈಗ ನಮಗೆ ಸಿಕ್ಕಿರತಕ್ಕಂಥ ಎಲ್ಲ ಶೋಷಿತ ವರ್ಗ ಅಂತ ನಮಗೆ ಬೇಕು ಸರ್, ಐ ಮೇಕ್ ದಿ ಬೆಸ್ಟ್ ಚಟ್ನಿ ಪುಡಿ, ಬಟ್ ಇಫ್ ಯು ಕ್ಯಾನ್ ಆ್ಯಡ್ ಲಿಟ್ಲಿ ಬ್ರಾಹ್ಮಿ ಟು ದಟ್ ಆ್ಯಂಡ್ ಗಿವ್ ಮಿ, ಐ ವಿಲ್ ಟೇಕ್ ಇಟ್. ನಿಮ್ಮದು ರುಚಿ ತುಂಬ ಚೆನ್ನಾಗಿದೆ, ಅದಕ್ಕೆ ನೀವು ಬ್ರಾಹ್ಮಿಯನ್ನು ಆ್ಯಡ್ ಮಾಡಿ ನನಗೆ ಕೊಟ್ಟರೆ, ಇಲ್ಲಿ ಪರ್ಚೇಸರ್ ಇದ್ದಾರೆ, ಅವರಿಗೆ ರುಚಿ ಬೇಕು, ಇಮ್ಯುನಿಟಿ ಬೇಕು, ಆರೋಗ್ಯ ಬೇಕು, ಸೇಫ್ಟಿ ಹ್ಯಾಂಡ್ಸಲ್ಲಿ ಪ್ರೊಡ್ಯೂಸ್ ಆಗಬೇಕು, ಯಾವುದೇ ಇನ್ಫೆಕ್ಷನ್ಸ್ ಇರಬಾರ್ದು, ಮಧ್ಯೆ ಯಾವುದು ಮಿಡ್ಲ್ ಮ್ಯಾನ್ ಇರಬಾರ್ದು. ಅಫ್ಕೋರ್ಸ್ ವಿ ಆರ್ ಅಗ್ರಿಗೇಟರ್ಸ್, ಸೊ ವಿಲ್ ಟ್ರೈ ಟು ಹೆಲ್ಪ್ ಯು ಅಂದಾಗ ಆಕೆಗೆ ಒಂದು ಶಕ್ತಿ ಬಂತು. ರೆಟ್ರಾಸ್ಪೆಕ್ಟಿವ್ಲಿ ಇನ್ನೊಂದು ಆ್ಯಂಗಲಲ್ಲಿ ಇವತ್ತು ಅನೇಕ ಕಡೆ ಪೇ ಸ್ಕೇಲ್ಸು ಕಟ್ಟಾಗ್ತಾ ಇರೋದನ್ನು ನಾವು ಕಾರ್ಪೊರೇಟ್ ಲೆವೆಲಿಂದ ಡೈಲಿ ಕೂಲಿ ಕಾರ್ಮಿಕರಿಗೂ ನೋಡ್ತಿದ್ದೀವಿ. 100 ರೂಪಾಯಿ ದುಡಿತಕ್ಕಂಥವನಿಗೆ ಒಂದು 20-30 ರೂಪಾಯಿ ಅಷ್ಟೇನಪ್ಪ ಕೊಡೋದು, ಇನ್ನು 70 ರೂಪಾಯಿ ನೀನು ಕೊಡೋಕ್ಕಾಗಲ್ಲ, ಇಲ್ಲಾಂದರೆ ನೀನು ಕೆಲಸನೇ ಬಿಟ್ಬಿಡುವಂತಕ್ಕಂಥ ಪರಿಸ್ಥಿತಿಗಳು ಮೆಡಿಕಲ್ ಫೀಲ್ಡಲ್ಲಿದೆ, ಮೀಡಿಯಾ ಫೀಲ್ಡಲ್ಲಿದೆ, ಅನೇಕ ಬಟ್ ಫಾರ್ ಗೌರ್ಮೆಂಟ್ ಸೆಕ್ಟರ್ಸ್ ಎಲ್ಲ ಕಡೆ ಇದು ಇವತ್ತು ಜಾಗತಿಕವಾಗಿದೆ, ನಾಟ್ ಜಸ್ಟ್ ಇನ್ ಇಂಡಿಯಾ. ಇಟ್ ಮೇ ಬಿ ಇನ್ ಅಮೆರಿಕಾ, ಇಟ್ ಮೇ ಬಿ ಇನ್ ಎನಿ ಕಂಟ್ರಿ ಯೂಸೆ ಈ ಥರ ಸ್ಯಾಲ್ರೀಸು ಕಟ್ ಆಗತಕ್ಕಂಥದ್ದು, ಕೆಲಸ ಹೋಗ್ತಕ್ಕಂಥದ್ದು, ಪಿಂಕ್ ಸ್ಲಿಪ್ಸ್ನ ಕೊಡ್ತಕ್ಕಂಥ, ಇಟ್ ವಿಲ್ ಬಿ ಆಲ್ ದ ಮೋರ್ ರ್ಯಾಂಪೆಂಟ್ ಇನ್ ದ ಡೇಸ್ ಟು ಕಮ್ ಟು ವಾಟ್ ಅವರ್ ದ ಲಿಟಲ್ ನಾಲೆಜ್ ದಟ್ ಐ ಹ್ಯಾವ್ ಇನ್ ದಿಸ್ ಫೀಲ್ಡ್. ಸೊ ಇವರಿಗೆಲ್ಲ ಏನಾಗುತ್ತೆ, ಇವಾಗ ನೀವು ಹೈ ಹ್ಯಾಂಡ್ ರೆಸ್ಟೋರೆಂಟ್ಸ್ಗೆ, ಟೈಮ್ ಪಾಸ್ಗೆ, ಪೀರ್ ಪ್ರೆಷರ್ಗೆ ಹೋಗ್ತಕ್ಕಂಥ ಸೆಗ್ಮೆಂಟು ಒಂದು ಅಫಿಷಿಯಲಿ ಲೀಗಲಿ ಹೋಗೋಕ್ಕಾಗಲ್ಲ ಇನ್ನೂ ಅನೇಕ ದಿನಗಳು. ಆ್ಯಂಡ್ ಫುಟ್ಪಾತು, ಬೀದಿ ಬದಿ ಆಹಾರಗಳನ್ನು ಪ್ಯಾಷನ್ಗೆ ತಿಂತಿದ್ರು, ನೆಸೆಸಿಟಿಗಲ್ಲ.
ಶೋಕಿ ಬೀದಿ ಕೊನೆಯಲ್ಲಿ ಯಾವುದೋ ಒಂದು ತುಂಬ ಗಲೀಜಿರ್ತಕ್ಕಂಥ ಜಾಗದಲ್ಲಿ ಸುಮ್ಮನೆ ಟೈಮ್ ಪಾಸಿಗೆ ತಿಂತಿದ್ದೆ, ರುಚಿ ಇತ್ತು ಅಂತ ತಿಂತಿದ್ದೆ ಅಂತ, ಅವನು ಮಾಡೋಕ್ಕೆ ಪರ್ಮಿಷನ್ ಕೊಡಲಾರದು ಸರ್ಕಾರ ಅಂತ ಭಾವಿಸ್ತೀನಿ. ಆ್ಯಂಡ್ ಕೊಟ್ಟರೂ ಕೂಡ ಈ ಥರದ ವ್ಯಕ್ತಿ ಆ ದುಡ್ಡಿದ್ರೂ ಕೂಡ ಅಲ್ಲಿ ಹೋಗಿ ತಿನ್ನಲಿಕ್ಕೆ ಹಿಂಜರಿತಾನೆ ಅಂತ. ಅವನಿಗೊಂದು ರೆಡಿ ಫುಡ್ ಇರಬೇಕು, ಸ್ಟೇಪಲ್ಸ್ ಇರಬೇಕು, ಸ್ಟೋರ್ ಮಾಡಿ ತಿಂದರೂ ಊಟ ಹಾಳಾಗಬಾರ್ದು, ಫ್ರೆಶ್ ಫುಡ್ ಇರಬೇಕು ಅಂತಕ್ಕಂಥ ಕಾನ್ಸೆಪ್ಟಲ್ಲಿ, ಬಿಕಾಸ್ ದಟ್ ಈಸ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ಆಯುರ್ವೇದ ಅಪ್ರೋಚ್. ಚಿಕಿತ್ಸೆ ಅನ್ನೋದು ಔಷಧ ಅಷ್ಟೇ ಅಲ್ಲ, ಆಹಾರ, ವಿಹಾರ, ವಿಚಾರ, ಸಂಸ್ಕಾರ, ತದನಂತರ ಔಷಧ ಅಂತ. ಸೊ ನಾವು ಈ 5 ಫುಲ್ಫಿಲ್ ಮಾಡಿದಾಗ ಅವನೇನು ಇಮ್ಯುನಿಟಿ ಅಂತ ಕರಿತೀವಿ, ಆ ಇಮ್ಯುನಿಟಿಯನ್ನು ಸಂಪೂರ್ಣವಾಗಿ ಸಾಫಲ್ಯತೆಯನ್ನು ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ ಹೊರತು ಇಲ್ಲಾಂದರೆ ಇಮ್ಯುನಿಟಿ ಈಸ್ ನಾಟ್ ಅ ಪರ್ಚೇಸಬಲ್ ಕಮಾಡಿಟಿ. ನೀವು ಹಾಸಿಗೆಯನ್ನು ಕೊಂಡ್ಕೊಳ್ಬೋದು, ನಿದ್ದೆನಲ್ಲ, ಔಷಧಿಯನ್ನು ಕೊಂಡ್ಕೊಳ್ಬೋದು, ಆರೋಗ್ಯವನ್ನಲ್ಲ ಅಂತ ಹೇಗೆ ಹೇಳ್ತೀವಿ. ಹಾಗೆ ಒಂದು ಒಳ್ಳೆ ಟಿ ವಿಯನ್ನು ಖರೀದಿ ಮಾಡ್ಬೋದು, ಆದರೆ ಮನೋರಂಜನೆಯನ್ನು ನೀವು ಆ ಟಿ ವಿಯಿಂದ ಹೊಂದಬೇಕು ಅಂದರೆ ನಿಮ್ಮ ಒಂದು ಮನಸ್ಥಿತಿ ಅದಕ್ಕೆ ಪೂರಕವಾಗಿರಬೇಕು. ಸೊ ಆ ಮೈಂಡ್ ಸೆಟ್ ಓಪನ್ ಇಲ್ಲ ಅಂದರೆ ಆ ಥರದ ನೀವು ಕಾನ್ಸೆಪ್ಟ್ಸ್ನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಸೊ ವಿ ವಾಂಟೆಡ್ ಟು ಎಂಪವರ್ ಸಚ್ ಯಂಗ್ ಯೂತ್ ಆ್ಯಂಡ್ ವುಮೆನ್ ಆಲ್ಸೋ ಟು ಪ್ರಕ್ಯೂರ್ ಹೆಲ್ತಿ ಫುಡ್ ಆನ್ ಎ ಡೈಲಿ ಬೇಸಿಸ್ ಅಥವಾ ಮಂತ್ಲಿ ಬೇಸಿಸ್, ವೀಕ್ಲಿ ಬೇಸಿಸ್. ನಿಮಗೊಂದು ಏಲಕ್ಕಿ, ಲವಂಗ, ಮೆಣಸು, ಅರಿಶಿನ, ನೀರು, ಹಾಲಲ್ಲಿ ಒಂದು ಡ್ರಿಂಕ್ ರೆಡಿ ಆಗುತ್ತೆ. ಅದನ್ನು ನೀವು ಇಷ್ಟು ಹಾಕಿ ನೀವು ಮಾಡ್ಕೊಳ್ಳಿ, ಇಷ್ಟು ನಿಮಗೆ ಕೊಡ್ತೀವಿ, ಅಥವಾ ಇಷ್ಟನ್ನು ರೆಡಿ ಮಾಡಿಕೊಡ್ತೀವಿ, ನೀರಲ್ಲಿ ಹಾಕ್ಕೊಂಡು ಕುದಿಸ್ಕೊಂಡು ಕೊಡಿರಿ. ವಾಟ್ ಯು ನೀಡ್ ಇಸ್ ಅ ಸಿಂಪಲ್ ಇಂಡಕ್ಷನ್ ಸ್ಟವ್. ಆ್ಯಂಡ್ ನಾನು ರಾಷ್ಟ್ರೀಯ ನೆಲೆಗಟ್ಟಿನಲ್ಲಿ ಭಾರತೀಯ ತತ್ವದಲ್ಲಿ, ಇಂಡಾಲಜಿಲಿ, ನ್ಯಾಷನಲಿಸಮಲ್ಲಿ ನಂಬಿಕೆ ಇಟ್ಟುಕೊಂಡು ನನ್ನ ಜೀವನವನ್ನು, ವೃತ್ತಿಪರ ಜೀವನವನ್ನು 20 ವರ್ಷದಿಂದ ಒಬ್ಬ ಆಯುರ್ವೇದ ಡಾಕ್ಟ್ರಾಗಿ ನಾನು ನಡೆಸಿದ್ರಿಂದ ನನಗನ್ಸಿದ್ದು ಆಯುರ್ವೇದವನ್ನು ಕೊರೋನಾ ಸಂದರ್ಭದಲ್ಲಿ ಈ ರೀತಿಯಾಗಿ ಉಣಬಡಿಸಬೇಕು. ಔಷಧಿ ಮಾರದೆ, ಒಂದು ಅಶ್ವಗಂಧವನ್ನು ಮಾರದೆ, ಒಂದು ಚವನ್ಪ್ರಾಶನ ಮಾರದೆ, ಇದನ್ನು ಉತ್ಪನ್ನ ಮಾಡಿಕೊಟ್ಟೆ, ಇದು ಒಂದು ಭಾಗ. ಇದು ವೃತ್ತಿ ಬದುಕು ನಡೆಸಬೇಕು, ನಾನು ವೃತ್ತಿಪರ ಕೆಲಸ ಇದನ್ನು ಮಾಡ್ತೀನಿ. ಆದರೆ ಇದನ್ನು ಬಿಟ್ಟು something else that we need to give, that is a value added service, ಅಂದರೆ empowering women at one part and sustainability of this project second part, third utility of these commodities, ಸರಿಯಾಗಿ ಅದನ್ನು ಕನ್ಸಂಪ್ಷನ್ನು ಬೈ ದ ರೈಟ್ ಪೀಪಲ್ ಅಟ್ ದ ರೈಟ್ ಟೈಮ್. ನನಗೆ ಈ ಬೆಂಬಲ ಬೇಕು ಅಂದಾಗ ಆರ್ಥಿಕ ಬೆಂಬಲವನ್ನು ಬಿಟ್ಟು, ನಾನು ವೈಯಕ್ತಿಕವಾಗಿ ಯಾರು ಕಷ್ಟ ಅಂದರೆ ದುಡ್ಡು ಕೊಟ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅನ್ನೋದರಲ್ಲಿ ನನಗೆ ವೈಯಕ್ತಿಕ ನಂಬಿಕೆ ಇಲ್ಲ. ಐ ಮೇ ಬಿ ರಾಂಗ್ ಟು ಮೈ ಸೆಲ್ಫ್, ಬಟ್ ದಟ್ ಈಸ್ ವಾಟ್ ಐ ಫೀಲ್. ಅವ್ರಿಗೆ ಹಶ್ವಾದವನಿಗೆ ಊಟ ಕೊಡಬಾರ್ದು, ಹಶ್ವಾದವನ ಕೆಲಸ ಕೊಟ್ಟರೆ ಅವನು ಊಟವನ್ನು ಉತ್ಪನ್ನ ಮಾಡ್ಕೊಳ್ತಾನೆ, ಇನ್ನು 10 ಜನಕ್ಕೆ ಅವನು ಊಟವನ್ನು ಕೊಡ್ತಕ್ಕಂಥ ಒಂದು ಕೈಂಕರ್ಯದಲ್ಲಿ ಭಾಗಿಯಾಗ್ತಾನೆ. ಅದೇ ನಿಜವಾದ ಆಂಟ್ರಪ್ರಿನರ್ಶಿಪ್ನ ನಾವು ಎಸ್ಟಾಬ್ಲಿಷ್ ಮಾಡ್ತಕ್ಕಂಥ ಒಂದು ಕಾಂಕ್ರೀಟ್ ಐಡಿಯಾ ಅಂತ ನಾನು ನಂಬಿದ್ದೀನಿ. ಸೊ ಹಾಗಾಗಿ ಅವ್ರನ್ನೆಲ್ಲರೂ, ಈಗ ಯಾರಾದರೂ ಒಂದು ಡಿಫ್ರೆಂಟ್ ಪ್ರೊಡ್ಯೂಸ್ ಮಾಡ್ತೀನಿ, ನಾನು ಡಿಫ್ರೆಂಟ್ ಸೆಗ್ಮೆಂಟಲ್ಲಿ ಯೋಚನೆ ಮಾಡ್ತೀನಿ, ಲೈಫ್ ಈಸ್ ಡೂಯಿಂಗ್ ದ ಸೇಮ್ ಥಿಂಗ್ ಇನ್ ಎ ಡಿಫ್ರೆಂಟ್ ವೇ ಅಂತ ನಾನು ನಂಬಿರೋ, ನಾಟ್ ಅಬೌಟ್ ಡೂಯಿಂಗ್ ಎ ಡಿಫ್ರೆಂಟ್ ಥಿಂಗ್. ಸೊ ಈ ಥರದ ಯಾವುದೇ ಇನ್ನೋವೇಟಿವ್ ಐಡಿಯಾಸ್ ಇದ್ದರೂ ಐ ವಿಲ್ ಬಿ ಆಲ್ ದ ಮೋರ್ ಹ್ಯಾಪಿ ಟು ಗೆಟ್ ದಮ್ ಇನ್ವಾಲ್ವ್ಡ್. ಬಟ್ ನಾವು ಒಂದು ಕರ್ನಾಟಕದ ನೆಲೆಗಟ್ಟು, ಯಾಕಂದರೆ ನಾವು ಕನ್ನಡದ ನಾಡಿಗೆ, ನುಡಿಗೆ, ಜಲಕ್ಕೆ ಋಣವನ್ನು ಹೊಂದಿರೋದ್ರಿಂದ ಕರ್ನಾಟಕದ ಪ್ರಾಂತ್ಯಕ್ಕೆ ಈ ಕಾನ್ಸೆಪ್ಟನ್ನು ಫಸ್ಟ್ ಇಲ್ಲೇ ಪಿಚ್ ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ. ಯಾಕಂದರೆ ನಾನು ಕನ್ನಡಿಗ ಮೂಲತಃ, ಜನ್ಮತಃ. ಸೊ ಹಾಗಾಗಿ ಇಲ್ಲಿನ ಕರ್ನಾಟಕ ಪ್ರದೇಶದ ಎಲ್ಲ ನಿವಾಸಿಗಳಿಗೆ ಇದರ ಒಂದು ಅನುಕೂಲವನ್ನು ಫಸ್ಟ್ ಸಿಗಬೇಕು. ಇಫ್ ದಿಸ್ ಸಕ್ಸೀಡ್ಸ್, ಎಸ್, ಇಟ್ ಕ್ಯಾನ್ ಬಿ ಮಲ್ಟಿಪ್ಲೈಡ್ ಅಟ್ ಅಕ್ರಾಸ್ ದಿ ನೇಷನ್ ಲೆವೆಲ್ ಅಂತ ಪ್ಯಾನ್ ಇಂಡಿಯಾ. ಮಹಿಳೆಯರಿಗೆ ಈ ಒಂದು ಸೌಲಭ್ಯ ಸಿಗಬೇಕು. ಮಹಿಳೆಯರ ಸಬಲೀಕರಣವನ್ನು, ಇದಕ್ಕಿಂತ ನೀವು ಯಾವುದೊಂದು ಸ್ವಿಂಗ್ ಮಿಷಿನ್ ಫ್ರೀಯಾಗಿ ಕೊಟ್ಬಿಟ್ಟೆ, ನಿಮ್ಗೆ ವಾರಕ್ಕೆ 2 ಸಲ ಊಟ ಕೊಟ್ಬಿಟ್ಟೆ, ನಿಮಗೆ ಒಂದು ಗುಡಿಸಲು ಕಟ್ಕೊಟ್ಬಿಟ್ಟೆ ಅಂದರೆ ನೀವು ಆಕೆ ಒಬ್ಬರು ಮಾತ್ರ ನೀವು ಸ್ಟ್ರೆಂತ್ ಮಾಡ್ತೀರಿ. ಅಟ್ಸ್ ಶಾರ್ಟ್ ಲಿವ್ಡ್ ಮೆಮರಿ. ಧರ್ಮಕ್ಕ ಮಾಡ್ದ, ಇಲ್ಲೋ ಬಂದಿತ್ತು ಮಾಡ್ದ ಅಂತ. ಇದು ನಾನು ಮಾಡ್ತಾ ಇಲ್ಲ. ಐ ಆಮ್ ಓನ್ಲಿ ಬಿಲ್ಡಿಂಗ್ ದಿ ಕಾನ್ಸೆಪ್ಟ್ where in which you develop your identity, you develop your economy, you develop your employment. So I am only a moderator and a facilitator ಅಂತ ಕರಿತೀವಿ. ಇದನ್ನು ಮಾಡಿದಾಗ ನಮಗೆ ಅನೇಕ ಜನರ ಬಾಂಧವ್ಯ ಬರುತ್ತೆ. ನೀವು ಇದನ್ನು ವ್ಯಾಪಾರ ಅಥವಾ ಬಿಸ್ನೆಸ್ಸನ್ನು ಶುರು ಮಾಡಿದ್ರೆ ಇಟ್ ಬಿಕಮ್ಸ್ ಎ ಲಿಮಿಟೆಡ್ ಕನ್ಸರ್ನ್. ನಂಗೆ 50 ಜನ 50ಕ್ಕೆ ಸೀಮಿತವಾಗಿಬಿಡ್ತಾರೆ. ನಾನು ಇದನ್ನು 5,000 ಜನಕ್ಕೆ ಮುಟ್ಟಿಸಬೇಕು ಅಂದಾಗ ದ ಕಾನ್ಸೆಪ್ಟ್ ಶುಡ್ ಬಿ ಓಪನ್. It is open for challenges, it is open for competition, because tomorrow you get envious about me and you start this concept. Tomorrow you say sitting here, sir, ನಾನು 500 ಜನಕ್ಕೆ ಮಾಡಿದ್ದೀನಿ, ನೀವು 50 ಜನಕ್ಕೆ ಅಂದರೆ 550 ಜನಕ್ಕೆ ಆಯಿತು ಕರ್ನಾಟಕ ರಾಜ್ಯಕ್ಕೆ, ನಾನು ಖುಷಿ. ಸೊ ದಿಸ್ ಇಸ್ ವಾಟ್ ಇಸ್ ದ ಮಲ್ಟಿಪ್ಲಿಕೇಶನ್ ದಟ್ ಐ ವಾಂಟ್ ಟು ಹ್ಯಾಪನ್. ಅದನ್ನ ಬೇರೆಯವರು ಮುನ್ನಡೆಸ್ಕೊಂಡು ಹೋಗಬೇಕು ಅಂತ ಹೇಳ್ತಾ ಇದ್ದೀರಿ. ಒಂದು ಸಣ್ಣ ವಿರಾಮ ತಗೋತಾ ಇದ್ದೀನಿ ಕಾರ್ಯಕ್ರಮದಲ್ಲಿ. ವೀಕ್ಷಕರೇ ನೋಡ್ತಾ ಇದ್ದೀರಿ, ವೆರಿ ವರ್ಸಟೈಲ್ ಬಾಹುಬಲಿಯನ್ನು ಇವತ್ತು ನಿಮ್ಮ ಮುಂದೆ ತಂದಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಒಂದು ಕಡೆ ಆ್ಯಸ್ ಎ ಡಾಕ್ಟರ್ ಅವ್ರು ಮಾಡ್ತಾ ಇರುವಂತಹ ಅವರ ವೃತ್ತಿಪರ ಕೆಲಸಗಳು, ಆದರೆ ಅದನ್ನು ಹೊರತುಪಡಿಸಿ ಮಾನವೀಯತೆ ಮೆರೆಯೋದಕ್ಕೆ ಮಾಡ್ತಾ ಇರುವಂತಹ ಬಹಳಷ್ಟು ಕೆಲಸಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಕಾರ್ಯಕ್ರಮ ಮುಂದುವರಿಸ್ತೀನಿ. ಒಂದು ಸಣ್ಣ ವಿರಾಮದ ನಂತರ ಟೇಕ್ ಎ ಶಾರ್ಟ್ ಬ್ರೇಕ್. Attica Gold Company ಗೆ ಬನ್ನಿ. Attica Gold Company. Call 8880 300 300. ಕಷ್ಟ ಕಾಲದಲ್ಲಿ ಕೈ ಹಿಡಿಯೋರು ಬಂಧುಗಳು ಅನ್ನೋದು ಬರೀ ಮಾತುಗಷ್ಟೇ.
ಆದ್ರೆ ನಿಜವಾಗ್ಲೂ ನಿಮ್ ಕೈ ಹಿಡಿಯೋರು ನಮ್ಮ ಐಶ್ವರ್ಯ ಗೋಲ್ಡ್ ಬೈಯರ್ಸ್. ಐಶ್ವರ್ಯ ಗೋಲ್ಡ್ ಬೈಯರ್ಸ್, ಇಂಡಿಯಾಸ್ ಬೆಸ್ಟ್ ಗೋಲ್ಡ್ ಬೈಯರ್ಸ್. ವಿಕೋ ಟರ್ಮರಿಕ್ ಕ್ರೀಮ್ ಇದರಲ್ಲಿರುವ ಅರಿಶಿನ ಮತ್ತು ಚಂದನದ ಗುಣಗಳು ಮೊಡವೆ ತೊಲಗಿಸಿ ನೀಡುತ್ತವೆ ನ್ಯಾಚುರಲ್ ಸೌಂದರ್ಯ. ವಿಕೋ ಟರ್ಮರಿಕ್ ಕ್ರೀಮ್ 24 ಕ್ಯಾರೆಟ್ ಸೌಂದರ್ಯ ನೀಡುತ್ತೆ ಚಿನ್ನದಂತ ಹೊಳಪು. 2,500ಕ್ಕಿಂತಲೂ ಜಾಸ್ತಿ ಸ್ಕೀಮ್ಗಳು ಮಾರುಕಟ್ಟೆಯಲ್ಲಿವೆ. ಎಲ್ಲಿಂದ ಶುರು ಮಾಡ್ಲಿ? ಇಂಡೆಕ್ಸ್ ಫಂಡ್ ನಿಂದ. ನಿಮ್ಮ ಮೊದಲ ಸುಲಭವಾದ ಹೆಜ್ಜೆ ಇಂಡೆಕ್ಸ್ ಫಂಡ್. ಭೇಟಿ ಕೊಡಿ UTI ಸ್ವತಂತ್ರ.comಗೆ. UTI ಒಂದು ಉತ್ತಮ ಜೀವನದ ಹಕ್ಕು. ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ಸ್ ಮಾರ್ಕೆಟ್ ರಿಸ್ಕ್ ಗೆ ಅಧೀನವಾಗಿರುತ್ತವೆ. ಸ್ಕೀಮ್ಗೆ ಸಂಬಂಧಿಸಿದ ಎಲ್ಲಾ ಡಾಕ್ಯುಮೆಂಟ್ಸ್ ಗಮನವಿಟ್ಟು ಓದಿ. ಫಾಸ್ಟರ್ ಇದೆ ಅಂದ್ರೆ ಇದೆ 25% ಫಾಸ್ಟರ್ ಚಾರ್ಜಿಂಗ್ ಅಂಡ್ ಬ್ಯಾಕಪ್. ಲಿವ್ ಫಾಸ್ಟ್ ಇನ್ವರ್ಟರ್ ಅಂಡ್ ಬ್ಯಾಟರಿ. ಫಾಸ್ಟರ್ ಇದೆ ಅಂದ್ರೆ ಇದೆ. ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್. ಕೆಂಟ್ ಆರೋದಿಂದ ನೀರು ಇರುತ್ತೆ 100% ಪ್ಯೂರ್. ಮತ್ತೆ ಸಿಗುತ್ತೆ 4 ವರ್ಷಗಳ ಸರ್ವಿಸ್ ಸಂಪೂರ್ಣ ಉಚಿತ. ಕೆಂಟ್ ನೀಡುತ್ತದೆ ಅತ್ಯಂತ ಶುದ್ಧ ನೀರು. ಅರೆ, ಈ ನಗರದ ದೊಡ್ಡ ದೊಡ್ಡ ರೌಡಿಗಳು ಹೆದರ್ತಾರೆ ನಿನ್ನ ಅಪ್ಪನಿಗೆ. ಹಾಗಾದ್ರೆ ಈ ಪುಟ್ಟ ಪುಟ್ಟ ಸೊಳ್ಳೆಗಳಿಗೆ ನಿಮ್ ಭಯ ಇಲ್ಲ ಯಾಕೆ? ಪುಟ್ಟ ಸೊಳ್ಳೆಗಳು ಎಲ್ಲಕ್ಕಿಂತ ಹೆಚ್ಚು ಹೆದರೋದು ಗುಡ್ ನೈಟ್ ಗ್ರೀನ್ ಶಕ್ತಿಗೆ. ಗುಡ್ ನೈಟ್ ನ 94% ನೈಸರ್ಗಿಕ ಗ್ರೀನ್ ಶಕ್ತಿ ಕಾಯಿಲ್. ನೇಚರ್ ಮತ್ತು ಆಕ್ಟಿವ್ ಮಾಲಿಕ್ಯೂಲ್ಸ್ ನ ಪ್ರಬಲ ಶಕ್ತಿ ಕಾಯಿಲ್ ನ ಒಳಗೆ, ಅಂದ್ರೆ ಸೊಳ್ಳೆಗಳು ಹೊರಗೆ. ಗ್ರೀನ್ ಶಕ್ತಿ ಒಳಗೆ, ಸೊಳ್ಳೆಗಳು ಹೊರಗೆ. Presenting the all-new Harrier 2020 panoramic sunroof, 6-speed automatic transmission, 170 PS Cryotech diesel engine. Experience the thrill of power and the comfort of automatic. Harrier 2020. Test drive now. ಎಲೈಟ್ ಪ್ರೀಮಿಯಂ ಏಲಾಚಿ ರಸ್ಕ್, ಏಲಕ್ಕಿ ಮತ್ತು ಗೋಧಿಯ ಉತ್ತಮ ಗುಣಗಳೊಂದಿಗೆ. ನಿಮ್ಗೂ ಖಂಡಿತ ಇಷ್ಟ ಆಗುತ್ತೆ. ಇದು ಹೇಗಿದೆ? ಸೂಪರ್. ಆದ್ರೆ ಏನೋ ಮಿಸ್ಸಿಂಗ್ ಇದೆ. ಏನಾಯ್ತು? ಅತ್ತಿಗೆ ಕೂದಲು ಬ್ಯೂಟಿಫುಲ್ ಆಗಿ ಕಂಡಾಗ್ಲೇ ನಿಮ್ಮ ಲುಕ್ ಕಂಪ್ಲೀಟ್ ಆಗುತ್ತೆ. ಗೋದ್ರೆಜ್ ಎಕ್ಸ್ಪರ್ಟ್ ರಿಚ್ ಕ್ರಮ್ ಹೇರ್ ಕಲರ್. ಇದರ ನೋ ಅಮೋನಿಯಾ ಫಾರ್ಮುಲಾದಲ್ಲಿದೆ ಆಲೋವೆರಾ ಮತ್ತು ಮಿಲ್ಕ್ ಪ್ರೋಟೀನ್. ಈಗ ಕೂದಲಲ್ಲಿದೆ ರಿಚ್ ಶೈನ್ ಹಾಗೂ ರಿಚ್ ಕಲರ್. ಗೋದ್ರೆಜ್ ಎಕ್ಸ್ಪರ್ಟ್ ರಿಚ್ ಕ್ರಮ್ ಹೇರ್ ಕಲರ್. ಈ ವಿಶ್ವ ಪರಿಸರ ದಿನದಂದು ನಮ್ಮ ಮನೆ ಸುತ್ತಮುತ್ತಲ ವಾತಾವರಣವನ್ನು ಸ್ವಚ್ಛವಾಗಿಡುವ ಮೂಲಕ, ನಮ್ಮ ಮನೆಯ ಹಂತದಲ್ಲಿಯೇ ಕಸ ವಿಂಗಡಿಸಿ ವಿಲೇವಾರಿ ಮಾಡುವ ಮೂಲಕ, ನೀರಿನ ಪ್ರತಿ ಹನಿಯನ್ನೂ ಉಳಿಸಿ ಗಿಡ ನೆಟ್ಟು ಕಾಡು ಬೆಳೆಸುವ ಮೂಲಕ ನಮ್ಮ ಪರಿಸರವನ್ನು ರಕ್ಷಿಸಿ ಉತ್ತಮ ಮತ್ತು ಆರೋಗ್ಯಕರ ವಾತಾವರಣ ರೂಪಿಸುವ ಪ್ರತಿಜ್ಞೆ ಮಾಡೋಣ. ನಾಡಿನ ಸರ್ವರಿಗೂ ಕೂಡ ವಿಶ್ವ ಪರಿಸರ ದಿನದ ಶುಭಾಶಯಗಳು. ಸ್ವಚ್ಛಮೇವ ಜಯತೆ. ಈ ಹೊಸ ಬಾತ್ರೂಮ್ ಯಾರಿಗೆ? ನಿಮ್ಗೆಲ್ರಿಗೆ. ಹಾಗಾದ್ರೆ ಕೊಡಿ. ಹಾಪಿಕ್ ಬಾತ್ರೂಮ್ ಕ್ಲೀನರ್. ಆದ್ರೆ ನಾನು ದುಬಾರಿ ಡಿಟರ್ಜೆಂಟ್ ಇಂದ ಸ್ವಚ್ಛ ಮಾಡೋದು. ತೋರಿಸಿ. ಇದ್ಕಂತಾರೆ ಕಣ್ಣಿಗೆ ಡಿಟರ್ಜೆಂಟ್ ಎರಚೋದು. ಇಲ್ಲಿ ನೋಡಿ, ಪಾಚಿ ಹಳದಿ ಬಣ್ಣದಿಂದ ಜಮೆಯಾದ ಕಲೆ. ಹಾಪಿಕ್ ಬಾತ್ರೂಮ್ 10x ಪವರ್ ಕ್ಲೀನರ್. ಇದು ಡಿಟರ್ಜೆಂಟ್ ನ ಹೋಲಿಕೆಯಲ್ಲಿ 10 ಪಟ್ಟು ಹೆಚ್ಚು ಸ್ವಚ್ಛತೆ ಕೊಡುತ್ತೆ. ಈಗ ಬಳಪಳಿಸೋ ಹೊಸ ಬಾತ್ರೂಮ್ಗಾಗಿ ಅಭಿನಂದನೆ. ಹೊಸ ಹುರುಪಿನಲ್ಲಿ ಹೊರಟೆವು ನಾವು, ಮುಂಬರುವ ನಾಳೆ ನಮ್ಮದೇನೆ. ಒಂದು ಹೊಸ ಹುರುಪಿನೊಂದಿಗೆ ರಿಲಯನ್ಸ್ ರೈಟ್ಸ್ ಇಶ್ಯೂವನ್ನು ಐತಿಹಾಸಿಕ ಸಫಲತೆಯತ್ತ ಒಯ್ದ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಟೆಕ್ನಾಲಜಿಯ ಶಕ್ತಿ ಮತ್ತು ನಿಮ್ಮ ಅಚಲ ವಿಶ್ವಾಸದೊಂದಿಗೆ ನಾವು ಒಂದಾಗಿ ರೂಪಿಸೋಣ ಒಂದು ಹೊಸ ಇಂಡಿಯಾ. ಹೊಸ ಇಂಡಿಯಾದ ಹೊಸ ಹುರುಪು ರಿಲಯನ್ಸ್. ಸರ್ವಾಧಿಕಾರಿ ಜಿಂಗ್ಪಿಂಗ್ ಸುತ್ತ ಚಕ್ರವ್ಯೂಹ ಹೆಣೆದ ಭಾರತ. ಚೀನಾದ ಗಡಿಗೆ ದಾಂಗುಡಿ ಇಟ್ಟ ಭಾರತ ಭೂಸೇನೆಯ ಭೀಷ್ಮ. ಬೊಬೋರ್ಸ್ ಸಮರ ಪಿರಂಗಿಯಿಂದ ಸಿಡಿಯುತ್ತಾ ಸಿಡಿಗುಂಡು. ಚೀರಾಡುತ್ತಿದ್ದ ಚೀನಾವನ್ನ ತಣ್ಣಗೆ ಮಾಡಿದ ಭಾರತದ ಮಾಸ್ಟರ್ ಸ್ಟ್ರೋಕ್. ಚೀನಾ ಸುತ್ತ ಚಕ್ರವ್ಯೂಹ. ವೀಕ್ಷಿಸಿ ಡೈಲಿ ಮಿರರ್ ರಾತ್ರಿ 10:27ಕ್ಕೆ. ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಿ ವಿಶೇಷ ಕಾರ್ಯಕ್ರಮ ನಮ್ಮ ಬಾಹುಬಲಿ. ಒಬ್ರು ಕಾಲರ್ ರೆಡಿ ಇದ್ದಾರೆ ನಿಮ್ ಜೊತೆ ಮಾತಾಡ್ಬೇಕಂತೆ. ನಮಸ್ಕಾರ. ಹಲೋ, ನಮಸ್ಕಾರ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ಮೇಡಮ್ ಸರ್ ರಾಜು ಅಂತ ಹೇಳಿ.
ಓಕೆ ರಾಜು ಅವರೇ, ಇವತ್ತು ನಮ್ಮ ಬಾಹುಬಲಿ ಅನ್ನೋ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಡಾಕ್ಟರ್ ಕಿಶೋರ್ ಅವರಿದ್ದಾರೆ. ಅವರು ಕೊರೋನಾ ಸಂದರ್ಭದಲ್ಲಿ ಮಾಡಿದಂತಹ ಸಾಧನೆಗಳನ್ನ ಕುರಿತು ಇವತ್ತು ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ. ಹೇಳ್ತಾ ಇದ್ರು ನೀವು ಕೂಡ ಅದರಲ್ಲಿ ಒಬ್ರು ಬೆನಿಫಿಷಿಯರಿ ಅಂತ. ಎಸ್ಪೆಷಲಿ ಬಹಳಷ್ಟು ಜನ ಹೆಣ್ಮಕ್ಳಿಗೆ 50 ವರ್ಷ ಮೇಲ್ಪಟ್ಟಂತಹ ಹೆಣ್ಮಕ್ಳು, ಮಹಿಳೆಯರಿಗೆ ಹೇಗೆ ಅವರು ಸ್ವಾವಲಂಬವಾಗಿ ಅವರ ಜೀವನವನ್ನ ನಡೆಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೆಸ್ತಾ ಇದ್ರು. ಅದರಲ್ಲಿ ನಿಮ್ಮ ಮನೆಯವರು ಕೂಡ ಒಬ್ರು ಬೆನಿಫಿಷಿಯರಿ ಅಂತ ಮಾತಾಡ್ತಾ ಇದ್ರು. ಹೇಳಿ, ಹೇಗೆ ಸಹಾಯ ಆಗಿದೆ ನಿಮ್ಗೆ? ಮೇಡಮ್, ಇಂಥ ಸಂದರ್ಭದಲ್ಲಿ ನಾವು ಆಯುರ್ವೇದಿಕ್ ಮೊರೆ ಹೋಗೋದು ಬಹಳ ಅತ್ಯುತ್ತಮ ಅನ್ಸುತ್ತೆ ನನಗೆ. ಮತ್ತೆ ಆಯುರ್ವೇದಿಕ್ ಆಹಾರ ಪದ್ಧತಿ ಏನಿದೆ ಅದನ್ನ 50 ವರ್ಷಗಳ ಒಳಗಿನ ಮಹಿಳೆಯರು ಅಳವಡಿಸ್ಕೊಳ್ಳುವಂಥದ್ದು ಬಹಳ ಸೂಕ್ತವಾದದ್ದು. ಮತ್ತೆ ಈಗ ನಿಮ್ಮ ಮಾಧ್ಯಮದಲ್ಲಿ ಡಾಕ್ಟರ್ ಸಿ ಎ ಕಿಶೋರ್ ಇದ್ದಾರೆ. ಸೊ ಹಾಗಾಗಿ ಅವ್ರು ಇರುವಾಗ ನಾವೇನೋ ಮಾತಾಡಿದ್ರೆ ಅದು ಅಭಾಸ ಆಗ್ತದೆ. ಯಾಕಂದ್ರೆ ಇಡೀ ಭಾರತದಲ್ಲೇ ನುರಿತ ಆಯುರ್ವೇದ ವೈದ್ಯರಲ್ಲಿ ಅವರು ಸಹ ಶ್ರೇಷ್ಠ ಜ್ಞಾನಿಗಳು ತಪ್ಪಾಗ್ಲಾರ್ದು. ಸೊ ಹಾಗಾಗಿ ಹೆಚ್ಚಾಗಿ ಆಯುರ್ವೇದ ಆಹಾರ ಪದ್ಧತಿಗಳನ್ನ ಪ್ರತಿಯೊಬ್ರು ಅಳವಡಿಸ್ಕೊಳ್ಬೇಕು. ಅದಕ್ಕೆ ಸರ್ಕಾರ ಸೂಕ್ತವಾದಂತ ಅವಕಾಶವನ್ನ ಕೊಡಬೇಕು, ಮತ್ತೆ ಆರ್ಥಿಕ ನೆರವನ್ನ ಕೊಡಬೇಕು. ಆಯುರ್ವೇದಕ್ಕೆ ಹೆಚ್ಚು ಸಂಶೋಧನಾ ಕೇಂದ್ರಗಳನ್ನ ತೆರಿಬೇಕು. ಸೊ ಆಯುರ್ವೇದಿಕ ನುರಿತ ತಜ್ಞರನ್ನ ಸಮಿತಿ ಮಾಡಬೇಕು ಸರ್ಕಾರ ಅಂತ ನಾನು ಹೇಳ್ತಾ ಇದ್ದೀನಿ ಮೇಡಮ್. ಕಿಶೋರ್ ಅವ್ರು ನಮ್ಮ ಜೊತೆ ಇದ್ದಾರೆ, ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ಅವ್ರಿಗೆ? ನಮಸ್ಕಾರ ಮಿಸ್ಟರ್ ರಾಜ್ ಅವರೇ, ನಮಸ್ಕಾರ. ಸರ್ ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ಹೇಗಿದ್ದೀರಿ? ಸರ್ ಚೆನ್ನಾಗಿದ್ದೀನಿ, ತಾವು ಹೇಗಿದ್ದೀರಿ? ಸರ್ ಚೆನ್ನಾಗಿದ್ದೀನಿ ಸರ್. ನೀವತ್ತು ಮಾಧ್ಯಮದಲ್ಲಿ ಇರುವಂತದ್ದು ಬಹಳ ಬೆಲೆ ಕಟ್ಟಲಾಗದಂತ ಒಂದು ಅಮೂಲ್ಯವಾದಂತ ಕೊಡುಗೆ. ಯಾಕಂದ್ರೆ ನೀವು ಕೊರೋನಾ ಬಂದ ನಂತರ ಹೆಚ್ಚಾಗಿ ಸಲಹೆಗಳನ್ನ ಪ್ರತಿನಿತ್ಯ ಯೂಟ್ಯೂಬ್ ನಲ್ಲಿ ಕೊಡ್ತಾ ಇದ್ದೀರಾ, ಮಾಧ್ಯಮದಲ್ಲಿ ಕೊಡ್ತಾ ಇದ್ದೀರಾ, ರೇಡಿಯೋಗಳಲ್ಲಿ ಕೊಡ್ತಾ ಇದ್ದೀರಾ. ನಿಮ್ಗೆ ನಮ್ಮ ವಿಶೇಷವಾಗಿ ನಮ್ಮ ಕರ್ನಾಟಕ ಜನತೆಯ ಪರವಾಗಿ, ಎಲ್ಲ ಮಾಧ್ಯಮಗಳ ಪರವಾಗಿ ಅನಂತ ವಂದನೆಗಳು ಸರ್. ಥ್ಯಾಂಕ್ ಯು ಮಿಸ್ಟರ್ ರಾಜ್ ಅವರೇ. ಥ್ಯಾಂಕ್ ಯು ರಾಜು ಅವರೇ, ಕರೆ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಎಸ್, ರಾಜು ಅವರು ಹೇಳ್ತಾ ಇದ್ದಂಥದ್ದು ಸಾಮಾನ್ಯವಾಗಿ ಒಬ್ಬ ಆಯುರ್ವೇದ ತಜ್ಞರಾಗಿ ನೀವು ಮಾಡಿದಂತಹ ಸಾಧನೆಗಳನ್ನು ಭಾಳಷ್ಟು ಜನ ಪೇಪರ್ಗಳಲ್ಲಿ ಓದ್ಕೊಂಡು ಬಂದಿದ್ದಾರೆ. ಆದರೆ ಕೊರೋನಾ ಸಂದರ್ಭದಲ್ಲಿ ಭಾಳಷ್ಟು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ಸ್ ನಡೀತು. ಆಯುರ್ವೇದದಿಂದ ಕೊರೋನಾನ ಕ್ಯೂರ್ ಮಾಡಬಹುದಾ, ಮಾಡಬಾರ್ದಾ, ಆಗುತ್ತಾ, ಆಗೋದಿಲ್ವಾ ಅನ್ನುವಂಥದ್ದು. ಮತ್ತು ಇಮ್ಯುನಿಟಿ ಭಾರತ ದೇಶ ಅನ್ನೋದು ಬಹುಶಃ ನಮಗೆ ವರ ಅಂತ ಅನ್ಸ್ಬಿಟ್ಟಿದೆ. ಬೇರೆ ದೇಶಗಳಲ್ಲಿ, ಅಮೆರಿಕಾದಲ್ಲಿ ಆಗ್ತಾ ಇರೋಂಥ ಒಂದು ಡೆತ್ ರೇಟನ್ನು ನೋಡೋದಾದ್ರೆ, ಇನ್ಫೆಕ್ಷನ್ ರೇಟನ್ನು ನೋಡೋದಾದ್ರೆ, ನಾವು ವಿ ಆರ್ ಇನ್ ಅ ಸೇಫ್ ಪೊಸಿಷನ್. ಯಾಕೆಂದರೆ ಸ್ವಾಭಾವಿಕವಾಗಿ ಭಾರತೀಯರಲ್ಲಿ ಒಂದು ಇಮ್ಯುನಿಟಿ ಪವರ್ ಜಾಸ್ತಿ ಇದೆ ಅನ್ನುವಂಥದ್ದು, ಅವರ ಬದುಕಿನ ಶೈಲಿ ಕೂಡ ಇದಕ್ಕೆ ಕಾರಣ ಆಗಿರಬಹುದು. ಆದರೆ ಏನು ಇಲ್ಲಿ ತನಕ ಬಂದಿರುವಂತಹ ಒಂದು ರಿಸಲ್ಟ್ಸ್ ಆಗಿರ್ಬೋದು, ಅಥವಾ ಒಂದು ಟೆಸ್ಟ್ಗಳಾಗಿರ್ಬೋದು, ಅಥವಾ ಯಾರು ಭಾಳಷ್ಟು ಜನ ಕ್ಲೇಮ್ ಮಾಡಿದ್ದಾರೆ ಆಯುರ್ವೇದದಿಂದ ಕ್ಯೂರ್ ಮಾಡಬಹುದು ಅಂತ, ನಮ್ಮ ವೀಕ್ಷಕರಿಗೆ ಇದ್ರ ಬಗ್ಗೆ ಒಂದು ವಿಚಾರನ ತಿಳಿಸೋದಾದ್ರೆ ಇದು ಸತ್ಯನಾ ಇಲ್ವಾ? ಕ್ಯೂರ್ ಮಾಡಬಹುದಾ ಇಲ್ವಾ? ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ನು, ಕೊರೋನಾ ಮತ್ತು ಡರೋನಾ ಅಂತ ನಾನು ಅನೇಕ ಸಂದರ್ಭದಲ್ಲಿ ನನ್ನ ಸಿಗ್ನೇಚರ್ ಸ್ಲೋಗನ್ ಆಗಿ ಹೇಳ್ಕೊತ ಬಂದಿದ್ದೀನಿ. ಹೆದರೋದು ಬೇರೆ, ಎಚ್ಚರಿಕೆಯಿಂದ ಇರೋದು ಬೇರೆ. ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್. ಅಂದರೆ ಎಲ್ಲಿ ಬೇಕಾದ್ರೂ ಇರಿ, ಯಾರನ್ನ ಬೇಕಾದ್ರೂ ಹಗ್ ಮಾಡ್ಕೊಳ್ಳಿ, ಸಿಕ್ಕಿದವ್ರಿಗೆ ಶೇಕ್ ಹ್ಯಾಂಡ್ ಮಾಡ್ಕೊಳ್ಳಿ. ಈ ಕಾನ್ಸೆಪ್ಟ್ನ ನಮಸ್ಕಾರ ನಮ್ಮ ಸಂಸ್ಕಾರ ಅಂತಕ್ಕಂಥದ್ದು ಭಾರತೀಯ ತತ್ವ ಎಂದಿಗೂ ಹೇಳ್ತಾ ಬರ್ತಿದೆ. ನಮಸ್ಕಾರ ಯಾಕೆ ಮಾಡ್ತೀವಿ? ಶೇಕ್ ಹ್ಯಾಂಡ್ ಮಾಡೋ ಏನು ತಪ್ಪು? ನಾವೆಲ್ಲ ಮಾಡರ್ನೈಸ್ ಆಗಿಲ್ವಾ? ನಾವೆಲ್ಲ ವೆಸ್ಟರ್ನೈಸೇಷನ್ ಅನುಕರಣೆ ಮಾಡ್ತಿರೋ? ಇದೆಲ್ಲ ಚರ್ಚೆಗಳು ಬಂದಾಗ ಇದು ಇವತ್ತಿನ ಮಾತಲ್ಲ. ನನ್ನ 3500 ಕಂತುಗಳ ಪುರಾವೆನ ನೀವು ತೆಗೆದು ನೋಡಿದಾಗ ಮೇ ಬಿ ನಾನು ಅರ್ಲಿ 2001 ಕೂಡ ನಮಸ್ಕಾರ ನಮ್ಮ ಸಂಸ್ಕಾರ ಅಂತಕ್ಕಂಥ ಕಾನ್ಸೆಪ್ಟು, ಸ್ಲೋಗನ್ ನಾವು ತೊಗೊಂಡು ಬರ್ತಿದ್ದು. ನಾವು ಶೇಕ್ ಹ್ಯಾಂಡ್ ಇವಾಗ ಮಾಡಿದಾಗ ಸಿಂಪಲ್ ಆಗಿ ಏನಾಗುತ್ತೆ ಅಂದರೆ, ನನ್ನ ಪೆಂಟನ್ನು ತೊಗೊಂಬಂದು ನಿಮ್ಮ ಲ್ಯಾಪ್ಟಾಪ್ ಹಾಕಿದಂಗೆ ಆಗುತ್ತೆ. ಏನಾಗುತ್ತೆ? ವೈರಸ್ ಬರುತ್ತೆ. ವೈರಸ್ ಅಂದರೆ ಏನು? ವೈಟಲ್ ಇನ್ಫಾರ್ಮೇಷನ್ ರಿಸೋರ್ಸ್ ಅಂಡರ್ ಸೀಸ್. ಅದು ಆ ಪೆನ್ ಡ್ರೈವು ನಿಮ್ಮ ಲ್ಯಾಪ್ಟಾಪ್ ಆಗಿ ಬರ್ತಕ್ಕಂಥ ವೈರಸ್ಗೆ ವೈಟಲ್ ಇನ್ಫಾರ್ಮೇಷನ್ ರಿಸೋರ್ಸ್ ಅಂಡರ್ ಸೀಸ್ ಅಂತ ಬರಿತೀವಿ. ಇಲ್ಲಿ ಏನಾಗುತ್ತೆ? ಕೊರೋನಾ ಬರುತ್ತೆ ಅಂತ. ನಾವು ನಮಸ್ಕಾರ ಮಾಡಿದಾಗ ಒಂದು ಧನ್ಯತಾ ಭಾವ ಇದೆ, ನಮ್ಮ ಸಂಸ್ಕಾರದ ಪ್ರತೀಕವಾಗಿದೆ. ನಮ್ಮ ಎಲ್ಲ ಕಾಯಿಲೆಗಳು ಸಪೋಸ್ ಇಫ್ ಅಟ್ ಆಲ್ ಇಫ್ ಎನಿ ಇದ್ದಲ್ಲಿ ನಂದು ನನಗೆ, ನಿಮ್ಮದು ನಿಮಗಿರಲಿ ಅಂತಕ್ಕಂಥ ಕಾನ್ಸೆಪ್ಟ್ ಇದಿದೆ. ಸೊ ನೀವು ಇಂಡಿಯನ್ ಲೈಫ್ ಸ್ಟೈಲ್ಸ್ನ ನೀವು ಒಮ್ಮೆ ಒಳಹೊಕ್ಕಿ ನೋಡಿದಾಗ ನಮಗೆ ತುಂಬ ಆತ್ಮಾಭಿಮಾನ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಜಾಸ್ತಿ ಆಗೋ ಕಾರಣ ಏನು ಅಂದರೆ, ನಮ್ಮ ಹೆರಿಟೇಜು, ನಮ್ಮ ಕಲ್ಚರು, ನಮ್ಮ ಲೆಗಸಿ ಅಷ್ಟು ಸ್ಟ್ರಾಂಗ್ ಆಗಿ ನಮ್ಮ ಹೆಲ್ತ್ ಪ್ರಿನ್ಸಿಪಲ್ಸ್ನ, ನಮ್ಮ ಲೈಫ್ ಸ್ಟೈಲ್ ಪ್ರಿನ್ಸಿಪಲ್ಸ್ನ, ನಮ್ಮ ಇಮ್ಯುನಿಟಿನ ಕಟ್ಟಿಕೊಟ್ಟಿದೆ. ಅನಂತಪುರದವ್ನು ಅಕ್ಕಿ ತಿಂತಿದ್ದ, ಜೋಧ್ಪುರದವ್ನು ಜೋಳ ತಿಂತಿದ್ದ. ಅವಾಗ ನಮ್ಮ ಕಾಯಿಲೆನೇ ಇರಲಿಲ್ಲ. ನಮ್ಮ ನೇಟಿವ್ ಫುಡ್ಸ್ಗೆ ನಮ್ಮ ಶರೀರ ಈಗಲೂ ಒಗ್ಗು ಹೋಗಿರೋದ್ರಿಂದನೇ ಕೊರೋನಾ ಬಂದರೂ ಕೂಡ ಡೆತ್ ರೇಟು ಜಾಗತಿಕ ಪ್ರಮಾಣದಲ್ಲಿ ನೀವು ಕಂಪೇರ್ ಮಾಡಿ ತುಲನಾತ್ಮಕವಾಗಿ ನೋಡಿದಾಗ ಇಂಡಿಯಾದಲ್ಲಿ ಭಾಳ ಕಡಿಮೆ. ತುಂಬ ಗೌರವ, ಅದು ಗೌರ್ಮೆಂಟ್ ಚೆನ್ನಾಗಿ ಹ್ಯಾಂಡಲ್ ಮಾಡಿದೆ. ಅದೆಲ್ಲ ಬೇರೆ ಬಿಟ್ಬಿಟ್ಟು ನಮ್ಮ ಇಮ್ಯೂನ್ ಲೆವೆಲ್ಸ್ ತುಂಬ ಚೆನ್ನಾಗಿರೋದ್ರಿಂದ ವಿ ಆರ್ ಏಬಲ್ ಟು ಫೈಟ್ ಇಟ್ ಬ್ಯಾಕ್. ನಾವು ಸಾವಿಗೆ ಮೊರೆ ಹೋಗ್ತಿಲ್ಲ ಅಂತಕ್ಕಂಥದ್ದು ಒಂದು. ಎರಡನೇದು, ನಾವೇನು ಆಹಾರವನ್ನು ಜೀವನ ಮಾಡ್ತಿದ್ದೀವಿ
ಅದು ಚೆನ್ನಾಗಿ ಸಾತ್ವಿಕವಾಗಿರ್ತಕ್ಕಂಥ ಪದ್ಧತಿಯಲ್ಲಿ ನಾವಿದ್ದೀವಿ. ನಾನಾಗಲೇ ಹೇಳಿದೆ ಎಕ್ಸಾಂಪಲ್, ಅನಂತಪುರದವನು ಅಕ್ಕಿ ತಿಂತಿದ್ದ, ಜೋಧ್ಪುರದವನು ಜೋಳ ತಿಂತಿದ್ದ ಅಂತ. ಮೆಕ್ಸಿಕನ್ ಫುಡ್ ಮಲೇಶ್ವರಕ್ಕೆ ಬಂದಾಗಲೇ ನಾಲ್ಗೆ ಕೆಟ್ಟು 4 ಸೆಕೆಂಡ್ ನಾಲ್ಗೆ ರುಚಿಗೆ 40 ವರ್ಷ ಜೀವನ ಅಡ ಇಡುವಷ್ಟು ನಾವು ತಯಾರು ಮಾಡಿದ್ದೀವಿ ನಮ್ಮ ನಾಲ್ಗೆನ. ಹಾಗಾಗಿ ಆಹಾರ ಪದ್ಧತಿಗೆ ಬಂದಾಗ ಭಾರತೀಯ ಆಯುರ್ವೇದ ಪ್ರತಿಷ್ಠಾನದ ರೂವಾರಿಯಾಗಿ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಊಟಕ್ಕೆ ಬಂದಾಗ ನೀವು ಮಜ್ಜಿ ಜ್ಞಾಪಕ ಮಾಡ್ಕೊಳ್ಳಿ, ಮೊಮ್ಮಗು ತಿನ್ನೋದನ್ನು ತಿನ್ನಕ್ಕೆ ಹೋಗಬೇಡಿ. ಅದು ತುಂಬ ಕಲರ್ಫುಲ್ಲು, ಎಸ್ಥೆಟಿಕ್ಕು, ಮಾಡರ್ನೈಸ್ಡು, ಜಂಕು, ಮೋನೋಸೋಡಿಯಂ ಗ್ಲೋಕಮೇಟ್ಸು, ಹೀಗೆ ಅನೇಕದಂಥ ಕಾಯಿಲೆ ಬರ್ತಕ್ಕಂಥ ಆಹಾರವನ್ನು ಮೊಮ್ಮಗು ಅಪೇಕ್ಷಿಸುತ್ತೆ. ಆದರೆ ಅಜ್ಜಿ ಸೇಫು, ಟೈಮ್ ಟೆಸ್ಟೆಡ್ಡು, ಮೋಸ್ಟ್ ಟ್ರಸ್ಟೆಡ್ಡು, ಸ್ಟ್ಯಾಟಿಸ್ಟಿಕಲ್ಲು, ಸಿಂಪಲ್ಲು, ಸೈಂಟಿಫಿಕ್ ಫುಡ್ಸ್ನ ಪ್ರಿಪೇರ್ ಮಾಡ್ತಾಯಿತ್ತು ಅಂತ. ಸೊ ವೆನ್ ಇಟ್ ಕಮ್ಸ್ ಟು ಫುಡ್ ಯು ಹ್ಯಾವ್ ಟು ಲುಕ್ ಬ್ಯಾಕ್ ಅಂತ. ಸೊ ನಾವು ರಾಗಿ ಮುದ್ದೆ ತಿಂತಿದ್ದವ್ರಿಗೆ, ಜೋಳದ ರೊಟ್ಟಿ ತಿಂತಿದ್ದವ್ರಿಗೆ ಡೆಫಿನೆಟ್ಲಿ ಪೇಸ್ಟ್ರಿ ಪಿಜ್ಜಾ ತಿನ್ನೋ ನಮ್ಮ ಅಣ್ಣ ತಮ್ಮ, ನನ್ನ ರಿಲೇಟಿವು, ನನ್ನ ಕಸಿನ್ನು ಪಿಜ್ಜಾ ತಿನ್ನೋನು ಕಂಪೇರ್ ಮಾಡಿ ನಾವಿಬ್ಬರು ಜೆನೆಟಿಕಲಿ ರಾಗಿ ಮುದ್ದೆ ತಿನ್ನೋರಾಗಿ ಅವ್ನು ಪಿಜ್ಜಾ ತಿನ್ನೋನಾಗಿದ್ರೆ ಅನ್ಡೌಟೆಡ್ಲಿ ಮೈ ಇಮ್ಯುನಿಟಿ ಇಸ್ ಮಚ್ ಮೋರ್ ಕಾಟ್ ಅಬೌವ್ ದ್ಯಾನ್ ವಾಟ್ ಹಿಸ್ ಈಸ್. ಅವನಿಗಿಂತ ನನ್ನ ರೋಗ ಪ್ರತಿರೋಧ ತುಂಬ ಚೆನ್ನಾಗಿ ಇರೋದ್ರಲ್ಲಿ ಸಾಧ್ಯ, ಅದಕ್ಕೆ ಡೌಟೇ ಇಲ್ಲ. ಯಾಕೆಂದರೆ ನನ್ನ ಆಂತರಿಕ ಜೀವ ಕಣಗಳು, ನ್ಯಾನೋ ಮೈಕ್ರೋ ವೈರಸಸ್ ಆಗಿರ್ಬೋದು, ಮೈಕ್ರೋಬ್ಸ್ ಆಗಿರ್ಬೋದು, ಇವಕ್ಕೆಲ್ಲವೂ ಇಟ್ ಈಸ್ ಅಕಸ್ಟಮ್. ನೀವು ಹೆಂಗೆ ಬದುಕಬೇಕು, ಮನುಷ್ಯ ಇಸ್ ಮೋರ್ ಸ್ಟ್ರಾಂಗರ್ ದ್ಯಾನ್ ವಾಟ್ ಐ ಆಮ್ ಅಂತ ಅದಕ್ಕೆ ನಾವು ಅರ್ಥ ಮಾಡಿಸಿದ್ದೀವಿ. ನಾವು 4 ಸೆಕೆಂಡ್ ನಾಲ್ಗೆ ರುಚಿಗೆ 40 ವರ್ಷ ಜೀವನ ಆಡ ಇಡುವಂಥ ಪೇಸ್ಟ್ರಿ, ಪಿಜ್ಜಾ, ಬರ್ಗರು, ಗೋಬಿ ಮಂಚೂರಿ, ಫ್ರೆಂಚ್ ಫ್ರೈಸು, ಈ ಥರ ಮೋನೋಸೋಡಿಯಂ ಗ್ಲೂಕೋಮೇಟ್ಸ್, ಈ ಥರ ಮಾಡರ್ನೈಸ್ ಫುಡ್ಸ್ ಅಂತ ತಿಂದಾಗ ಅದು ನಾನು ನಿನಗಿಂತ ತುಂಬ ಸ್ಟ್ರಾಂಗ್ ಅಂತ ನಿಮ್ಮನ್ನು ಸದೆ ಬಡಿಸಿ ಕೊರೋನಾದಿಂದ ಹಿಡಿದು ಕ್ಯಾನ್ಸರ್ ಹೋಗೋ ಎಲ್ಲವನ್ನು ಆಕ್ರಮಿಸಿ ಅದು ನಮ್ಮನ್ನು ಕುಬ್ಜನನ್ನಾಗಿ ಮಾಡ್ತಾ ಇದೆ. ಸೊ ಇಷ್ಟು ನಾವು ನಮ್ಮ ಲೈಫ್ ಸ್ಟೈಲ್ ಈಗಾಗಲೇ ಪ್ರಿಸೈಸ್ಲಿ ಒಂದು ಲೈಫ್ ಸ್ಟೈಲಿಗೆ ನಾವು ಕೊರೋನಾ ಲಾಕ್ಡೌನ್ ಟೈಮ್ಸ್ನ ಒಳ್ಳೆಯ ಭಾಗವನ್ನು ವಿಚಾರ ಮಾಡಿದಾಗ people are eating healthy foods now. ಹೌದು, people are definitely eating healthy foods now. breathing fresh air. ಇವತ್ತು ಜಿಂಕೆಗಳು, ಪಾರಿವಾಳಗಳು, ಪೀಕಾಕ್ಸು ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ಆರಾಮಾಗಿ ಬಂದು ಓಡಾಡೋಷ್ಟು, ಅದಕ್ಕೆ ಫ್ರೀಡಮ್ ಸಿಕ್ಕುವಷ್ಟು ಒಂದು ವ್ಯವಸ್ಥೆ ಆಯಿತು. ಓಝೋನ್ ಲೇಯರ್ನ ಪ್ಯೂರಿಫಿಕೇಷನ್ ಬಗ್ಗೆ ನಾವು ಮಾತಾಡ್ತಿದ್ದೀವಿ, ಆ್ಯಂಡ್ ಬಯೋಡಿಗ್ರೇಡಬಿಲಿಟಿ ಬಗ್ಗೆ ಮಾತಾಡ್ತಿದ್ದೀವಿ, ಪ್ಯೂರಿಫೈಡ್ ವಾಟರ್ ಬಗ್ಗೆ ಮಾತಾಡ್ತಿದ್ದೀವಿ. ಗಂಗಾ ರಿವರ್ ಎಷ್ಟು ಕ್ಲೀನ್ ಆಯಿತು ಅಂತ ನಮ್ಗೆ ಲಾಟ್ ಆಫ್ ವಾಟ್ಸಪ್ಸ್ ಎಲ್ಲ ನೀವೆಲ್ಲ ನೋಡಿದ್ದೀರಿ. ಇವೆಲ್ಲ ನೀವು ನೋಡಿದಾಗ ಈ ಥರದ್ದು ಲಾಕ್ಡೌನು ಕೋವಿಡ್-19ಗೆ ಸಂಬಂಧಪಟ್ಟಾಗ ಅಷ್ಟೇ ಅಲ್ಲ, ಪೀರಿಯಾಡಿಕಲಿ ಹೇಗೆ ಪೀರಿಯಾಡಿಕಲಿ ರಂಜಾನ್ ಆಗಿರ್ಬೋದು, ಈಸ್ಟರ್ ಆಗಿರ್ಬೋದು, ಶಿವರಾತ್ರಿಗೆ ಆಗಿರ್ಬೋದು ಫಾಸ್ಟಿಂಗ್ ಮಾಡಿ ಆಂತರಿಕ ಶೋಧನೆಯನ್ನು ಮಾಡ್ಕೋತೀವಿ ನಾವು, ಸೆಲ್ಫ್ ಡಿಟಾಕ್ಸಿಫಿಕೇಶನ್ ಮಾಡ್ಕೋತೀವಲ್ಲ, ಹಾಗೆ ಸೋಷಿಯಲ್ ಡಿಟಾಕ್ಸಿಫಿಕೇಶನ್ಗೆ ಈ ಥರದ ಲಾಕ್ಡೌನ್ಸ್ನ ಸಾರ್ಥಕವಾಗಿ ಸಮರ್ಥವಾಗಿ ಬಳಸ್ಕೊಳ್ಬೇಕೇ ಹೊರತು ನಾವು ಇನ್ನೊಬ್ಬರು ನಿಂದನೆ ಮಾಡೋದು, ಅಯ್ಯೋ ನಮಗೆ ಲಾಕ್ಡೌನಿಂದ ಜೀವ ಹೊಟ್ಟೋಯ್ತು, ಕೆಲಸ ಹೊಟ್ಟೋಯ್ತು, ಅದೋಯ್ತು. ಜೀವ ಇರುತ್ತೆ, ಯಾಕೆ ಜೀವನ ಕಟ್ಕೊಂಡಾಗ ನೀವು ಜೀವ ಉಳ್ಕೊಳ್ಳುತ್ತೆ. ಜೀವನ ಯಾವಾಗ ಬೇಕಾದ್ರೂ ಕಟ್ಕೋಬೋದು, ಜೀವ ಇದ್ದರೆ ಜೀವನ ಕಟ್ಕೋಬೋದು. ಜೀವನೇ ಗಟ್ಟಿಗಿಲ್ಲ ಹೋಗ್ಬಿಡ್ತಾ ಇದೆ ಅಂದಾಗ ಆ ಥರದ ವೃತ್ತಿಪರ ಬದುಕನ್ನು ಕಟ್ಕೊಂಡು ಏನು ಮಾಡ್ತೀರಿ? ನೀವು ನೋಡ್ತಾ ಇದ್ದೀರಿ ವಿಶೇಷ ಕಾರ್ಯಕ್ರಮ ನಮ್ಮ ಬಾಹುಬಲಿ. ಮುಂದುವರಿಸ್ತೀನಿ ಒಂದು ಸಣ್ಣ ವಿರಾಮದ ನಂತರ ಟೇಕ್ ಶಾರ್ಟ್ ಬ್ರೇಕ್. ಆಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಆಟಿಕಾ ಗೋಲ್ಡ್ ಕಂಪನಿ. ಕಾಲ್ 8880 300 300. ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು, ಮಿಲ್ಕ್ ದಟ್ ಮಿಲಿಯನ್ಸ್ ಲವ್. ವಿಕೋ ಟರ್ಮರಿಕ್ ಕ್ರೀಮ್. ಇದರಲ್ಲಿರುವ ಅರಿಶಿನ ಮತ್ತು ಚಂದನದ ಗುಣಗಳು ಮೊಡವೆ ತೊಲಗಿಸಿ ನೀಡುತ್ತವೆ ನ್ಯಾಚುರಲ್ ಸೌಂದರ್ಯ. ವಿಕೋ ಟರ್ಮರಿಕ್ ಕ್ರೀಮ್ 24 ಕ್ಯಾರೆಟ್ ಸೌಂದರ್ಯ ನೀಡುತ್ತೆ, ಚಿನ್ನದಂತ ಹೊಳಪು. ಫಾಸ್ಟರ್ ಇದೆ ಅಂದ್ರೆ ಇದೆ 25% ಫಾಸ್ಟರ್ ಚಾರ್ಜಿಂಗ್ ಅಂಡ್ ಬ್ಯಾಕಪ್. ಲಿವ್ ಫಾಸ್ಟ್ ಇನ್ವರ್ಟರ್ ಅಂಡ್ ಬ್ಯಾಟರಿ. ಫಾಸ್ಟರ್ ಇದೆ ಅಂದ್ರೆ ಇದೆ ಗೋಲ್ಡ್ ಸ್ಟ್ಯಾಂಡರ್ಡ್. ಎಂತ ಪರ್ಫಾರ್ಮೆನ್ಸ್ ಅಂದ್ರೆ ಉತ್ತಮಕ್ಕಿಂತಲೂ ಉತ್ತಮ, ಮತ್ತು ಸೇಫ್ಟಿ ನಿಜವಾದ ರೀತಿಯಲ್ಲಿ 5 ಸ್ಟಾರ್. ಬಂದಿದೆ ಪ್ರೀಮಿಯಂ ಹ್ಯಾಚ್ ಬ್ಯಾಕ್ ನ ಗೋಲ್ಡ್ ಸ್ಟ್ಯಾಂಡರ್ಡ್. ಎಲ್ಟ್ರಾಸ್, ದ ಗೋಲ್ಡ್ ಸ್ಟ್ಯಾಂಡರ್ಡ್. ಕೆಂಟ್ ಆರೋದಿಂದ ನೀರು ಇರುತ್ತೆ 100% ಪ್ಯೂರ್. ಮತ್ತೆ ಸಿಗುತ್ತೆ 4 ವರ್ಷಗಳ ಸರ್ವಿಸ್ ಸಂಪೂರ್ಣ ಉಚಿತ. ಕೆಂಟ್ ನೀಡುತ್ತದೆ ಅತ್ಯಂತ ಶುದ್ಧ ನೀರು. Rich in fiber, easy to make, soft chapati, the perfect blend of taste and aroma. ಎಲೈಟ್ ಚಕ್ಕಿ ಆಟ, ಜಗತ್ತು ಕಂಡ ಆಟ. ಅರೆ, ಮಷೀನ್ ಇಂದ ಏನೋ ಬರ್ತಾ ಇದೆ. ಇದು ಗುಡ್ ನೈಟ್ ಗೋಲ್ಡ್ ಫ್ಲಾಶ್. ಇದರಿಂದ ಫ್ಲಾಶ್ ವೇಪರ್ಸ್ ಬರ್ತಾ ಇದೆ. ಯಾಕೆಂದ್ರೆ ಸೊಳ್ಳೆಗಳು ದರೋಡೆಕೋರರಂತೆ
ಅಡಗಿರುತ್ತವೆ. ಅದಕ್ಕಾಗಿ ಫ್ಲಾಶ್ ಮೋಡ್ ನಲ್ಲಿ ಫ್ಲಾಶ್ ವೇಪರ್ಸ್ ಪೊಲೀಸರಂತೆ ಮೂಲೆ ಮೂಲೆ ಅಡಗಿರುವ ದರೋಡೆಕೋರ ಸೊಳ್ಳೆಗಳನ್ನು ಹುಡುಕಿ ಧಪ್ಪಾಕ್ ಧಪ್ಪಾಕ್ 30 ನಿಮಿಷಗಳ ನಂತರ ನಾರ್ಮಲ್ ಮೋಡ್ ನಲ್ಲಿ ಆಟೋಮ್ಯಾಟಿಕ್ಲಿ ಹೊಸ ದರೋಡೆಕೋರ ಸೊಳ್ಳೆ ಬಂದ್ರೆ ಪ್ರತಿ 4 ಗಂಟೆಗಳಲ್ಲಿ ಫ್ಲಾಶ್ ವೇಪರ್ಸ್ ಮತ್ತೆ ಹೊರಬಂದು ಧಪ್ಪಾಕ್ ಧಪ್ಪಾಕ್. ಗುಡ್ ನೈಟ್ ಗೋಲ್ಡ್ ಫ್ಲಾಶ್. ಅಡಗಿರುವ ಸೊಳ್ಳೆಗಳಿಗೆ ಧಪ್ಪಾಕ್ ಧಪ್ಪಾಕ್. ಬನ್ನಿ ನೋಡೋಣ, ನಿನ್ಗೆ ನಿದ್ರೆ ಯಾಕೆ ಬರ್ತಿಲ್ಲ? ಡೈಪರ್ ಲೀಕ್ ಆಗಿಲ್ಲ ತಾನೇ? ಓ, ಭಾರವಾಗಿದೆ, ಒಳಗೆ ಒದ್ದೆ ಆಗಿದೆ. ಮ್ಯಾಮಿ ಪೋಕೋ ಪ್ಯಾಂಟ್ಸ್ ಗೆ ಬದಲಾಗಿ ಇದರ ಕ್ರಿಸ್ ಕ್ರಾಸ್ ಶೀಟ್ ಮೂತ್ರವನ್ನು ಈಕ್ವಲಿ ಹರಡುತ್ತೆ. ಈಗ ಭಾರ ಇರೋಲ್ಲ, ಒದ್ದೆ ಆಗೋಲ್ಲ. 12 hours ವರೆಗೆ ಲೀಕೇಜ್ ನಿಂದ ರಕ್ಷಿಸಿ ಒಳ್ಳೆಯ ನಿದ್ರೆ ತರಬಹುದು. ಮ್ಯಾಮಿ ಪೋಕೋ ಪ್ಯಾಂಟ್ಸ್ ಈಗ ಹೊಸ ಟ್ವಿನ್ ಪ್ಯಾಕ್ ಗಳಲ್ಲಿ ಲಭ್ಯವಿದೆ 2 ಪ್ಯಾಂಟ್ಗಳ ಜೊತೆಗೆ. Here's to all the brave ones out there. Yes, you, for cutting your hair. And you, for dancing without a care. Here's to those who get out of bed, looking hopeful, looking ahead. Like you, girl, in that dress so red. Long live bold. Ajio and over 2,000 fashion brands salute your spirit. Ajio.com. ನಿಮಗೆ ಗೊತ್ತಾ, ಟಾಯ್ಲೆಟ್ ಮತ್ತು ಬಾತ್ರೂಮಿನ ಮೇಲ್ಮೈಗಳಲ್ಲಿ ರೋಗ ಹರಡುವ ಜರ್ಮ್ಸ್ ಮತ್ತು ವೈರಸ್ 8 ದಿನಗಳವರೆಗೆ ಜೀವಂತವಿರಬಹುದು. ರಿಸರ್ಚ್ ನಿಂದ ಸಾಬೀತಾಗಿದೆ, ನೀಲಿ ಹಾರ್ಪಿಕ್ ಹಠಮಾರಿ ಕಲೆಗಳನ್ನು ತೆಗೆಯುವುದಲ್ಲದೆ ವೈರಸ್ ಮತ್ತು ಜರ್ಮ್ಸ್ ಅನ್ನು 99.9% ನಾಶ ಮಾಡುತ್ತದೆ. ಮತ್ತು ಕೆಂಪು ಹಾರ್ಪಿಕ್ ನಿಮ್ಮ ಬಾತ್ರೂಮಿನ ಬೇಸಿನ್, ಟೈಲ್ಸ್, ನೆಲವನ್ನು ಸ್ವಚ್ಛ ಹಾಗೂ 99.9% ಜರ್ಮ್ ಫ್ರೀ ಇಡುತ್ತದೆ. ಹಾರ್ಪಿಕ್ ಅನ್ನು ಆಯ್ದುಕೊಳ್ಳಿ. ಹೊಸ ಹುರುಪಿನಲ್ಲಿ ಹೊರಟೆವು ನಾವು, ಮುಂಬರುವ ನಾಳೆ ನಮ್ಮದೇನೆ. ಒಂದು ಹೊಸ ಹುರುಪಿನೊಂದಿಗೆ ರಿಲಯನ್ಸ್ ರೈಟ್ಸ್ ಇಶ್ಯೂವನ್ನು ಐತಿಹಾಸಿಕ ಸಫಲತೆಯತ್ತ ಒಯ್ದ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಟೆಕ್ನಾಲಜಿಯ ಶಕ್ತಿ ಮತ್ತು ನಿಮ್ಮ ಅಚಲ ವಿಶ್ವಾಸದೊಂದಿಗೆ ನಾವು ಒಂದಾಗಿ ರೂಪಿಸೋಣ ಒಂದು ಹೊಸ ಇಂಡಿಯಾ. ಹೊಸ ಇಂಡಿಯಾದ ಹೊಸ ಹುರುಪು ರಿಲಯನ್ಸ್. ಈ ಪರಿಸ್ಥಿತಿಲಿ ಯಾರು ಕೇಳ್ತಾರೆ ನಮ್ ಗೋಳನ್ನ? ಜನಧನಿ, ನಿಮ್ಮ ಸಮಸ್ಯೆಯ ಪರಿಹಾರಕ್ಕೆ ಧ್ವನಿ. ಆಗಲೇ ನಾನು ನಿಮ್ಮ ಜೊತೆ ಚರ್ಚೆ ಮಾಡಿದ ಹಾಗೆ ಆಯುರ್ವೇದದಿಂದ ಇದಕ್ಕೆ ಮದ್ದಿದೆಯಾ ಅನ್ನುವಂತ ಒಂದು ಸಾಕಷ್ಟು I am coming to that. See, when you have got a very good eating lifestyles, eating habits, very good lifestyles and positive mindset, your immunity is by and large very good. Starting from Chyawanprash, starting from simple Kalajaji to Kalanji seeds, starting from simple honey to turmeric to mensu to jeerage to lavanga to dalchini, n number of spices what you use in the kitchen in the form of a masala is undoubtedly an immunomodulator by itself. A simple tulsi right in front of your house, irrespective of the dharmic background giving to tulsi, you seeing it as a holy basil ಅನ್ನೋದು ಬಿಟ್ಬಿಟ್ಟು ಒಂದು ಓಸಿಮಮ್ ಸ್ಯಾಂಕ್ಟಮ್ ಅಂತ ಒಂದು ಹರ್ಬಲ್ ಬೊಟಾನಿಕಲ್ ನೇಮಲ್ಲಿ ನೀವು ತುಳಸಿಯನ್ನು ನೋಡಿದಾಗಲೂ ಕೂಡ ನಿಮ್ಮ ಇಮ್ಯುನಿಟಿಯನ್ನು ಅದು ಜಾಸ್ತಿ ಮಾಡ್ತಕ್ಕಂಥ ಕೆಪಾಸಿಟಿಯಲ್ಲಿ ಅನ್ಡೌಟೆಡ್ಲಿ ಇದೆ ಅಂತ. ನಾವಿವತ್ತು ಬಾಬಾ ರಾಮದೇವ್ ಹೇಳ್ತಿದ್ದಾರೆ, ತುಳಸಿ, ನೀಮು, ಅಶ್ವಗಂಧ 5,000 ವರ್ಷಗಳಿಂದ 5, 10, 50, 100 ಅಲ್ಲ, 5,000 ವರ್ಷಗಳ ಹಿಂದೆ ಆಯುರ್ವೇದದಲ್ಲಿ ನಚ ಸರ್ವಾಣಿ ಶರೀರಾಣಿ ವ್ಯಾಧಿ ಕ್ಷಮತ್ವಂ ಸಮರ್ಥಾನಿ ಭವಂತಿ ಅಂತ ಹೇಳಿದರು. ಅಂದರೆ ಎಲ್ಲ ಶರೀರಗಳು ಒಂದೇ ರೀತಿಯಾದಂತಹ ರೋಗ ಪ್ರತಿರೋಧಕ ಶಕ್ತಿಯನ್ನು ಹೊಂದಿರೋದಿಲ್ಲ. ವ್ಯಾಧಿ ಕ್ಷಮತ್ವಂ ನಾಮ ವ್ಯಾಧಿ ಬಲ ವಿರೋಧಿಕತ್ವಂ ವ್ಯಾಧಿ ಉತ್ಪಾದಕ ಪ್ರತಿಬಂಧಕತ್ವಂ ಇತಿ ಚ ಅನ್ನಿ ಅಂತಕ್ಕಂಥ ಮಾತಿದೆ. ಅಂದರೆ ತೊಂದರೆ ಬರದಿದ್ದಾಗ ನಾವು ಫಸ್ಟ್ ನೋಡ್ಕೋಬೇಕು, ತೊಂದರೆ ಬಂದರೆ ಒದ್ದೋಡಿಸ್ತಕ್ಕಂಥ ಕೇಪಬಿಲಿಟಿ ಬಾಡಿಗೆ ಇರಬೇಕು. ಅದೇ ಕೋವಿಡ್-19ಗೆ ಭಾರತೀಯ ನೆಲಗಟ್ಟಿನ ಮನಸ್ಥಿತಿ, ದೇಹಸ್ಥಿತಿ, ಪರಿಸ್ಥಿತಿ, ಮನೆಯ ಸ್ಥಿತಿ ಪೂರಕವಾಗಿದೆ ಅಂತಕ್ಕಂಥ ಮಾತು.
ಹಾಗಾಗಿಯೇ ನಮ್ಮಲ್ಲಿ ಡೆತ್ ರೇಟ್ಗಳು ಕಡಿಮೆ. ಪ್ರತಿ ಸಾವಿಗೂ ನನ್ನ ಶೋಕ ಇದೆ, ನನ್ನ ದುಃಖ ಇದೆ, ನನ್ನ ದುಮ್ಮಾನ ಇದೆ. ಇರುವಂತ ವಿಚಾರಗಳು ಇಟ್ ಇಸ್ ಪ್ರೀ ಕೋವಿಡ್ ಅಥವಾ ಪ್ರಿಕಾಷನರಿ ಮೆಷರ್ಸ್. Post COVID also why people are recovering more faster is because their lifestyle and food was considerably good but for minor alterations. ನಾವೆಲ್ಲ ಈಗ ಮಾಡರ್ನೈಸೇಷನ್ ಹೆಸರಲ್ಲಿ ಬೆಂಗಳೂರಲ್ಲಿ ನಾವು ವೇರಿಯೇಟೆಡ್ ಡ್ರಿಂಕ್ಸನ್ನು ಜಾಸ್ತಿ ಕೊಡ್ತಿದ್ವಿ, ಆಲ್ಕೋಹಾಲ್ ಕನ್ಸಂಪ್ಷನ್ನು, ಸ್ಮೋಕಿಂಗ್ ಕನ್ಸಂಪ್ಷನ್ನು, ಜಂಕ್ ಫುಡ್ಸು. ಇವತ್ತು ರೂರಲ್ ಪ್ಲೇಸಸಲ್ಲಿ ಹೋಗಿ ನೋಡಿ, ದರ್ ಹೆಲ್ತ್ ಈಸ್ ಮಚ್ ಮೋರ್ ಸ್ಟ್ರಾಂಗರ್. ಇವತ್ತು ಎಷ್ಟೋ ಸಂದರ್ಭದಲ್ಲಿ ಸಿ ದ ಡೆತ್ ರೇಟ್ ಡ್ಯೂರಿಂಗ್ ಕೊರೋನಾ COVID-19 ಪೀರಿಯಡಲ್ಲಿ ಟೇಕ್ ದ ಸ್ಟ್ಯಾಟಿಕ್ಸ್ ಅಂಡ್ ಟು ಸಿ ದ ಡೆತ್ ರೇಟ್, ಅದೇನೂ ಜಾಸ್ತಿ ಆಗಿಲ್ಲ, ಕನ್ಸಿಡರಬ್ಲಿ ಗಣನೀಯ ಕಡಿಮೆನೇ ಇದೆ. ನಾವೆಲ್ಲ ಏನು ಹೇಳ್ತೀವಿ, ಡಾಕ್ಟ್ರುಗಳಿಂದನೇ ಆರೋಗ್ಯ ಅಂತ ಹೇಳ್ತೀವಿ. ಡಾಕ್ಟ್ರುಗಳು ಓಪನ್ ಇರಲಿಲ್ಲ, ಓಪನ್ ಇದ್ದರೂ ಪೇಷಂಟ್ ಬರ್ತಾರಲ್ಲ, ಪೇಷಂಟ್ ಬಂದರೂ ಮುಂಚಿನ ಥರ ನಂಗೆ ನೀ ರಿಪ್ಲೇಸ್ಮೆಂಟು, ನಂಗೆ ಕ್ಯಾಟ್ರಾಕ್ಟು, ನಂಗೆ ತಲೆನೋವು, ನಂಗೆ ಸ್ಕ್ಯಾನ್ ಮಾಡಿ ಆ ಥರ ಸೆಗ್ಮೆಂಟ್ ಇಲ್ವೆಲ್ಲ. ತುಂಬ ಔಟ್ ಆ್ಯಂಡ್ ಔಟ್ ಮೆಜಾರಿಟಿ ಕೇಸಸ್ಸೇ ಬರ್ತಿತ್ತು. ನನ್ನ ಇನ್ನೂ ಒಂದು ವ್ಯಾಲಿಡ್ ಇನ್ಫಾರ್ಮೇಷನ್ನು, ನಮ್ಮ ಹರಿಶ್ಚಂದ್ರ ಘಾಟ್ ವಾರಣಾಸಿಯಲ್ಲಿ ಅಲ್ಲಿ ಎಷ್ಟು ಹೆಣಗಳು ಬರ್ತಿದ್ವು ಅದಕ್ಕಿಂತ ಕಮ್ಮಿ ಆಗಿಬಿಟ್ಟಿದೆ. COVID-19 ಬಂದಾಗ ಸಾಯುವಂಥ ರೇಟ್ ಅಷ್ಟೇ ಇರಬೇಕಾ? ಜನರಲ್ ಡೆತ್ಸ್ ಅಂತೂ ಅಷ್ಟೇ ಇರಬೇಕಾ ಸರಾಸರಿ, ನಾಟ್ ರಿಲೇಟೆಡ್ ಟು ಕೋವಿಡ್ ಏನು ಡೆತ್ಸ್ ಇದೆ ಅದಾಗಬೇಕಲ್ಲ, ಅದರ ಕ್ವಾಂಟಿಟಿ ಕೂಡ ಕಮ್ಮಿ ಆಗ್ತಿದೆ ಅಂದಾಗ ಪೀಪಲ್ ದೇರ್ ಇಸ್ ಸಮಥಿಂಗ್ ಒಳಗಡೆ ನಮಗೆ ಬದುಕ್ತಕ್ಕಂಥ ಶಕ್ತಿ ಚೆನ್ನಾಗಿ ಇದೆ. ಅದಕ್ಕೆ ನಾವು ಚೆನ್ನಾಗಿ ಕುಪೋಷಣೆ ಮಾಡದೆ ಅದಕ್ಕೆ ಸುಪೋಷಣೆ ಮಾಡಿದಾಗ, ಸುಶ್ರುತವಾದಾಗ, ಸುಶ್ರುತ ಚರಕ ಸುಶ್ರುತ ಆಯುರ್ವೇದ ಸುಶ್ರುತ ಅಲ್ಲ, ಸುಶ್ರುತವಾದಾಗ ಪಾಸಿಟಿವ್ ಥಿಂಗ್ಸ್ಗೆ ನಮ್ಮ ಶ್ರೋತೃಗಳು ನಮ್ಮ ಕಿವಿಯನ್ನು ನಾವು ಹೋಗೊಟ್ಟಾಗ ಮನಸ್ಸು ಸದೃಢವಾಗುತ್ತೆ. ಹಾಗಾಗಿ ಈಗ ನನ್ನ ನೆಕ್ಸ್ಟ್ ಕಾನ್ಸೆಪ್ಟು 60 ವರ್ಷದ ಮೀರಿದ ಸುಮಾರು ಅನೇಕ ವಯಸ್ಕರು ಯಾರು ಸದೃಢವಾಗಿರ್ತಾರೆ ಅವರಿಗೆ ಆರ್ಥಿಕ ಸ್ವಾವಲಂಬಿ ಇರ್ರೆಸ್ಪೆಕ್ಟಿವ್ ಆಫ್ ಸೆಕ್ಸ್. ಇಲ್ಲಿ ಬರೀ ಹೆಣ್ಮಕ್ಳು ಅಂತ ಯೋಚನೆ ಮಾಡ್ತಿದ್ವಿ, ಅಲ್ಲಿ ಪುರುಷರು ಹೆಣ್ಮಕ್ಳಿಗೂ ಕೂಡ ಯಾವ್ದಾದ್ರು ಖಾಲಿ ಜಾಗ ಇದ್ದರೆ ಅಲ್ಲಿ ಒಂದು ಗೋ ಆಶ್ರಮ, ಗೋ ಸೇವೆಯನ್ನು ಕ್ರಿಯೇಟ್ ಮಾಡಬೇಕು. ಹೇಗೆ ನನಗೆ ಹಾಲು ಕೊಡ್ತಕ್ಕಂಥ ಹಸು ಬೇಡ. ಸೊ ಮುಂದಿನ ದಿನಗಳಲ್ಲಿ ಪೋಸ್ಟ್ ಕೊರೋನಾ ಈ ಪ್ಲಾನ್ಸ್ ನಾನು ಬೈ ಡಿಸೆಂಬರ್ ಐ ಆಮ್ ಟ್ರೈಂಗ್ ಟು ಪ್ಲಾನ್. ನನಗೆ ಬುಚರಿಂಗ್ಗೆ ರೆಡಿ ಇರತಕ್ಕಂಥ ಗಂಡು ಕರು, ಮನುಷ್ಯರಲ್ಲಿ ಗಂಡು ಮಗು ಹುಟ್ಟಿದ್ರೆ ಪುಣ್ಯ ಅಂತಾರೆ, ಹಸುವಲ್ಲಿ ಗಂಡು ಕರು ಹುಟ್ಟಿದ್ರೆ ಶಾಪ ಅಂತಾರೆ. ಇಂಥ ದುಸ್ಥಿತಿಯಲ್ಲಿ ನಾವು ತಲುಪಿದ್ದೀವಿ ಅಂತಕ್ಕಂಥದ್ದು. ಅಂಥ ಗಂಡು ಕರುವನ್ನು ಕೈ ಕಳ್ಕೊಂಡಿರ್ತಕ್ಕಂಥ, ಕಾಲು ಕಳ್ಕೊಂಡಿರ್ತಕ್ಕಂಥ, ರೋಗ ಬರತಕ್ಕಂಥ ಹಸುವಿನ ಕರುವನ್ನು ಕೊಟ್ಟರೆ ಅದಕ್ಕೆ ಒಂದು ಕಡೆ ಸಾಕಿ ಅದನ್ನು ಹುಲ್ಲನ್ನು ಜನ್ರೇಟ್ ಮಾಡಿ ಅದರ ಸಗಣಿ, ಈಸಿಯೆಸ್ಟ್ ಕನ್ವರ್ಟಿಬಿಲಿಟಿ ಆಫ್ ದ ನ್ಯಾಚುರಲ್ ವೇಸ್ಟ್ ಅಂದರೆ ಸಗಣಿಯ ಮುಖಾಂತರ ಕವು ಮಾತ್ರ ಮಾಡಲಿಕ್ಕೆ ಸಾಧ್ಯ. ನೀವು ಯಾವ ಮಿಷನರಿ ಕೂಡ ಅಷ್ಟು ಬೇಗ ಅಷ್ಟು ಚೆನ್ನಾಗಿ ಎಂಡ್ ಪ್ರಾಡಕ್ಟನ್ನು ಕೊಡಲಿಕ್ಕಾಗಲ್ಲ. ಬೆಳಗ್ಗೆ ತಿಂದರೆ ಸಾಯಂಕಾಲಕ್ಕೆ ಕೌಡಂಗೆ ಕೊಡುತ್ತೆ. ದಟ್ ಈಸ್ ಅಗೈನ್ ದ ಮೋಸ್ಟ್ ಅನುಪಮ ಅಂತ ಕರಿತೀವಿ. ಕಂಪೇರೇ ಮಾಡೋಕ್ಕಾಗದೇ ಇರತಕ್ಕಂಥ ಒಂದು ದ್ರವ್ಯ ಇವತ್ತು ವನೋತ್ಪಲ ಅಥವಾ ನಮ್ಮ ಸಗಣಿ ಅಥವಾ ಕೌಡಂಗು. ಅದರಿಂದ ಫ್ಯೂಯಲ್ಸ್ ಆಗಿರ್ಬೋದು, ಅನೇಕಂಥ ಪ್ರಾಡಕ್ಟ್ಸ್ನ ಉತ್ಪನ್ನ ಮಾಡ್ಬೋದು. ಇದರ ಒಂದು ಕಾನ್ಸೆಪ್ಟನ್ನು ಬೈ ಡಿಸೆಂಬರ್ ವಿ ಆರ್ ಗೋಯಿಂಗ್ ಟು ಎನ್ಫೋರ್ಸ್ ದಿಸ್ ಅಂತ. ಇದರ ಚಿಕ್ಕ ಪುಟ್ಟ ಎಂಟರ್ಪ್ರೈಸಿಂಗ್ ಆ್ಯಕ್ಟಿವಿಟೀಸ್ನ ನಾವು ಶುರು ಮಾಡಿಬಿಟ್ರೆ ಪ್ರತಿಯೊಬ್ಬನೂ ಸೆಲ್ಫ್ ಸಫಿಷಿಯೆಂಟ್ ಆಗ್ತಾನೆ, ಸಸ್ಟೈನಬಲ್ ಆಗ್ತಾನೆ. ಅವನಿಗೆ ತಾನು ಬದುಕ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬಂದುಬಿಟ್ರೆ ಸಮಾಜಕ್ಕೆ ಏನಾದರೂ ಮಾಡ್ತೀನಿ ಅಂತ ಬರ್ತಾನೆ. ಅವನು ತಾನೇ ಬದುಕಲ್ಲ ಅಂತ ನನ್ನ ಮನವರಿಕೆ ಆಗಿಬಿಟ್ಟಾಗ, ಅಯ್ಯೋ ನಾವು ಬದುಕಿದ್ರೆ ಆಯ್ತು ಸರ್, ಆಮೇಲೆ ದೇಶ ಫಸ್ಟ್ ನಮ್ಮದೇ ಬದುಕಿಲ್ಲ, ನನ್ನ ಹೆಂಡತಿ ಮಕ್ಕಳಿಗೆ ಊಟ ಇಲ್ಲ, ಜಗತ್ತಿನ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ ಅಂತಾರೆ. ಸೊ ಮನೆಯ ಒಂದು ಹೆಲ್ತನ್ನು ಸ್ವಹಿತ ಸ್ವಾರ್ಥ ಅಂತ ನಮಗೆ ಕರಿತೀವಿ. ನಾನು ಕೊರೋನಾಗೆ ಸಂಬಂಧಪಟ್ಟಂಗೆ ಅನೇಕ ಚರ್ಚೆಗಳಲ್ಲಿ ಅದನ್ನೇ ಹೇಳ್ತಿದ್ದೆ, ದಯವಿಟ್ಟು ಸ್ವಾರ್ಥಿಗಳ ಈ ಸಮಯದಲ್ಲಿ ಪೂರ್ತಿ ಸ್ವಾರ್ಥಿಗಳಾಗಿರಿ, ಮನೇಲಿ ಕೂಡ ಕಂಬಿಡಿ. ಸ್ವಾರ್ಥತೆಯ ಪರಮಾವಧಿ ನೀವು ವ್ಯಕ್ತಪಡಿಸಲಿಕ್ಕೆ ಇದು ಸುಸಂದರ್ಭ. ನಿಮ್ಮ ಹಂತಕ್ಕೆ ನೀವು, ನಿಮ್ಮ ಅಪ್ಪ ಅಮ್ಮ, ನಿಮ್ಮ ಹೆಂಡತಿ ಮಕ್ಕಳು ಒಂದು ಕಡೆ ಇದ್ಬಿಟ್ಟು ಉಪ್ಪು ಗಂಜುನು ಅವ್ರು ಹೇಳಿದಷ್ಟು ಸರ್ಕಾರ ಈಚೆ ಬರಬೇಡಿ, ಅದೇ ನೀವು ಮಾಡಬೇಕಾದ ಸೇವೆ ಅಂತ. ಸ್ವಾರ್ಥಿ ಆದವನು ಕರೆಕ್ಟಾಗಿ ಸ್ವಾರ್ಥಿತನವನ್ನು ಪ್ರದರ್ಶಿಸಿದ್ದಾದರೆ ಅವನು ಆ ಸಂದರ್ಭಕ್ಕೆ ಕೊಟ್ಟ ಕೊಡುಗೆ ಅದೇ. ಸೊ ಹೀಗಾಗಿ ಇಂಥ ಸಂದರ್ಭದಲ್ಲಿ ಸ್ವಾರ್ಥಿಗಳಾಗಿ ಮನೇಲಿ ಇರಬೇಕು ಅಂತ ಹೇಳಿದ್ರಿ. ಆದರೆ ನೀವು ನಿಮ್ಮ ಸ್ವಾರ್ಥವನ್ನ ತೊರೆದು ಅದಕ್ಕಿಂತ ಹೆಚ್ಚಿನ ಮಾನವೀಯತೆಯನ್ನ ಮೆರೆದು ಈ ಸಂದರ್ಭದಲ್ಲಿ ಒಬ್ಬ ವೈದ್ಯನಾಗಿ ಬೀದಿಗೆ ಇಳಿತಕ್ಕಂಥದ್ದು ಕೂಡ ನಮ್ಮ ಕರ್ತವ್ಯವೇ ಹೌದು. ನಾನು ನಮ್ಮ ಪೊಲೀಸ್ ಸ್ನೇಹಿತರು, ಪೌರ ಕಾರ್ಮಿಕರು, ಮಾಧ್ಯಮದವರು, ಡಾಕ್ಟರ್ಗಳು, ನಾವೆಲ್ಲರೂ ಖಂಡಿತ ಈ ಟೈಮಿಗೆ ವಿ ಹ್ಯಾವ್ ಟು ಜಂಪ್ ಇನ್ ಟು ಆ್ಯಕ್ಷನ್ ಆ್ಯಂಡ್ ನೋ ಸ್ಟೋನ್ ಇಸ್ ಟು ಬಿ ಲೆಫ್ಟ್ ಅನ್ಟರ್ನ್ ಅಂತ ಕೆಲಸ ಮಾಡಬೇಕು. ಕೊರೋನಾ ನಮಗೆ ಶತ್ರು ಆಗಿತ್ತು. ಸೊ ಫೈಟ್ ದ ಎನಿಮಿ ವಿತ್ ಫುಲ್ ಫೋರ್ಸ್ ಅನ್ನೋದೇ ಲಾಜಿಕ್ ಆಫ್ ಲೈಫ್ ಆ ಒಂದು ಮೊಮೆಂಟ್ಗೆ ಅಂತಕ್ಕಂಥದ್ದು. ವೀಕ್ಷಕರೇ, ಒಬ್ರು ಕಾಲರ್ ಇದ್ದಾರೆ, ಅವರು ಕಿಶೋರ್ ಅವ್ರ ಜೊತೆ ಮಾತಾಡಬೇಕು ಅಂತ ಕರೆ ಮಾಡಿದ್ದಾರೆ. ಏನ್ ಹೇಳ್ತಾ ಇದ್ದಾರೆ? ನಮಸ್ಕಾರ. ನಮಸ್ಕಾರ ಮೇಡಮ್. ತಮ್ಮ ಹೆಸರು? ನಮ್ಮ ಹೆಸರು ನಾಗಮಂಜುಳಾ ಅಂತ. ನಾಗಮಂಜುಳಾರೇ, ಇವತ್ತು ನಮ್ಮ ಬಾಹುಬಲಿ ಅನ್ನೋ ವಿಶೇಷ ಕಾರ್ಯಕ್ರಮದಲ್ಲಿ ಕಿಶೋರ್ ಅವ್ರು ನಮ್ಮ ಜೊತೆ ಇದ್ದಾರೆ. ಅವರು ಹೇಳ್ತಾ ಇದ್ದಂಥದ್ದು, ಹೇಗೆ 50 ವರ್ಷ ಮೇಲ್ಪಟ್ಟಂತಹ ಮಹಿಳೆಯರು ಸೆಲ್ಫ್ ಎಂಪವರ್ ಆಗಬೇಕು ಅನ್ನುವಂಥದ್ದು, ಅದರ ಒಂದು ಪ್ರಯೋಜನವನ್ನ ನೀವು ಪಡ್ಕೊಂಡಿದ್ದೀರಿ ಅನ್ನೋದ್ರ ಬಗ್ಗೆ ಮಾತುಕತೆ ನಡೆಸ್ತಾ ಇದ್ರು. ಹೇಳಿ, ಹೇಗೆ ಅವರ ಒಂದು ಕಾನ್ಸೆಪ್ಟ್ ಸಹಾಯ ಆಯಿತು, ಮತ್ತೆ ಎಷ್ಟು ದಿನಗಳಿಂದ ಅವ್ರ ಜೊತೆ ನೀವು ಅಸೋಸಿಯೇಟ್ ಆಗಿದ್ದೀರಿ? ಮೇಡಮ್, ನಾನು ಅವ್ರ ಜೊತೆ ಸುಮಾರು ಒಂದು
15 ವರ್ಷದ ಮೇಲ್ಪಟ್ಟೆ ಒಡನಾಟ ಇದೆ ಮೇಡಮ್ ಅವ್ರಿಗೆ ನಮ್ಗೆ. ಓಕೆ. ಹಾ ಹಾ. ಈ ತರ ಅವರು 50 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಅಂತ ಈ ಒಂದು ಇದನ್ನು ಎಲ್ಲಾನು ಸುಮಾರು ಜನಕ್ಕೆ ಮಾಡಿದ್ದಾರೆ. ನಾನು ಅದನ್ನೊಂದು ಭಾಗಿಯಾಗಿದ್ದೀನಿ. ಹಲೋ, ಹೇಳಿಮ್ಮ ಕೇಳಿಸ್ತಾ ಇದೆ. ಇದು ಈ ಮನೆಯಲ್ಲಿ ಮಾಡುವಂತ ಫುಡ್ ಈ ಒಂದು ಆಯುರ್ವೇದಿಕ್ ಅಲ್ಲಿ ಸ್ಪೆಸಿಫೈಡ್ ಆಗಿ ಒಂದು ಇದನ್ನೆಲ್ಲ ಮಾಡುವಂತದನ್ನ ನಮ್ಗೆ ಅವರು ಹೇಳಿದ್ದಾರೆ. ನಾವು ಅದನ್ನೆಲ್ಲ ಪ್ರಯೋಜನ ಪಡ್ಕೋತಾ ಇದೀವಿ. ಏನೇನ್ ಮಾಡ್ತೀರಿ ಮಂಜುಳಾ ಅವರೇ ಮನೇಲಿ ಮಾಡುವಂತದ್ದು ಅನ್ನೋದಾದ್ರೆ? ಮನೇಲಿ ನೀಡಿ ಪೀಪಲ್ಗೆ 50 ವರ್ಷ ಮೇಲ್ಪಟ್ಟು ಇರುವಂತವ್ರಿಗೆ ಫುಡ್ ಪೀಪಲ್ ಅವರ ಆಹಾರ ಪದಾರ್ಥಗಳನ್ನ ತಯಾರಿಸ್ಕೊಡೋದು ಆ ತರದ್ದೆಲ್ಲ ಮಾಡ್ತಾ ಇದೀವಿ ಮೇಡಮ್. ಏನೇನ್ ಆಹಾರ ತಯಾರಿಸ್ತೀರಿ? ಅದೇ ಚಟ್ನಿ ಪುಡಿ ಮಾಡೋದು, ಅವ್ರಿಗೆ ಉಪ್ಪಿನಕಾಯಿಗಳ ತರದ್ದು, ಜೊತೆಗೆ ಅವ್ರಿಗೇನಾದ್ರೂ ಇದು ಆರೋಗ್ಯ ಬೇಕಾದಂತ ಬೇರೆ ಬೇರೆ ಅಡುಗೆ ಮಾಡೋ ಇದಾಗ್ಲಿ ಅದನ್ನೆಲ್ಲ ನಾವು ತಯಾರಿಸಿ ಕೊಡ್ತೀವಿ ಮೇಡಮ್. ನಂತರನೇ ಬೇಕಾದಷ್ಟು ಜನನು ಮಾಡ್ತಾ ಇದ್ದಾರೆ ಇಲ್ಲಿ. ಆಗ್ಲಿ, ಅವರ ಒಂದು ಕಾನ್ಸೆಪ್ಟ್ ಇಂದ ಪ್ರಯೋಜನ ಪಡ್ಕೊಂಡಿದ್ದೀರಿ ಅನ್ನುವಂಥದ್ದು. ಹೀಗೆ ಈ ಕಾನ್ಸೆಪ್ಟ್ ಬೆಳೀತಾ ಹೋಗ್ಲಿ ಅನ್ನೋದು ನಮ್ಮೆಲ್ಲರ ಆಶಯ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ ನಾಗಮಂಜುಳಾ ಅವರೇ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ. ಸಾಮಾನ್ಯವಾಗಿ ನಾವು ಹೆಣ್ಣು ಅಂತಂದರೆ ಸಮಾಜದಲ್ಲಿ ಭಾರತದಲ್ಲಿ ಭಾಳಷ್ಟು ಗೌರವ ಕೊಡೋದು ಒಂದು ಕಡೆ, ಆದರೆ ಆಕೆ ಕೂಡ ಸೆಲ್ಫ್ ಸಫಿಷಿಯೆಂಟ್ ಆಗಬೇಕು, ಸೆಲ್ಫ್ ರಿಲಯಂಟ್ ಆಗಬೇಕು ಅನ್ನೋದನ್ನು ನಾವೆಲ್ಲರೂ ಮರೆತು ಹೋಗ್ಬಿಡ್ತೀವಿ. ಹೆಣ್ಣು ಅಂತಂದರೆ ಮನೇಲಿದ್ದರೆ ಸಾಕು ಅಂತ. ಆದರೆ ಆಕೆ ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡಾಗ ಆಕೆಗೆ ಬರುವಂಥ ಒಂದು ಕಾನ್ಫಿಡೆನ್ಸ್ ಏನು ಅನ್ನೋದು ಬಹುಶಃ ನಾಗಮಂಜುಳಾ ಅವರು ಮಾತಾಡ್ತಾ ಇದ್ದಲ್ಕಲೇ ಗೊತ್ತಾಯಿತು. ಏನು ಹೇಳ್ತೀರಿ ಕಾರ್ಯಕ್ರಮದ ಕೊನೆ ಹಂತಕ್ಕೆ? ಫಸ್ಟ್ ಆಫ್ ಆಲ್ ನಾವು ಸ್ವಾರ್ಥಿಗಳೇ. ಹೆಣ್ಣನ್ನು ನೀವು ಸಬಲೀಕರಣ ಮಾಡಿಬಿಟ್ರೆ ಸಮಾಜ ಸಬಲೀಕರಣ ಅದಾಗದೇ ಆಗ್ಬಿಡುತ್ತೆ. ನೀವು ಅದ್ರ ಬಗ್ಗೆ ಯಾವುದು ದೊಡ್ಡ ಯೋಚನೆ, ಆಲೋಚನೆ, ಚಿಂತೆ, ವಿಮರ್ಶೆ, ಅದಕ್ಕೆ ಯಾವುದೇ ಪ್ಲ್ಯಾನಿಂಗನ್ನು ಮಾಡಬೇಕಾಗಿಲ್ಲ. ಸೊ ಶಿ ಈಸ್ ದ ಫಂಡಮೆಂಟಲ್ ಫೌಂಡೇಶನ್ ಆಫ್ ದ ಫ್ಯಾಮಿಲಿ ಅಂತ ಕರಿತೀವಿ. ಅಲ್ಲಿ ಆ ಸ್ಟ್ರೆಂತನ್ನು ಅಲ್ಲಿ ಕ್ರಿಯೇಟ್ ಮಾಡಿಬಿಟ್ಬಿಟ್ರೆ ಆ ವೈಬ್ರೇಷನ್ನು, ಆ ಪಾಸಿಟಿವಿಟೀಸು, ಆ ಬೆನಿಫಿಷರೀಸು ಆ ಒಂದು ಫ್ಯಾಮಿಲಿಗೆ ಆಗುತ್ತೆ. ಆ ಥರದ 10 ಫ್ಯಾಮಿಲೀಸ್ ಆದರೆ ಆ ಊರು, ಆ ಗ್ರಾಮ, ಆ ಪ್ರದೇಶ, ಆ ಪ್ರಾಂತ್ಯ, ಆ ರಾಜ್ಯ, ಆ ದೇಶ ಹಾಗೆ ಆಟೋಮೆಟಿಕ್ಕಾಗಿ ಆಗಿಬಿಡುತ್ತೆ. ಅದ್ರ ಬಗ್ಗೆ ನೀವೇನು ದೊಡ್ಡ ರಿಸರ್ಚನ್ನು ಮಾಡಬೇಕಾಗಿಲ್ಲ. ಒಂದು ಎರಡನೇದು, ಯಾವ್ದಾದ್ರು ಒಂದು ಮಹಿಳೆ ನನಗೆ ತುಂಬ ಶಕ್ತಿ ಇದೆ ಅಂದರೆ ಬುದ್ಧಿ ಇದೆ, ಕೈಯಲ್ಲಿ ರುಚಿಕಟ್ಟಾಗಿ ಏನೋ ಮಾಡ್ಬೋದು, ಅಥವಾ ಆಯುರ್ವೇದ ಈ ರೀತಿಯ ಆಹಾರ, ದಟ್ಸ್ ವಾಟ್ ಶಿ ಈಸ್ ಹೆಲ್ಪಿಂಗ್ ಅಸ್. ಅವ್ರು ಅದೇ ರೀತಿ ನಮ್ಮ ಜೊತೆ ಇದ್ದಾರೆ. ಈಗ ನಮ್ಮ ಆಯುರ್ವೇದ ಉಕ್ತ ಆಹಾರಗಳಲ್ಲಿ ಯಾವುದೇ ಒಂದು ಬ್ರಾಹ್ಮಿ ಆಗಿರ್ಬೋದು, ಶಂಖಪುಷ್ಪಿ ಆಗಿರ್ಬೋದು, ಎಕ್ಸ್ಟರ್ನಲ್ ಅಪ್ಲಿಕೇಶನ್ಸ್ ಆಗಿರ್ಬೋದು, ಇಂಟರ್ನಲಲ್ಲಿ ನಿಮ್ಮ ಮನೆ ಹಂತಕ್ಕೆ ನಾವು ಫಂಕ್ಷನಲ್ ಫುಡ್ಸ್ ಅಥವಾ ಹೋಮ್ ರೆಮಿಡೀಸ್ನ ಅನೇಕ ವರ್ಷಗಳಿಂದ ಪ್ರಚಾರ ಮಾಡ್ತಾ ಬರ್ತಾಯಿದ್ದೀನಿ. ದಟ್ಸ್ ಮೈ ಪ್ಯಾಷನ್ ಆ್ಯಂಡ್ ಕನ್ವಿಕ್ಷನ್. ಲೋ ಕಾಸ್ಟ್ ಅಥವಾ ನೋ ಕಾಸ್ಟ್ ರೆಮಿಡೀಸು ಭಾರತ ದೇಶದ ನೆಲೆಗಟ್ಟಿನಲ್ಲಿ ಎಂದಿನಿಂದನೂ ಇದ್ದಕ್ಕಂಥದ್ದು. ನಾವು ತಲೆನೋವು ಅಂದ ತಕ್ಷಣ ಯಾವತ್ತೂ CT ಸ್ಕ್ಯಾನು, MRI ಸ್ಕ್ಯಾನು ಮಾಡಿಸಿ ಡಾಕ್ಟರ್ ಹತ್ರ ಹೋಗ್ತಾ ಇರಲಿಲ್ಲ, ಅಥವಾ ವ್ಯಾಸ್ಕ್ಯುಲರ್ ಸರ್ಜನ್ನ, ವ್ಯಾಸ್ಕ್ಯುಲರ್ ಫಿಸಿಷಿಯನ್ನ, ಆಫ್ಥಾಲ್ಮಿಸ್ಟ್ನ ಡೇ 1 ನಾವು ನೋಡ್ತಕ್ಕಂಥ ಪದ್ಧತಿ ಇಲ್ಲ. ನಾವು ನಮ್ಮ ಹಂತಕ್ಕೆ ಹ್ಯಾಂಡಲ್ ಮಾಡ್ಕೋತಾ ಇದ್ವಿ. ಆವಾಗಲೂ ಕೂಡ ಆರೋಗ್ಯ ಚೆನ್ನಾಗಿತ್ತು. ಇವತ್ತು ಸೂಪರ್ ಸ್ಪೆಷಲಿಸ್ಟ್ ಎರ ಬಂದಿದೆ. ಬೆರಳಿಗೊಬ್ಬ, ಉಗುರಿಗೊಬ್ಬ ಫಿಸಿಷಿಯನ್ನು, ಸರ್ಜನು ಇವತ್ತು ನಾವು ಹುಟ್ಕೊಂಡಿದ್ದೀವಿ. ಬಟ್ ಸ್ಟಿಲ್ ಹೆಲ್ತ್ ಕೇರ್ ಇಸ್ ಅಟ್ ಎ ಟಾಸ್ಕ್ ಅಂತಕ್ಕಂಥದ್ದು. ಹಾಗಾಗಿ ವೈದ್ಯ ಸಮೂಹ ಹೇಗೆ ಒಟ್ಟಾರೆ ಸಮ್ಮಿಶ್ರಿತವಾಗಿ, ಅಂದರೆ ಅಲೋಪತಿ, ಈ ಪತಿ, ಆ ಪತಿ, ಯಾವುದು ಜಗಳ ಆಡದೆ ಎಲ್ಲ ಪತಿಗಳು, ಸತಿಪತಿ ಮನೆ ಒಟ್ಟಿಗಿದ್ದ ಹಾಗೆ ಎಲ್ಲ ಪತಿಗಳು ಒಟ್ಟಿಗಿದ್ದು ಪೇಷಂಟಿನ ಬಗ್ಗೆ ಎಂಪತಿ ಆ್ಯಂಡ್ ಸಿಂಪತಿಯನ್ನು ನಾವು ವೈದ್ಯರು ತೋರಿಸಿದರೆ ಆಕೆ ತನ್ನ ಹಂತದಲ್ಲಿ ಆರೋಗ್ಯವನ್ನು, ಆರ್ಥಿಕತೆಯನ್ನು ಗಟ್ಟಿ ಮಾಡ್ಕೊಳ್ತೀನಿ ಅನ್ನೋದಾದರೆ ಸುಭದ್ರ ಸಂಸ್ಕಾರಯುಕ್ತ ಪಾಯಿಂಟ್ ಟು ಬಿ ಅಂಡರ್ಲ್ಯಾಂಡ್, ಸುಭದ್ರ ಮತ್ತು ಸಂಸ್ಕಾರಯುಕ್ತ ಸಮಾಜವನ್ನು ಕಟ್ಟಲಿಕ್ಕೆ ನಮ್ಮಿಬ್ಬರ ಬಾಂಧವ್ಯ ಬೆಸುಗೆ ಇಂಪಾರ್ಟೆಂಟ್ ಅಂತಕ್ಕಂಥ ಕಾನ್ಸೆಪ್ಟಲ್ಲಿ ಈ ಒಂದು ಪ್ರಾಮಾಣಿಕ ಪ್ರಯತ್ನ ಆಗಿದೆ ಅಂತಕ್ಕಂಥದ್ದು. ವೆರಿ ನೈಸ್. ಭಾಳ ಖುಷಿ ಆಗ್ತಿರೋದು ಏನು ಅಂತಂದರೆ, ಸಾಮಾನ್ಯ ನೀವೊಬ್ಬ ಡಾಕ್ಟರ್ ಆಗಿ ಸಮಾಜಕ್ಕೆ ನಿಮ್ಮ ಕೊಡುಗೆ ಅಪಾರವಾಗಿ ಇದ್ದೇ ಇರುತ್ತೆ. ಆದರೆ ಅದನ್ನು ಹೊರತುಪಡಿಸಿ ಸಮಾಜದ ಬೇರೆ ಬೇರೆ ಸ್ತರದ ಜನಗಳ ಬಗ್ಗೆಯೂ ಕೂಡ ನೀವು ಯೋಚನೆ ಮಾಡ್ತಿದ್ದೀರಿ ಮತ್ತು ಅವ್ರಿಗೋಸ್ಕರ ನೀವು ಕೆಲಸ ಮಾಡ್ತಿದ್ದೀರಿ ಅನ್ನೋದೇ ಒಂದು ವಿಶೇಷ ನಿಮ್ಮ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ರಿ. ಭಾಳಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ. ಆಯುರ್ವೇದ ಬಹುಶಃ ಅಲೋಪತಿ ಮೆಡಿಸಿನ್ ಬಂದಾದ್ಮೇಲೆ ಭಾಳಷ್ಟು ಜನ ನಾವೆಲ್ಲರೂ ಕೂಡ ಮರೆತು ಹೋಗಿದ್ದೀವಿ. ಹೌದು, ಆ್ಯಕ್ಚುಲಿ ತಲೆನೋವು ಬಂದರೆ ನಾವ್ಯಾರು MRI ಸ್ಕ್ಯಾನ್ ಮಾಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಹಾಗೆಯೇ ಕೊರೋನಾ ಕೂಡ
ನಮ್ಮದೇ ಒಂದು ಜೀವನದ ಒಂದು ಭಾಗವಾಗಿ ಬಹುಶಃ ಇನ್ನು ಮುಂದೆಯೂ ಕೂಡ ಮುಂದುವರಿಯುತ್ತೆ. ಸರ್ಕಾರಗಳು ಕೂಡ ಈಗ ನಾವು ಡೆಂಗ್ಯೂ ಜೊತೆ ಬದುಕ್ತಾ ಇದ್ದೀವಿ, H1N1 ಜೊತೆ ಬದುಕ್ತೀವಿ, ಹಾಗೆ ಕೊರೋನಾ ಜೊತೆ ಕೂಡ ನಿರ್ಭಯವಾಗಿ ನಿರ್ಭೀತರಾಗಿ ಬದುಕ್ತಂಗಂಥ ಮಾನಸಿಕ ಸ್ಥೈರ್ಯವನ್ನು ನಾವು ಇಟ್ಕೊಂಡಾಗ ಯಾವುದೇ ಭೀತಿ ಬೇಡ. ಕೋವಿಡ್-19 ಅಷ್ಟೇ ಅಲ್ಲ, 2021, 22, 23 ಯಾವುದೇ ನ್ಯಾನೋ ವೈರಸ್ ನಮ್ಮನ್ನು ಅಟ್ಯಾಕ್ ಮಾಡಿದ್ರು ಕೂಡ ಅದನ್ನು ಸಶಕ್ತವಾಗಿ ಸಮರ್ಥವಾಗಿ ಎದುರಿಸ್ತಕ್ಕಂಥ ಶಕ್ತಿ ಭಾರತೀಯರಿಗಿದೆ ಅಂತಕ್ಕಂಥ ನನ್ನ ಕೊನೆಯ ಮಾತು. ಥ್ಯಾಂಕ್ ಯು ಸೋ ಮಚ್. ನೋಡ್ತಾ ಇದ್ದೀರಿ ವೀಕ್ಷಕರೇ, ಇದು ನಮ್ಮ ಬಾಹುಬಲಿ ವಿಶೇಷ ಕಾರ್ಯಕ್ರಮ. ಭಾರತೀಯರಿಗೆ ಸಾಮಾನ್ಯವಾಗಿ ಒಂದು ಇಮ್ಯುನಿಟಿ ಪವರ್ ಜಾಸ್ತಿ ಇದೆ ಅನ್ನುವಂಥದ್ದು. ನಮಗೆ ಇಷ್ಟೆಲ್ಲ ಸಂಪನ್ಮೂಲಗಳಿದೆ, ಆಯುರ್ವೇದ ಇದೆ, ನಮ್ಮ ಜೊತೆ ಹೋಮಿಯೋಪತಿ ಇದೆ, ಇವೆಲ್ಲವೂ ಇದ್ರೂ ಕೂಡ ಕೊರೋನಾ ಬಂದಾಗ ನಾವು